ಚರ್ಚೆಗೆ ನೀವು ಉಳಿದಿರೋದೇ ಧನ್ಯರು ಅಂತ ಹೇಳೋಣಂತೆ. ಮತ್ತು ನಾವೆಲ್ಲರೂ ಮಕ್ಕಳಾಗಿದ್ದವರು, ಪ್ರಾಯಶಃ ಇಲ್ಲಿ ಕೂತಿರೋರೆಲ್ಲ ನಾವು ಮಕ್ಕಳಾಗಿದ್ದಾಗ ಸ್ವಲ್ಪ ಓದಿದ್ದಕ್ಕೋಸ್ಕರ ದೊಡ್ಡವರಾದ್ಮೇಲೆ ಓದ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣಂತೆ. ಈಗ ಬೆಳಗ್ಗೆ ನಾವು 2 ಕಾರ್ಯಾಗಾರಗಳನ್ನ ಮಾಡಿದ್ವಿ. ಒಂದು ಮಕ್ಕಳ ಜೊತೆಯಲ್ಲಿ ಕಾಗದ ಕಲೆ ಅಂತೇಳಿ ಕಾಗದದಿಂದ ಚಿತ್ರಗಳನ್ನ ಮಾಡುವ ಒಂದು ಪ್ರಯೋಗ. ಆ ನಂತರದಲ್ಲಿ ಶ್ರೀಜಾ ಅವರು ಮತ್ತು ಹೇಮಾ ಅವರು ಮಕ್ಕಳ ಜೊತೆಯಲ್ಲಿ ಪುಸ್ತಕ ಓದಬೇಕು, ಕತೆ ಓದಬೇಕು, ಹೇಗೆ ಏನು ಅನ್ನೋದ್ರ ಬಗ್ಗೆ ಪುಸ್ತಕಗಳನ್ನು ತೋರಿಸುವುದರ ಮೂಲಕ ಪ್ರಯೋಗ ಅಂತಲೇ ಅನ್ನೋಣಂತೆ ಅದನ್ನು ನಡೆಸಿದ್ದಾರೆ. ಮಕ್ಕಳ ಕೈಗೆ ಪುಸ್ತಕಗಳನ್ನು ಕೊಟ್ಟು ಓದಿಯಪ್ಪ, ನೀವು ದೊಡ್ಡವರಾದ್ಮೇಲೆ ಇಲ್ಲಿರೋ ಎಷ್ಟೊಂದು ಪುಸ್ತಕಗಳಿದೆಯಲ್ಲ ಅವುಗಳನ್ನ ಕೊಂಡು ಓದುವ ಸಂಸ್ಕೃತಿ ಬೆಳೆಸ್ಕೊಡ್ರಪ್ಪ ಅಂತ ಹೇಳಿದ್ದೀವಿ. ಎನಿವೆ, ಈಗ ನಾವಿಲ್ಲಿ ಸೇರಿರೋದು ಬಾಲವನ ಮಕ್ಕಳ ಸಾಹಿತ್ಯ ಈ ಚರ್ಚೆಯನ್ನು. ಈಗ 3 ಗಂಟೆ 20 ನಿಮಿಷ ಆಗ್ಬಿಟ್ಟಿದೆ. ಪ್ರಾಯಶಃ 4 ಗಂಟೆಗೆ ಬಂದು ಇಲ್ಲಿ ಹೇಳ್ತಾರೆ ಬನ್ನಿ 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 ಏನದು ಸಮಾರಂಭಕ್ಕೆ ಅಂತ. ಆದರೆ ನಿಮ್ಮೆಲ್ಲರಲ್ಲಿ ಕೋರಿಕೆ ಕನಿಷ್ಠ 1 ಗಂಟೆ ನಮ್ಮ ಜೊತೆಯಲ್ಲಿ ಇರಿ. ಈ ಚರ್ಚೆಯನ್ನು ನಾವು ಮುಗಿಸ್ಲಿಕ್ಕೆ ಅಥವಾ ಚರ್ಚೆಯನ್ನು ಆರಂಭ ಮಾಡಲಿಕ್ಕೆ ನಾವೆಲ್ಲ ಜೊತೆಯಾಗೋಣ ಅಂತ. ಜ್ಞಾನಪೀಠ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿದ್ದ ಕೋಟಾ ಶಿವರಾಮ್ ಕಾರಂತರ ಕಲ್ಪನೆಯ ಬಾಲವನ ಕನ್ನಡಿಗರಿಗೆಲ್ಲ ಚಿರಪರಿಚಿತ. ಕಾರಂತರ ಕಾದಂಬರಿಗಳಷ್ಟೇ ಅದ್ಭುತ ಜಗತ್ತಿನ ಸೃಷ್ಟಿಯನ್ನು ಅವರು ಮಕ್ಕಳಿಗಾಗಿ ಕೈಗೊಂಡ ಸಾಹಿತ್ಯ, ಕಲೆ, ವಿಜ್ಞಾನ, ಪರಿಸರ ಇವೆಲ್ಲ ಒಳಗೊಂಡ ಪ್ರಯೋಗಗಳು ಪ್ರಸಿದ್ಧ. ಬಾಲವನ ಶಿವರಾಮ್ ಕಾರಂತರ ನೆನಪಿನಲ್ಲಿ ಬೆಳೆದಿರುವ ವಸ್ತು ಸಂಗ್ರಹಾಲಯದ ಹೆಸರು ಕೂಡ ಆಗಿದೆ. ಮಕ್ಕಳ ಕಲ್ಪನೆಗಳನ್ನು ಬೆಳೆಸಲಿಕ್ಕೋಸ್ಕರ ಚಟುವಟಿಕೆಗಳು, ಓದು ಮತ್ತು ಮಕ್ಕಳ ಸಾಹಿತ್ಯ ಕುರಿತಾದ ಈ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದ ಈ ಗೋಷ್ಠಿಯ ಶೀರ್ಷಿಕೆ ಬಾಲವನ. ನಾವು ಅಲ್ಲಿಂದ ಈ ಹೆಸರನ್ನ ಎರವಲು ತೆಗೆದುಕೊಂಡಿದ್ದೇವೆ. ಮಕ್ಕಳಿಗಾಗಿ ಬರಹಗಳು, ಮಕ್ಕಳೊಡನೆಯ ಬರಹಗಳು, ಮಕ್ಕಳ ಬರಹಗಳು, ಈ ಹಲವು ವಿಷಯಗಳನ್ನು ಕುರಿತು ಈ ಚರ್ಚೆ. ಬರಹಗಾರರು, ಮಕ್ಕಳ ಹಕ್ಕುಗಳ ಸಂಘಟನೆಯ ಕಾರ್ಯಕರ್ತರು, ಚಿಂತಕರು, ಓದುಗರು, ಅನುವಾದಕರು ಮತ್ತು ಪ್ರಕಾಶಕರನ್ನು ಒಳಗೊಂಡ ವೇದಿಕೆ ಇದಾಗಿದೆ. ನಮ್ಮ ಜೊತೆಯಲ್ಲಿ ಸಹೃದಯ ಓದುಗರು, ಪ್ರಾಯಶಃ ಮೊಮ್ಮಕ್ಕಳನ್ನು ಹೊಂದಿರೋರು, ಮಕ್ಕಳನ್ನು ಹೊಂದಿರೋರು ಮತ್ತು ಒಂದು ಮಗು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಹಿಂದೆ ಮಕ್ಕಳು ಕೂತಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೆಲವು ನಿಮಿಷ ನಾನು ಪರಿಚಯ ಮಾಡಿಕೊಡ್ಬೇಕು ಅಂತ ಇಷ್ಟಪಡ್ತೇನೆ. ಇನ್ನೊಂದು ಸ್ವಲ್ಪ ದೀರ್ಘ ಅನ್ನಿಸ್ಬೋದು, ಬೆಳೊಂದು ಬೇಸ್ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಜೊತೆಯಲ್ಲಿರುವ ಶ್ರೀಮತಿ ಲಲಿತಾ ಕೆ ಹೊಸಪೇಟೆಯವರು, ಅವರಿಗೆ ಸ್ವಾಗತ. ಮಕ್ಕಳಿಗಾಗಿ ಕತೆ, ಕವನಗಳನ್ನು ಬಹಳ ಅಕ್ಕರೆಯಿಂದ ರಚಿಸ್ತಾ ಇರೋ ಲಲಿತಾ ಕೆ ಹೊಸಪೇಟೆಯವರು ಮೂಲತಃ ಶಿಕ್ಷಕರು, ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ. ಚಂದ್ರ ಚುಕ್ಕಿಗಳು ಎಂಬ ಕೃತಿಗಾಗಿ 2016ರಲ್ಲಿ JB ಹೊಂಬಾಳ ಪುರಸ್ಕಾರವನ್ನು ಲಲಿತಾ ಪಡೆದಿದ್ದಾರೆ. 2024ರಲ್ಲಿ ಬ್ಯೂಟಿ ಬೆಳ್ಳಕ್ಕಿಗಾಗಿ ಕಾವ್ಯಾನಂದ ಪುರಸ್ಕಾರ ಲಲಿತಾ ಅವರಿಗೆ ಲಭಿಸಿದೆ. ಮಕ್ಕಳಿಗಾಗಿ ಕೃತಿ ರಚನೆಯಲ್ಲಿದೆ ಲಲಿತಾ ಅವರು ಪ್ರಬಂಧಗಳು, ಕೃತಿ ಪರಿಚಯ ಮತ್ತು ವಿಮರ್ಶೆಗಳಲ್ಲೂ ಕೂಡ ಕೃಷಿ ನಡೆಸಿದ್ದಾರೆ. ಮೇಡಮ್, ನಿಮಗೆ ಸ್ವಾಗತ. ನಮ್ಮ ಡಿಸೈನ್ ಚೇಂಜ್ ಆಗಿರೋದ್ರಿಂದ ನಾನು ಪರಿಚಯ ಮುಗಿಸ್ಬಿಡ್ತೇನೆ, ಆಮೇಲೆ ಡಿಸ್ಕಷನ್. ಶ್ರೀಯುತ ಕೆ ಶಿವಲಿಂಗಪ್ಪ ಹಂದಿಹಾಳು, ಅವರಿಗೆ ಕೂಡ ಸ್ವಾಗತ. ಸದಾ ಮಕ್ಕಳ ಜೊತೆಯಲ್ಲಿರುವ, ಮಕ್ಕಳ ಮನಸ್ಸು ಕನಸುಗಳೊಡನೆ ಒಡನಾಡುವ, ಪ್ರಾಥಮಿಕ ಶಾಲಾ ಶಿಕ್ಷಕರು ಆಗಿರುವ, ಮಕ್ಕಳ ಸಾಹಿತ್ಯ ರಚನೆ, ಅನುವಾದ, ಸಂಪಾದನೆ, ಪ್ರಕಾಶನದಲ್ಲಿ ತೊಡಗಿಕೊಂಡಿರೋರು ಶಿವಲಿಂಗಪ್ಪ ಹಂದಿಹಾಳು ಅವರು. ಬಳ್ಳಾರಿ ಜಿಲ್ಲೆಯಲ್ಲಿನ ಗ್ರಾಮೀಣ ಬದುಕಿನ ದೊಡ್ಡ ಅನುಭವಗಳಿರುವ ಶಿವಲಿಂಗಪ್ಪನವರ 2021ರ ಕೃತಿ ನೋಟ್ ಬುಕ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. ನಾವೆಲ್ಲರೂ ಅಭಿನಂದಿಸೋಣ. ಈ ವರ್ಷದ ಈ ಪ್ರಶಸ್ತಿ ಅವರಿಗೆ ಬಂದಿದೆ. ಮುಂದೆಯೂ ಕೂಡ ಇಂತಹ ಪ್ರಶಸ್ತಿಗಳು ಅವರಿಗೆ ಬರಲಿ, ಮಕ್ಕಳಿಗೆ ಸಾಹಿತ್ಯ ಹೆಚ್ಚಾಗಿ ಸಿಗಲಿ ಅಂತ ಹಾರೈಸೋಣ. ಕವಿತಾರತ್ನ ಅವರು, ಸ್ವಾಗತ ಕವಿತಾರತ್ನ. ಕಳೆದ 3.5 ದಶಕಗಳಿಂದ ಮಕ್ಕಳ ಹಕ್ಕು, ಮಕ್ಕಳ ಅಭಿಪ್ರಾಯಗಳಿಗೆ ಅವಕಾಶಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ಅವಿರತವಾಗಿ ತೊಡಗಿಕೊಂಡಿರುವ ಕವಿತಾರತ್ನ
ಪತ್ರಿಕೋದ್ಯಮ ಮತ್ತು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳು. ಸಾಹಿತ್ಯ ರಚನೆ, ನಾಟಕ, ಕಿರುಚಿತ್ರ, ದುಡಿಯುವ ಮಕ್ಕಳ ಹಕ್ಕುಗಳಿಗಾಗಿ ಮಕ್ಕಳ ಸಂಘಟನೆ, ವಕೀಲಿ ಕ್ಷೇತ್ರಗಳಲ್ಲಿ ಚಿರಪರಿಚಿತರು. ಮಕ್ಕಳು ಅಲ್ಲದೆ ಹದಿವಯಸ್ಕರನ್ನ ಕುರಿತು ಚಿಂತನೆ ಮತ್ತು ಭವಿಷ್ಯದಲ್ಲಿ ಅವರನ್ನೂ ಒಳಗೊಂಡಂತೆ ಮಕ್ಕಳ ಹಕ್ಕುಗಳ ಅಭಿವೃದ್ಧಿ ಕುರಿತು ನಡೆದಿರುವ ಸ್ಥಳೀಯ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿಂತನೆ, ನೀತಿ ನಿರೂಪಣೆಗಳಲ್ಲಿ ಕವಿತಾ ರತ್ನ ಅವರ ಕೊಡುಗೆ ಗಮನಾರ್ಹ. ನೊಬೆಲ್ ಪ್ರಶಸ್ತಿಗಾಗಿ 3 ಬಾರಿ ನೇಮಕವಾಗಿರುವ ಹಿರಿಮೆ ಹೊಂದಿರುವ ದ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಸಂಸ್ಥೆಯ ಕಾರ್ಯಕಾರಿ ನಿರ್ದೇಶಕರು ಕವಿತಾ ರತ್ನ. ಇದೆಲ್ಲದರ ನಡುವೆ ಕವಿತಾ ಬಹಳ ಗಂಭೀರವಾಗಿ ಕವನ, ಕಾವ್ಯ, ಹಾಯ್ಕುಗಳ ಮೂಲಕ ಅಭಿವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ನಡೀತಿರುವಂತಹ ಮ್ಯೂಸ್ ಆ ಒಂದು ಇಡೀ ಚಟುವಟಿಕೆಯ ರೂವಾರಿಗಳ ಆಗಿರೋರು ಕೂಡ ಕವಿತಾ ರತ್ನ ಮತ್ತು ಕಮಲಾಕರ್ ಕಡವೆ. ನಾವು ಕ್ಲಾಸ್ಮೇಟ್ಸು, ನನಗೆ ಅದೊಂದು ಹೆಗ್ಗಳಿಕೆ ಇದೆ. ಥ್ಯಾಂಕ್ ಯು ಕವಿತಾ. ಹೇಮಾ ಕುರ್ಸಾಪುರ್ ಅವರು ಪ್ರಥಮ್ ಬುಕ್ಸ್ನೊಂದಿಗೆ ಮಕ್ಕಳ ಓದುವ ಜಗತ್ತಿನೊಂದಿಗೆ ಪಯಣಿಸುತ್ತಿರುವ ಹೇಮಾ ಕುರ್ಸಾಪೂರ, ಕರೆಕ್ಟಾಗಿ ಹೇಳಿ ಅವ್ರ ಹೆಸರನ್ನ, ಪಾಪ ಬರುತ್ತವ್ರಿಗೆ. ಹೇಮಾ ಕುರ್ಸಾಪೂರ, ಯಾಕಂದ್ರೆ ಆ ತಪ್ಪನ್ನು ತುಂಬಾ ಸತಿ ಮಾಡಿದ್ವಿ, ಪುರ ಅಂದ್ಬಿಟ್ಟು, ಇಲ್ಲ ಪೂರ ಹೇಳ್ತಾರೆ ಅವರು. ಹಾಗೆ ಸ್ವತಃ ಲೇಖಕರು, ಪೂರ ಅನುವಾದಕರು, ಸಂಪಾದಕರು ಆಗಿರುವ ಹೇಮಾ ಸದಾಕಾಲ ಹೊಸ ಹೊಸ ಲೇಖಕರು ಮತ್ತು ಅನುವಾದಕರ ಅನ್ವೇಷಣೆಗಾಗಿ ಬಲೆ ಹಾಕಿರ್ತಾರೆ. ಇಲ್ಲಿಂದ ಹೋಗಕ್ ಮುಂಚೆ ಯಾರು ಸಿಗ್ಬೋದು. ಅವರ ಜಾಲದೊಳಗೆ ಬಂದವರಿಗೆ ಮಕ್ಕಳ ಪುಸ್ತಕಗಳ ಲೋಕಕ್ಕೆ ಸೇರಿಸಿಯೇ ಬಿಡ್ತಾರೆ. ನಾವು ಆ ಥರ ಒಂದು ಮೀನು ಸಿಕ್ಕಾಕೊಂಡಿರೋರು. ಮಕ್ಕಳಿಗೋಸ್ಕರ ಓದು ಕೇವಲ ನೀತಿ ಕಥೆಗಳಲ್ಲ ಅಂತ ಬಲವಾಗಿ ನಂಬಿರುವ ಹೇಮಾ ಓದುವ ಖುಷಿಗಾಗಿ ಎಂದೇ ಪ್ರತಿಪಾದಿಸ್ತಾರೆ. ಕವನ, ಕತೆ, ನಾಟಕ, ವಿಜ್ಞಾನ, ಶಿಕ್ಷಕರ ತರಬೇತಿ, ಮಕ್ಕಳೊಡನೆ ಓದುವ ಶಿಬಿರಗಳನ್ನ ಹೇಮಾ ನಡೆಸ್ತಾ ಇದ್ದಾರೆ. ಪ್ರಥಮ್ ಬುಕ್ಸ್ ಪರವಾಗಿ ಅವರು ಇಲ್ಲಿ ನಮ್ಮ ಜೊತೆಲಿದ್ದಾರೆ. ಅವರಿಗೆ ಸ್ವಾಗತ. ಶ್ರೀಜಾ, ಐನೋ ಏನಪ್ಪ 5 ಜನ ಕೂಡಿಸ್ಕೊಂಡು ಏನಪ್ಪಾ ಮಾಡ್ತಾರೆ ಇವರು ಅಂತ ಅನಿಸ್ತಾ ಇರ್ಬೋದು. ನೋಡೋಣ, 10 ನಿಮಿಷಗಳು ಮುಗಿಸಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಶ್ರೀಜಾ ವಿಎನ್ ಪತ್ರಿಕೋದ್ಯಮಿ, ಬರಹಗಾರ್ತಿ, ಸಂಪಾದಕಿ, ಪ್ರಕಾಶಕಿ, ಸರ್ಕಾರದ ಇಲಾಖೆಗಳಿಗೆ ಮಾಧ್ಯಮ ಸಲಹಾಕಾರರು, ಮಕ್ಕಳ ಸಾಹಿತ್ಯ ಚಿಂತಕಿ, ಅನುವಾದಕಿ, ಪತ್ರಿಕೋದ್ಯಮಿ ಶ್ರೀಜಾ ವಿಎನ್ ಮೂಲತಃ ಕೇರಳದ ಪರಿಸರದಲ್ಲಿ ಬೆಳೆದವರು. ಟೆಲಿವಿಷನ್ ಮತ್ತು ಡಿಜಿಟಲ್ ಮಾಧ್ಯಮಗಳ ಒಡನಾಟದೊಂದಿಗೆ ಕನ್ನಡ ನಾಡಿನಲ್ಲೇ ಬೇರಿರುವುದೇ ಒಂದು ರೋಚಕ ಕತೆ. ಅವರನ್ನ ಜೊತೆನಲ್ಲಿ ಕೂಡಿಸ್ಕೊಂಡು ಎಲ್ಲರೂ 1 ಗಂಟೆ, 1.5 ಗಂಟೆ, 2 ಗಂಟೆ ಪ್ರಯಾಣ ಮಾಡಿ ಆ ಕತೆ ಕೇಳಿ ಭಾರಿ ಸೊಗಸಾಗಿದೆ. ಅವ್ರಿಗೆ ಹೇಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಜೊತೆಗೂಡಿದ್ರು ಅಂತ ನಿಮಗೆ ಗೊತ್ತಾಗತ್ತೆ. ಅಪಾರವಾದ ಓದುವ ಹಸಿವಿರುವ ಶ್ರೀಜಾ ಅವರಿಗೆ ಕೇರಳದಲ್ಲಿ ಮತ್ತು ಅನೇಕ ವಿದೇಶಗಳಲ್ಲಿ ಮಕ್ಕಳು ಮತ್ತು ವಯಸ್ಕರ ಓದುವ ಸಂಸ್ಕೃತಿ, ಪುಸ್ತಕ ಕೊಳ್ಳುವ ಖಯಾಲಿ ಕನ್ನಡಿಗರಿಗೆ ಯಾಕಿಲ್ಲ ಅನ್ನುವ ಕೊರಗು ಮತ್ತು ಅಚ್ಚರಿ ಎರಡನ್ನು ಅನುಭವಿಸ್ತಾ ಇರ್ತಾರೆ. ಅದರ ಒಂದು ಪೇಜ್ ಮಿಸ್ ಆಗೋಯ್ತು. ಎಲ್ಲೋ ಇನ್ನೊಂದು ಪೇಜ್ ಇದೆಯಾ? ಅದ್ರ ಪೂರ್ತಿ ಇಲ್ಲ, 1/4 ಪೇಜ್ ಇದೆ ಅಷ್ಟೇ. ಶ್ರೀಜಾ ಜಂಟಿಯಾಗಿ ಆರಂಭಿಸಿರುವ ಬಹುರೂಪಿ ಪ್ರಕಾಶನದ ಮೂಲಕ, ಸ್ವಾಮಿ ನಿಮ್ಮ ಮಾತು ಹೇಳಿದ್ದೀನಿ, ಅದನ್ನ ನೀವು ಕೇಳಿಸ್ಕೊಳ್ಬೇಕೀಗ. ಪ್ರಕಾಶನದ ಮೂಲಕ ಮಕ್ಕಳಲ್ಲಿ ಪುಸ್ತಕ ಓದುವ ಮನಸ್ಸು ಬೆಳೆಸುವ ಬೀಜಗಳನ್ನ ಬಿತ್ತುವ ಕಾಯಕದಲ್ಲಿ ಅವರು ನಿರತರಾಗಿದ್ದಾರೆ. ಪುಸ್ತಕ ಪ್ರಕಾಶನಕ್ಕೆ ಹೊಸ ಸ್ಪರ್ಶ ನೀಡಲಿಕ್ಕೆ ವಸ್ತು, ವಿನ್ಯಾಸ, ಮಾರಾಟ 3ರಲ್ಲೂ ಬಹುರೂಪಿಯ ಪ್ರಯೋಗಗಳಿಗೆ ಈಗಾಗಲೇ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದೆ. ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಶ್ರೀಜಾ ಅವರು ಕಲಾವಿದ ಗುಜ್ಜಾರಪ್ಪ ಅವರೊಂದಿಗೆ ರಚಿಸಿರುವ ಚಿತ್ರಪುಸ್ತಕ ಉಲ್ಲೇಖಾರ್ಹ. ಜೊತೆಗೆ ಲೇಡಿ ಟಾರ್ಜಾನ್ ಎನ್ನುವ ಕೃತಿಯನ್ನ ಕನ್ನಡಕ್ಕೆ ತಂದಿದ್ದಾರೆ. ನಮ್ದನ್ನು ಸ್ವಲ್ಪ ಹೇಳ್ಕೊಂಡ್ರೋಣ. ಮಕ್ಕಳ ಹಕ್ಕುಗಳನ್ನು ಜಗತ್ತಿಗೆ ಪರಿಚಯಿಸಿದ ಎಗ್ಲಾಂಟಿನ್ ಜಬ್ ಕುರಿತು ನನ್ನ ಪುಸ್ತಕ. ಆಕೆ ಮಕ್ಕಳನ್ನು ರಕ್ಷಿಸಿದಳು. ಇದರ ಪ್ರಕಾಶಕರು ಶ್ರೀಜಾ ಅವರ ಬಹುರೂಪಿ. ಥ್ಯಾಂಕ್ ಯು. ಎಲ್ಲರ ಮುಂದೆ ನಾನು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ದೀನಿ, ಯಾಕಂದ್ರೆ ಆ ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಐದು ನಾವು 10 ನಿಮಿಷ ಕಳೆದು ಬಿಟ್ಟಿದ್ದೀವಿ. ಲಲಿತಾ ಹೊಸಪಾಟಿ ಅವರಿಂದ ಶುರು ಮಾಡ್ತೇನೆ. ಕೆಲವು ಪ್ರಶ್ನೆಗಳು ರಿಪೀಟ್ ಆಗ್ಬೋದು ಅಥವಾ ಕೆಲವು ಸಂಗತಿಗಳು ಪುನರಾವರ್ತನೆ ಆಗ್ಬೋದು. ನಮ್ಮ ಆರಂಭದ ವಿಚಾರ, ಮೇಡಮ್, ಮಕ್ಕಳಿಗಾಗಿ ಬರೆಯೋದನ್ನ ಬಹಳಷ್ಟು ಸಾಹಿತಿಗಳು ಗಂಭೀರ ಅಂತ ಪರಿಗಣಿಸಲ್ಲ.
ಮಕ್ಕಳಿಗೆ ಬರಿಬೇಕಾ ಅನ್ನುವ ಧೋರಣೆ ಇರ್ತದೆ. ಆದರೆ ನಮ್ಮ ಕುವೆಂಪು, ಕಾರಂತ, ಬೇಂದ್ರೆ ಮೊದಲಾದವರು ಮಕ್ಕಳಿಗೋಸ್ಕರ ಬರೆದಿದ್ದಾರೆ. ಬಹಳ ಯಶಸ್ವಿ ಕೃತಿಗಳನ್ನ ರಚಿಸಿದ್ದಾರೆ. ಅದು ಬರೇ ಹಾಡಾಗಬೇಕು ಅಂತೇನಿಲ್ಲ, ಕಥೆ ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಹಲವಾರು ಥರದ ಸಾಹಿತ್ಯ ಪ್ರಕಾರಗಳನ್ನ ಅವರು ಬಳಸಿದ್ದಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಈಗ ಹೇಳಿ, ಇವತ್ತಿನ ವಯಸ್ಕ ಸಾಹಿತಿಗಳು ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ಯಾಕೆ ತೊಡಕೊಳ್ಬೇಕು ಮತ್ತೆ ಏನ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದ ಮೂಲಕ ಬಾಲವನಕ್ಕೆ ನಮ್ಮೆಲ್ಲ ನಾವು ಪ್ರವೇಶಿಸಿದಂತಹ ಯಾವತ್ತೂ ಈ ಸಮಾಜಮುಖಿ ಸಮ್ಮೇಳನದ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ, ಹಾಗೆಯೇ ಈ ವೇದಿಕೆಯ ಮೇಲೆ ಶಿವರಾಮ್ ಕಾರಂತ್ ಅವರು ಬಾಲವನ ಅಂದ ತಕ್ಷಣ ನನಗೆ ನೆನಪಾಗ್ತಾ ಇದ್ದಾರೆ. ಆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪ್ರೌಢ ಸಾಹಿತ್ಯದಲ್ಲಿ ಕೂಡ ಪ್ರೌಢಿಮೆಯನ್ನು ಹೊಂದಿರುವಂತಹ ಆ ಶಿವರಾಮ್ ಕಾರಂತ್ ಅವರ ಬಾಲವನದ ಪರಿಕಲ್ಪನೆಯನ್ನ ಇಲ್ಲಿ ನಾವು ನೆನಪಿಸ್ಕೊಳ್ತಾ ಇರ್ತೀವಲ್ಲ, ಇದೇ ನಮಗೆ ಮೊದಲ ಹೆಜ್ಜೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಬಾಲವನ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ಯಾವತ್ತೂ ಬುದ್ಧಿಜೀವಿಗಳೇ, ಸಹೃದಯರೇ, ವೇದಿಕೆ ಮೇಲೆ ಇರುವಂತಹ ಯಾವತ್ತೂ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಾನು ಈ ವಿಷಯದ ಕುರಿತು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಯಾಕೆ ಸಾಹಿತಿಗಳು ಅವ್ರು ಏನು ಹೇಳಿದ್ರು ಅಂತಂದರೆ, ಮಕ್ಕಳ ಸಾಹಿತಿಗಳಂತ ಹೇಳಿಲ್ಲ, ಅಥವಾ ಬೇರೆ ಪ್ರೌಢ ಸಾಹಿತಿಗಳು ಅಂತ ವಿಭಾಗ ಮಾಡಲಿಲ್ಲ. ಹೇಳಿರೋದೇನು ಅಂತಂದರೆ, ಬರೀ ಸಾಹಿತಿಗಳು ಯಾಕೆ ಮಕ್ಕಳ ಸಾಹಿತ್ಯದಲ್ಲಿ ತೊಡಗಬೇಕು ಅಂತ. ಕುವೆಂಪು ಅವರು ಹೇಳ್ತಾರೆ ಏನು ಅಂದರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸುವರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ರಮಿಸು. ಇದು ಒಂದು ಆದ್ರೆ, ಇನ್ನೊಂದು, ಜೋಗುಳದ ಹರಕೆ ಇದು ಮರೆಯದಿರು ಕಂದ, ಮರೆತೆಯಾದರೆ ಅಯ್ಯೋ ಮರತಂತೆ ನನ್ನ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ. ಇವು 4 ಸಾಲುಗಳು ನನಗೆ ಸಾಕು ಅನಿಸ್ತದೆ. ಯಾಕೆ 4 ಸಾಲುಗಳು ಸಾಕು ಅಂತಂದ್ರೆ, ಇವತ್ತು ನಮ್ಮ ಇಡೀ ಭವಿಷ್ಯ ಯಾರ ಮೇಲೆ ನಿಂತಿದೆ ಅಂತಂದ್ರೆ, ಶಂಭು ಬಿರಾದ್ ಅವರು ಹೇಳ್ತಾರೆ, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾವೇ ನಾಡಗಿರಿಯರು, ನಮ್ಮ ಬದುಕದು ಸುಂದರ. ಇವತ್ತಿನ ಮಗು ನಾಳೆಯ ಏನಾಗಬೇಕಾಗಿದೆ ಅಂತಂದ್ರೆ, ಹಿರಿಯ ಆಗ್ಬೇಕಾಗಿದೆ, ನಾಗರಿಕ ಆಗ್ಬೇಕಾಗಿದೆ, ಬದುಕನ್ನ ಕಟ್ಕೋಬೇಕಾಗಿದೆ. ಇದೆಲ್ಲ ಮಾಡಬೇಕಾಗಿತ್ತು ಅಂತಂದ್ರೆ ಅವನಿಗೆ ಬಾಲ್ಯದಲ್ಲಿ ಏನ್ ಹೇಳ್ಕೊಡ್ಬೇಕು ನಾವು? ಯಾಕೆ ಇವರೆಲ್ಲ ಎಷ್ಟು ಸಾಹಿತಿಗಳೆಲ್ಲ ಇವರೆಲ್ಲ ಯಾಕೆ ತೊಡಗಿದ್ರು ಅಂದ್ರೆ, ತಾವೆಲ್ಲ ಗಮನಿಸಿರ್ಬೋದು. ಮೊನ್ನೆ ನವೆಂಬರ್ 1ಕ್ಕೆ ಪ್ರಜಾವಾಣಿಯಲ್ಲಿ ಒಂದು ಮಕ್ಕಳ ವಿಶೇಷಕ್ಕೆ ಒಂದು ಲೇಖನವನ್ನ ಅವರು ಬರೆದ್ರು. ರಘುನಾಥ್ ಸರ್ ಅವರು ಬರೆದಿದ್ದಾರೆ. ತಾವೆಲ್ಲ ಅದನ್ನ ಗಮನಿಸಿರ್ತೀರಿ ಅಂತ ಹೇಳ್ತೀನಿ. ಎಳೆಯರ ಎದೆ ಬಾನಿನಳು ಮಕ್ಕಳ ಸಾಹಿತ್ಯದ ಮಳೆ ಬಿಲ್ಲು. ಎಳೆಯರನ್ನ ನಾವು ಯಾವ ದೃಷ್ಟಿಕೋನದಿಂದ ಅವರನ್ನ ನಾವು ಇವತ್ತು ಬೆಳೆಸಬೇಕಾಗಿದೆ ಅಂತಂದ್ರೆ, ಅವರನ್ನ ಎಲ್ಲಾ ದೃಷ್ಟಿಕೋನ, ಶೈಕ್ಷಣಿಕವಾಗಿ, ಚಾರಿತ್ರಿಕವಾಗಿ, ಆಮೇಲೆ ಸಹನಶೀಲವಾಗಿ, ಆಮೇಲೆ ವೈಜ್ಞಾನಿಕವಾಗಿ, ತಾತ್ವಿಕ ನೆಲೆಗಟ್ಟಿನ ಮೇಲೆ ಬೆಳೆಸಬೇಕು ಅನ್ನೋದನ್ನ ಗುರ್ಲಿನ್ ಕಾಪ್ಸೆ ಅವರು ಇಡೀ ಒಂದು ಪುಸ್ತಕದ ಮೂಲಕವಾಗಿ ಹೇಳ್ಕೊಟ್ರು. ಹಾಗಿದ್ರೆ ತಾತ್ವಿಕ ನೆಲೆಗಟ್ಟು ಅಂತಂದ್ರೆ ಯಾವುದು? ತಾತ್ವಿಕ ನೆಲೆಗಟ್ಟು ಅಂತ ಹೇಳ್ಬಿಟ್ವಿ. ಮಕ್ಕಳನ್ನ ತಾತ್ವಿಕ ನೆಲೆಗಟ್ಟಿನ ಮೇಲೆ ಬೆಳೆಸೋಕ್ಕೋಸ್ಕರ, ಮಕ್ಕಳಿಗೋಸ್ಕರ ನಾವೇನ್ ಕೊಡ್ಬೇಕಾಗಿದೆ ಇವತ್ತಂದ್ರೆ, ಮಕ್ಕಳ ಸಾಹಿತ್ಯವನ್ನ ಕೊಡ್ಬೇಕಾಗಿದೆ. ಹಾಗೆ ಮಕ್ಕಳ ಸಾಹಿತ್ಯ ಅಂದ್ರೆ ಯಾರು ಬರ್ದಿದ್ದು? ದೊಡ್ಡವರು ಮಕ್ಕಳಿಗಾಗಿ ಬರ್ದಿದ್ದ, ಮಕ್ಕಳು ಮಕ್ಕಳಿಗಾಗಿ ಬರ್ದಿದ್ದ. ದೊಡ್ಡವರು ಮಕ್ಕಳಿಗಾಗಿ ಆದ್ರೂ ಬರೀಲಿ, ಮಕ್ಕಳು ಮಕ್ಕಳಿಗಾಗಿ ಬರಲಿ. ಯಾವುದು ಮಕ್ಕಳನ್ನ ತಲುಪುವಂತಹ ಮಟ್ಟಕ್ಕೆ ಇರುತ್ತಲ್ಲ, ಯಾವುದು ಮಕ್ಕಳ ಮನಸ್ಸನ್ನೇ ವಿಕಸನ ಮಾಡ್ತದಲ್ಲ, ಯಾವುದು ಮಕ್ಕಳ ಮನೋಬಲವನ್ನ ದೃಢಪಡಿಸ್ತದಲ್ಲ, ಯಾವುದು ಮಕ್ಕಳನ್ನ ವೈಜ್ಞಾನಿಕ ಚಿಂತನೆಗೆ ಹಸ್ತದಲ್ಲ, ಅದನ್ನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಬಾಲ್ಯದಿಂದಲೇ ಅವರ ತಲೆಯಲ್ಲಿ, ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಕಸಿ ಮಾಡ್ಬೇಕಾಗಿದೆ. ಆ ಕಸಿ ಮಾಡುವಂತಹ ಕೆಲಸ ಕೆಲವೊಂದು ಬಲ್ಲವರಿಂದ ಕಲಿತು ಅಂತ ಹೇಳ್ಬಿಟ್ರೆ ಆಗುತ್ತಾ? ಅಥವಾ ಪದನುರಿದು ನುಡಿಯಲು ನುಡಿದ ನಡೆದಾರೆಯಲು ಮಾರ್ಪರ ಅಂತ ಒಂದೇ ಸಾರಿ ಮಕ್ಕಳು ಮುಂದಿಟ್ರೆ ಆಗುತ್ತಾ? ಅವ್ರು ಅರ್ಥ ಮಾಡ್ಕೋತಾರ? ಆದ್ದರಿಂದ 4 ಅವಸ್ಥೆಗಳು ಇವತ್ತು ಮಕ್ಕಳಿಗೆ ಅದಾವ. ಈ 4 ಅವಸ್ಥೆಗಳನ್ನ ಮೊದಲೇ ಬರೋದು ಶಿಶುವಾವಸ್ಥೆ, ಬಾಲ್ಯಾವಸ್ಥೆ ಐತಿ, ಕೌಮಾರ್ಯಾವಸ್ಥೆ ಐತಿ. ಈ ಅವಸ್ಥೆಗಳಿಗೆ ತಕ್ಕ ಹಾಗೆ ನೀವು ಮಗು ಹುಟ್ಟಿದಾಗ ಒಂದೇ ಸಾರಿ ಪದಗಳನ್ನು ಯಾವತ್ತೂ ಕಲಿಸಲ್ರಿ.
ಹೆಂಗ್ ಕಲಿಸ್ತೀರಿ ನೀವು ಪದಗಳನ್ನು ಅಂತಂದ್ರೆ, ಈಗ ಹಾಲು ಅನ್ನಂಗ ಹಾಲು ಕುಡಿಬಾ ಅಂತ ಕರಿತೀರಾ ಯಾವತ್ತಾದ್ರೂ? ದುಡ್ಡು ಕುಡಿಬಾ ಅಂತ ಕರಿತೀರಿ. ನೀರ್ ಕುಡಿಬಾ ಅಂತರ್ಲಿಕ್ಕೆ ನೀರ್ ಕುಡಿಬಾ ಕಂದ ಅಂತ ಒಂದೇ ಸರಿ ಹೇಳ್ಕೊಡ್ತೀರಾ? ಹೇಳಲ್ಲ. ಏನಂತ ಹೇಳ್ತೀರಿ ಅವಾಗ? ಆಬು ಅಂತ ಹೇಳ್ತೀರಿ. ಹೀಗೆ ಇಂತಹ ಪದ ಅಂದ್ರೆ ಮಗುವನ್ನ ಬೆಳೆಸುವಂತಹ ರೀತಿಯಲ್ಲಿ ಮಗುವಿಗೆ ಏನೇನ್ ಕಲಿಸ್ಕೊಡ್ಬೇಕು ನಾವು ಅಂತಂದ್ರೆ, ನಾನು ಮೊದಲೇ ಒಂದು ಪದ ಹೇಳಿದ್ದೆಲ್ಲ, ಏನು ಅಂತಂದ್ರೆ ತಾತ್ವಿಕ ನೆಲೆಗಟ್ಟಿನ ಮೇಲೆ ನಾವು ಏನಾಗಬೇಕಾಗಿದೆ ಅಂದ್ರೆ ಮಕ್ಕಳನ್ನ ಬೆಳೆಸಬೇಕಾಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಆ ತಾತ್ವಿಕ ನೆಲೆಗಟ್ಟು ಅಂದ್ರೆ ಯಾವ್ಯಾವುದು, ಎಷ್ಟು ಅಂಶಗಳನ್ನಾಗಿ ನಾವು ಅವುಗಳನ್ನ ನಾವು ವಿಂಗಡಿಸಿ ಹೇಳ್ತೀವಿ. ಯಾರ್ಯಾರು ಅಷ್ಟೇ ಮಕ್ಕಳು ಏನಾಗಿರ್ಬೇಕು, ದೊಡ್ಡವರಾದ ಮೇಲೆ ಏನಾಗ್ಬೇಕು ಅವನು ಮಗು ಅಂತಂದ್ರೆ ಈ ಸಮಾಜಕ್ಕೆ ಏನಾಗಿರ್ಬೇಕು ಅಂದ್ರೆ ಆಲ್ ಎಜುಕೇಶನ್ ಶುಡ್ ಮ್ಯಾನ್ ಮೇಕಿಂಗ್ ಅಂತ ಹೇಳಿದ್ರು. ಯಾರು? ರಾಧಾಕೃಷ್ಣನ್ ಅವರು. ಅಂದ್ರೆ ಮ್ಯಾನ್ ಮೇಕಿಂಗ್ ಮಾನವನನ್ನಾಗಿ ಮಾಡೋದು. ಆ ಮಾನವನನ್ನಾಗಿ ಮಾಡ್ಬೇಕಾದ್ರೆ ಬರೀ ಹೇಳೋದಲ್ಲ, ಅದನ್ನ ಹೇಳಿದ್ದು ಮರ್ತು ಹೋಗ್ಬೋದು, ಬರೆದು ತೋರಿಸ್ಬೇಕು, ಓದಿ ತೋರಿಸ್ಬೇಕು. ಅದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿದೆ, ಶಿಕ್ಷಣ ಅಧಿಕಾರಿಯಾಗಿಯೂ ಕೆಲಸ ಮಾಡಿದೆ. ನಮ್ಮ ಶಿಕ್ಷಣದಲ್ಲಿ ಒಂದು ಇದು ಬರ್ತದೆ, 4 ಸಾಲಿಂದ ಎಲ್ಲ ಸೇರಿಸಿದ್ದು ಕೂಸ ಅಂತ ನಾವು ಕರಿತೀವಿ. ಆ ಕೂಸಕ್ಕೋಸ್ಕರ ಇವತ್ತು ಬರಿಬೇಕಾಗುತ್ತೆ. ಆ ಕೂಸದಲ್ಲಿ ಕೂಡ ಕೂಸೋದು, ಕೂಸು ಕೂಸ ಇದೆ. ಕೂಸು ಅಂದ್ರೆ ಗೊತ್ತಲ್ಲ, ಬಾರೆ ನನ್ ಕೂಸು ಅಂತಿಲ್ಲ. ಕು ಅಂದ್ರೆ ಏನು ಅಂದ್ರೆ ನಾಲೆಜ್, ಯು ಅಂದ್ರೆ ಏನು ಅಂದ್ರೆ ಅಂಡರ್ಸ್ಟ್ಯಾಂಡ್, ಎಸ್ ಅಂದ್ರೆ ಸ್ಕಿಲ್, ಎ ಅಂದ್ರೆ ಅಪ್ಲಿಕೇಶನ್ ಅಥವಾ ಅಪ್ರಿಸಿಯೇಷನ್. ಈ 4ಗಳನ್ನ ಕಲಿಸ್ಬೇಕು ಅಷ್ಟೇ ಇಲ್ಲ. ಮಕ್ಕಳು ಶೈಕ್ಷಣಿಕವಾಗಿ ಇವತ್ತು ಎದ್ರ ಮೂಲಕ ನಾವು ಬರೋದು, ಎದ್ರ ಮೂಲಕ ಬೆಳೆಸ್ಕೋಬೇಕು. ನಾವೆಲ್ಲ ಇವತ್ತು ಕೂತಿದ್ದೀವಿ, ನಾನು ಬರೀತಾ ಇದ್ದೀನಿ, ನಾನು ಓದ್ತಾ ಇದ್ದೀನಿ, ನನಗೆ ಬೇರೆ ಬೇರೆ ಕಡೆ ಅವಕಾಶಗಳು ಸಿಕ್ಕಿವೆ ಅಂದ್ರೆ ಯಾವ್ದ್ರ ಮೂಲಕ ಸಿಕ್ಕಿದ್ದು ಹೇಳಿ? ಶಿಕ್ಷಣದ ಮೂಲಕ. ಶಿಕ್ಷಣದ ಮೂಲಕ ಸಿಗ್ಬೇಕಾಗಿತ್ತು ಅಂದ್ರೆ ಶಿಕ್ಷಣದ ಮೂಲಕವಾಗಿ ನಾವು ಸಾಹಿತ್ಯ ಶಿಕ್ಷಣ ಬಿಟ್ಟಿದೆ ಏನ್ರಿ? ನೀವು ಪಠ್ಯಪುಸ್ತಕ ತೆಗೆದ್ರೆ ಏನಿದೆ ಅಲ್ಲಿ? ಪಠ್ಯಪುಸ್ತಕದಲ್ಲಿ ಏನಿದೆ? ಈಗ ಪಂಜೆ ಮಂಗೇಶ್ವರಾಯರು ನಮಗೆ 1926ರಲ್ಲಿ ಅವರು ಹೈದರಾಬಾದ್ನಲ್ಲಿ ಒಂದು ಭಾಷಣ ಮಾಡಲಿಕ್ಕೆ ನಾಡ ಹಬ್ಬಕ್ಕೆ ಹೋಗಿರ್ತಾರೆ. ಅವಾಗ ಒಂದು ಕಲ್ಪನೆಯನ್ನ ಕೊಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಬಾಲ ಸಾಹಿತ್ಯವನ್ನ ಬೆಳೆಸುವಂತ ತುರ್ತು ಇವತ್ತಿದೆ. ಇನ್ನೂ ನಮ್ಗೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಪಂಜೆ ಮಂಗೇಶ್ ರಾವ್ ಅವರಂತವರಾಗಿರ್ಬೋದು, GP ರಾಜರತ್ನಂ ಅಂತವರಾಗಿರ್ಬೋದು, ಆಮೇಲೆ ನಿಮ್ ಕೇಶವ ಭಟ್ರು ಮಾಡಿಕೊಟ್ರು. ಅದನ್ನ ಮೊದಲು ನರಸಿಂಹಾಚಾರ್ಯರು ಬರೆದ್ರು. ಅದನ್ನ ಒಂದು ಹುಡುಕಾಟ ಪ್ರಯತ್ನದಲ್ಲಿ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಕೇಶವ ಭಟ್ ಅವರು ಅದನ್ನ ಸಂಗ್ರಹ ಮಾಡಿಕೊಡ್ತಾರೆ. ಪುಣ್ಯಕೋಟಿಯ ಕತೆ, ನಿಮ್ಗೆಲ್ಲ ಗೋವಿನ ಹಾಡು ಎಲ್ಲರಿಗೂ ಗೊತ್ತು. ಆ ಗೋವಿನ ಹಾಡಿನಲ್ಲಿ, ಆ ಗೋವಿನ ಹಾಡಿನ ಮೂಲಕವಾಗಿ 114 ಸ್ಟ್ರಾಂಜ ಇದೆ. ಆ 114 ಸ್ಟ್ರಾಂಜಗಳ ಅದೊಂದು ಕವಿತೆ ಪದ್ಯ ಏನ್ ಮಾಡುತ್ತೆ ಅಂದ್ರೆ ಇಡೀ ನಮ್ಮ ಸಾಂಸ್ಕೃತಿಕ ಬದುಕನ್ನು, ಇಡೀ ನಮ್ಮ ಪರಿಸರವನ್ನ, ಇಡೀ ನಮ್ಮ ಏನಂದ್ರೆ ಸತ್ಯದ ಒಂದು ಕಥೆಯನ್ನ ಅಷ್ಟೇ ಹೇಳೋದಿಲ್ಲ, ಬೇರೆ ಬೇರೆ ಸಸ್ಯಗಳನ್ನ ಪರಿಚಯ ಮಾಡಿಸ್ತದ, ಬೇರೆ ಬೇರೆ ಪ್ರಭೇದಗಳ ಇರುವಂತಹ ತಳಿಗಳನ್ನ ಇದು ಪರಿಚಯ ಮಾಡಿಸ್ತದ. ಮತ್ತು 2 ವಿಷಯಗಳನ್ನ, ಒಂದು ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವ ದಾರಿ ನಮ್ಗೆ ಸುಲಭ, ಯಾವ ದಾರಿ ನಮ್ಗೆ ಕೆಟ್ಟದ್ದು, ಇದನ್ನೆಲ್ಲ ತಿಳಿಸ್ಕೊಡೋದು ಯಾವುದು ಅಂತಂದ್ರೆ ಮಕ್ಕಳ ಸಾಹಿತ್ಯ. ಮಕ್ಕಳ ಸಾಹಿತ್ಯ ಯಾಕೆ ಬೇಕು, ಯಾಕೆ ಬರಿಬೇಕು ಅಂದ್ರೆ ಅದು ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ಸತ್ಯದ ದಾರಿಯಲ್ಲಿ ನಡಬೇಕು, ಚಾರಿತ್ರ್ಯವಂತರನ್ನಾಗಿ ಮಾಡಬೇಕು, ಗುಣಶೀಲರನ್ನಾಗಿ ಮಾಡಬೇಕು. ಮಕ್ಕಳು ಮಾತನಾಡ್ಲಿಕ್ಕೆ ಕಲಿಬೇಕು, ಬರೀಲಿಕ್ಕೆ ಕಲಿಬೇಕು, ಬರೆದಿದ್ದನ್ನ ಓದ್ಲಿಕ್ಕೆ ಕಲಿಬೇಕು, ಓದಿದ್ದನ್ನ ಮತ್ತೆ ತನ್ನ ಮೂಲಕವಾಗಿ ಏನ್ ಹೇಳ್ಬೇಕು ಅದನಂದ್ರೆ ಬೇರೆಯವರು ಕೂಡ ಆಲಿಸಿಕೊಳ್ಳುವಂತೆ ಮಾಡುವಂತಹ ಕಲೆ ಮಗುವಿನ ಹತ್ರ ನಾವು ಕಲಿಸ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗಿದೆ ಇವತ್ತು ಅಂತಂದ್ರೆ ಮಕ್ಕಳ ಮೂಲಕವಾಗಿ ನಾವು ಏನೇನ್ ನೋಡ್ತಾ ಇದ್ದೀವಿ ಅಂದ್ರೆ ಜಗತ್ತನ್ನು ನೋಡ್ತಾ ಇದ್ದೀವಿ. ಖಲೀಲ್ ಗಿಬ್ರಾಹಿಂ ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅವರು ಅಂತಂದ್ರೆ, ದೊಡ್ಡವರಾದಂತಹ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಮಕ್ಕಳನ್ನಿಗೆ ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳಿ ಸಣ್ಣವರಿದ್ದಾಗಲೇ ಏನ್ ಮಾಡ್ತೀವಿ ಅಂದ್ರೆ ದೊಡ್ಡವರನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಸಣ್ಣವರಿದ್ದಾಗೆ ಅವರಲ್ಲಿ ದೊಡ್ಡತನವನ್ನ ತುಂಬಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗ್ಬಾರ್ದು. ಮಕ್ಕಳ ಮುಗ್ಧ ಮನಸ್ಸಿಗೆ, ಮಕ್ಕಳ ಏನಂದ್ರೆ ಹೃದಯಕ್ಕೆ ತಟ್ಟುವಂತಹ
ಸಾಹಿತ್ಯದ ರಚನೆ ಯಾಕೆ ಬೇಕು ಅಂದ್ರೆ ಇದಕ್ಕೋಸ್ಕರ ಬೇಕು. ಅವರ ಮನೋವೈಜ್ಞಾನಿಕವಾಗಿ ಅವರನ್ನು ಬೆಳೆಸಬೇಕು. ಮಗು ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತದೆ, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕಾಗಿದೆ ಇವತ್ತು ನಾವು. ಆಮೇಲೆ ಮಗುವಿನಲ್ಲಿ ವೈಚಾರಿಕ ಮನೋಭಾವನೆಯನ್ನ ಬೆಳೆಸಬೇಕಾಗಿದೆ. ಅದಕ್ಕೋಸ್ಕರ ಈ ಕಥೆ ಇರ್ಬೋದು, ಕವಿತೆ ಇರ್ಬೋದು, ಆಮೇಲೆ ನಾಟಕ ಇರ್ಬೋದು. ಕಿತ್ತೂರು ಚೆನ್ನಮ್ಮ ಒಂದು ನಾಟಕ ನೋಡ್ತದೆ, ಮಕ್ಕಳ ಸಾಹಿತ್ಯಗಳೇ ಬರೆದಿರುವಂತ ಒಂದು ನಾಟಕ ಕಿತ್ತೂರು ಚೆನ್ನಮ್ಮ ಕೇಳ್ತದೆ. ನಾವೆಲ್ಲ ದೊಡ್ಡವರು ಎದುರುಗಳು ಕೂತ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಕಿತ್ತೂರು ಚೆನ್ನಮ್ಮನ ಇತಿಹಾಸವನ್ನ ಮಗು ಹೇಳ್ತದೆ. ಕೇಳುವಾಗ ದೊಡ್ಡವರಿಗೂ ರೋಮಾಂಚನ ಆಗ್ತದೆ. ನಿಮಗೇಕೆ ಕೊಡಬೇಕು ಕಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಮಾಡುವಾಗ, ನಿಮಗೇಕೆ ಕೊಡಬೇಕು ಪ್ರಶ್ನೆ ಇದು ಕಪ್ಪ ಅನ್ನುವಂತ ಪ್ರಶ್ನೆಯನ್ನ ಮಾಡುವಾಗ ನಾವು ರೋಮಾಂಚನ. ಇತಿಹಾಸವನ್ನ ಕಟ್ಕೊಡ್ಬೇಕಾಗಿದೆ ಮಗುವಿಗೆ. ನಾವು ಇತಿಹಾಸವನ್ನ ಕಟ್ಕೊಡ್ಬೇಕಾಗಿದೆ. ಅವನಲ್ಲಿ ಕೌಶಲ್ಯವನ್ನ ಬೆಳೆಸಬೇಕಾಗಿದೆ. ಅವನಲ್ಲಿ ಅಷ್ಟೇ ಅಲ್ಲ, ಏನು ಅಂತಂದ್ರೆ ಗುಣವಂತನನ್ನಾಗಿ ಮಾಡ್ಬೇಕಾಗಿದೆ. ಒಳ್ಳೆಯ ಮೌಲ್ಯಗಳನ್ನ ಬಿತ್ತುವಂತಹ ಕೆಲಸವನ್ನ ಶಿಕ್ಷಣ ಮಾಡ್ತದೆ ಅಂತ ಹೇಳ್ತೀವಿ. ಶಿಕ್ಷಣಕ್ಕೆ ಪೂರಕವಾಗಿ ಮಾಡೋದು ಯಾವುದು ಅಂದ್ರೆ ಸಾಹಿತ್ಯ. ಬಹಳ ಜನ ಸಾಹಿತ್ಯ ಇಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ, ಎದುರಿಗೆ ತಮ್ಮಣ್ಣ ಬೇಗಾರೆ ಅವರು ಕೂತಿದ್ದಾರೆ. ಒಂದು ಕ್ಲಾಸ್ ರೂಮ್ನಲ್ಲಿ ಭಾರತದ ಭವಿಷ್ಯ ಎಲ್ಲಿದೆ ಅಂದ್ರೆ 4 ಗೋಡೆಗಳ ಅಂದ್ರೆ ಮಧ್ಯದಿಂದ ನಾವು ಅದನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀವಿ. ತಮ್ಮಣ್ಣ ಬೇಗಾರೆ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಡ್ರು ಬಾಲ ಪುರಸ್ಕಾರಕ್ಕಾಗಿ. ಆಮೇಲೆ ಇಲ್ಲಿ ಕೂತಿರುವಂತ ಶಿಲಿಕಪ್ಪ ಅವರು ತೆಗೆದುಕೊಂಡಿದ್ದಾರೆ. ಯಾಕೆ ನಾವು ಕಲಿಸ್ಬೇಕಾಗಿದೆ ಅಂದ್ರೆ ನಮ್ಮನ್ನ ನಾವು ನಮ್ಮೊಳಗಿನ ಒಂದು ಜ್ಞಾನವನ್ನ ವಿಕಸನ ಮಾಡ್ಬೇಕಾಗಿತ್ತು. ಅಂದ್ರೆ ಅದನ್ನ ಎದ್ರ ಮೂಲಕ ಇವತ್ತು ಮೊಬೈಲ್ ಬಂದಿದೆ, ಮೊಬೈಲ್ ಒಳಗೆ ಕಾಣಿಸ್ತದೆ ಅಂತ ಹೇಳ್ಬೋದು. ಆದ್ರೆ ಮೊಬೈಲ್ ಜಗತ್ತನ್ನ ತೋರಿಸ್ತದೆ. ಅಜ್ಜ ಅಜ್ಜಿಯರ ಮೂಲಕ ಕತೆ ಕವಿತೆ ಹೇಳೋದನ್ನ ತೋರಿಸ್ಕೊಡಲ್ಲ. ಅದರಿಂದ ಏನಾಗಬೇಕಾಗಿದೆ ಅಂದ್ರೆ ದೊಡ್ಡವರು ಕೂಡ ಮಕ್ಕಳ ಸಾಹಿತ್ಯದ ಮೂಲಕ ಮಕ್ಕಳ ಮನಸ್ಸನ್ನ ಮುಟ್ಟುವಂತಹ ಕೆಲಸವನ್ನ ಮಾಡ್ಬೇಕಾಗಿದೆ. ಕುವೆಂಪು ಅವರು ಒಂದ್ ಮಾತನ್ನ ಹೇಳ್ತೀನಿ, ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ. ಏನಂದ್ರೆ ಆಗು ನೀ ದಿಗಂತಕ್ಕೆ ಏರು ನೀನು, ಆಗು ಓ ನನ್ನ ಚೇತನ, ಆಗು ನೀ ಅನಿಕೇತನ ಮಾಡ್ಬೇಕಾಗಿತ್ತು. ವಿಶಾಲ ಹೃದಯ ಸಂಪನ್ನನನ್ನಾಗಿ ಮಾಡ್ಬೇಕಾಗಿತ್ತು ಅಂತಂದ್ರೆ ಇವತ್ತು ಮಕ್ಕಳಿಗೆ ಓದು ಬೇಕು, ಕಥೆ ಬೇಕು, ಕವಿತೆ ಬೇಕು, ನಾಟಕ ಬೇಕು. ಸೃಜನಶೀಲತೆಯನ್ನ ಮಗು ಎಲ್ಲಿಂದ ಕಲಿತದಂದ್ರೆ ಸಾಹಿತ್ಯದ ಮೂಲಕವಾಗಿ ಕಲಿತದ ಅಂತ ಹೇಳ್ತಾ ಮಕ್ಕಳಿಗೆ ದೊಡ್ಡವರು ಬರೀಬೇಕು. ಆಮೇಲೆ ಮಕ್ಕಳ ಸಾಹಿತಿಗಳಂದ್ರೆ ಬರೀ ಒಂದು ಇದೆ, ಇದೊಂದು ಮಾತು ಹೇಳಿ ಬಿಟ್ಬಿಡ್ತೀನಿ. ಶಿಕ್ಷಕರು ಮಾತ್ರ ಮಕ್ಕಳ ಸಾಹಿತಿಗಳು ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಗೆರೆಯನ್ನ ನಾವು ದಾಟಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ನೀವು ಕೂಸ ಅಂತ ಏನ್ ಹೇಳಿದ್ರಿ, ಖಂಡಿತ ಕೂಸ ಬೆಳೀಲಿ, ಕೂಸುಗಳೆಲ್ಲ ದೊಡ್ಡವರಾಗಬೇಕು, ಅದು ಆಗ್ಲಿ. ನಾಲೆಡ್ಜ್, ಸ್ಕಿಲ್ಲು, ಆಟಿಟ್ಯೂಡು ಇವೆಲ್ಲ ಬೆಳವಣಿಗೆ ಅಂತ ನಾನು ಹೆಚ್ಚು ಬೆಳೆಸಕ್ ಹೋಗಲ್ಲ. ಬಟ್ ಅವರು ಹೇಳಿದ ಕೊನೆಯ ಮಾತು ಖಂಡಿತ ನಿಜ. ಬಹಳಷ್ಟು ದಿವಸ ಎಲ್ಲ ಅನ್ಕೊಳ್ಳೋದು ಶಿಕ್ಷಕರು ಮಾತ್ರ ಮಕ್ಕಳಿಗೆ ಬರೀತಿದ್ದಾರೆ ಅಂತ. ಹೊಸಬ್ರು ಬರ್ತಾ ಇದ್ರೆ, ಬೇರೆ ಬೇರೆಯವರು ಬರ್ತಿದ್ದಾರೆ, ಅವ್ರನ್ನ ಬೆಳೆಸುವ ಕೆಲಸವೂ ಆಗ್ಬೇಕಾಗಿದೆ. ಥ್ಯಾಂಕ್ ಯು ಮೇಡಮ್. ನಾವು ಎರಡೂ ತರ ತಯಾರಾಗಿದ್ದೀವಿ. ಆದಷ್ಟು ನೋಡ್ಬೇಕು, ಟೈಮ್ ಆಗುತ್ತೆ. ಮುಗಿಸೋಣ ಏನ್ ಮಾಡಕ್ಕಾಗುತ್ತೆ, ಮಕ್ಕಳ ಸಾಧ್ಯ ಆಗಿದೆ. ಮುಂದೆ ಶಿವಲಿಂಗಪ್ಪ ಅವರೇ ಒಂದು ಆಯ್ತು, ಅವ್ರು 5 ನಿಮಿಷಕ್ಕೆ ಮಾತನಾಡ್ತಾರೆ. ಮಕ್ಕಳ ಸಾಹಿತ್ಯ ನಮ್ಗೆ ಮತ್ತೆ ಅದೇ ಹಳೆ ಜಾಡಿನಲ್ಲಿ ಬರೀತಾ ಇದ್ದಾರೆ. ಅದೇ ಪ್ರಾಸಗಳಿರ್ಬೇಕು, ಮತ್ತೆ ಅದೇ ಕೋತಿ, ಅದೇ ನರಿ ಕಥೆಗಳು ಅನ್ನೋ ತರದ್ದು. ಈಗಲೂ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಬರುವಂತಹ ಮಕ್ಕಳಿಗೆ ಬರೋ ಕಥೆಗಳಲ್ಲಿ ಜನ ಹಳೆಯ ಕಾಯ್ದೆಗಳ ಬಗ್ಗೆ ಗೊತ್ತೇ ಇಲ್ಲ ಅನೇಕರಿಗೆ. ಈಗಲೂ ಬಡವ ಮಗು ಯಾವ್ದೋ ಸಿಕ್ಕ ರಸ್ತೆನಲ್ಲಿ ಎತ್ಕೊಂಡು ಗಡಾಪ್ ಮಾಡ್ಕೊಳ್ಬಹುದು ಅನ್ನೋ ತರನೇ ಬರೀತಾರೆ. ಅದೇ ಮಕ್ಕಳ ಸಾಹಿತ್ಯ ಅನ್ನೋರು ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೀತಿ ಹೇಳೋದು ಮಾತ್ರ ಕಥೆ ಅಲ್ಲ ಅನ್ನೋದ್ರ ಬಗ್ಗೆನೂ ಚರ್ಚೆಗಳು ಆಗ್ತಾ ಇದೆ. ಸೊ ಆದ್ರೆ ನಿಮ್ಮ ರಚನೆಗಳಲ್ಲಿ ಮತ್ತೆ ಪ್ರಥಮ ಬಹುರೂಪಿ ಪ್ರಕಟಿಸಿರೋ ಪುಸ್ತಕಗಳಲ್ಲಿ ನೀತಿ ಅನ್ನೋದನ್ನು ನಾವು ಪಕ್ಕ ಇಟ್ಟಿದ್ದೇವೆ, ಓದುವ ಖುಷಿಗೋಸ್ಕರ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಸಾಹಿತ್ಯದ ಅರಿವು ಅನ್ನೋದಾದ್ರೆ ಹೇಗಿರ್ಬೇಕು ಅಂತ ನೀವು ಭಾವಿಸ್ತೀರಾ? ಚುಟ್ಕಾಗಿ ಹೇಳಿ, ಆಮೇಲೆ ಮತ್ತೆ ಬರೋಣಂತೆ. ಮೊದಲ ಭಾಷಣಕಾರರಿಗೆ ಯಾವಾಗಲೂ ಜಾಸ್ತಿ ಸಮಯ ಸಿಗುತ್ತೆ, ಕೊನೆಯವರು ನೋಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.
ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋ ತುಂಬ ಜನ ಇರೋದ್ರಿಂದ ಸ್ವಲ್ಪ ಸಹಿಸ್ಕೊಳ್ಬೇಕು. ಇಲ್ಲಿ ಮಕ್ಕಳ ಸಾಹಿತ್ಯ, ಮಕ್ಕಳ ಹಕ್ಕುಗಳು, ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು ಎಲ್ಲರೂ ಮಿಕ್ಸಪ್ ಆಗಿ ಒಂದೇ ವೇದಿಕೆಯಲ್ಲಿದ್ದೀವಿ ನಾವು. ಬಹುಶಃ ಇದು ಆಯೋಜನೆಯಲ್ಲಿ ತುಂಬ ಕಡೆ ಈ ಥರದ್ದು ಆಗುವಂಥದ್ದಿದೆ. ಅದಕ್ಕೆ ಕಾರಣಗಳೇನಂತಂದರೆ, ಮಕ್ಕಳ ಸಾಹಿತ್ಯ ಅಂದಾಕ್ಷಣ ಮಕ್ಕಳು, ಮಕ್ಕಳ ಬೆಳವಣಿಗೆ, ಮಕ್ಕಳ ಹಕ್ಕುಗಳು, ಅವನ್ನ ಶೈಕ್ಷಣಿಕವಾಗಿ ಒಂದು ಮೌಲ್ಯದ ಚೌಕಟ್ಟಿಗೆ ತರುವಂಥದ್ದು ಇದೆಲ್ಲವೂ ಬಂದುಬಿಡುತ್ತೆ. ಕಳೆದ ನಿನ್ನೆಯಿಂದ ನೋಡಿದಂತಹ 5 ವೇದಿಕೆಗಳ ಯಾವ ಗೋಷ್ಠಿಗಳಲ್ಲೂ ಕೂಡ ನೀವೆಲ್ಲ ಪೊಯಿಟ್ರಿಯಲ್ಲಿ ಮಾತಾಡಬೇಕಾದಾಗ, ಪ್ರೋಸಲ್ಲಿ ಇನ್ನೊಂದು ಯಾವುದೋ ಕಥೆಯಲ್ಲಿ ಮಾತಾಡಬೇಕಾದಾಗ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಲ್ಲ, ಸೈಕಾಲಜಿ ಬಗ್ಗೆ ಮಾತಾಡಿಲ್ಲ. ಯಾಕೆ ಮಕ್ಕಳ ಸಾಹಿತ್ಯ ಅಂತ ಬಂದ ತಕ್ಷಣ ಮಕ್ಕಳನ್ನ ಬೆಳವಣಿಗೆ, ಮಕ್ಕಳ ಹಕ್ಕು ಇದನ್ನು ಒಳಗೊಳ್ಳೋದು ಮಾಡುತ್ತೆ. ಬಹುಶಃ ಇದಕ್ಕೆ ನಮಗೆ ಈ ಫ್ರೇಮಲ್ಲಿ ಅಥವಾ ಈ ಚೌಕಟ್ಟಿನ ಮೇಲೆ ನಮಗಿರುವಂಥ ತಿಳುವಳಿಕೆ ಕೊರತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಮಕ್ಕಳ ಸಾಹಿತ್ಯ ಅಂದಾಕ್ಷಣ ಅದು ಮಕ್ಕಳಿಗಾಗಿ ಅಥವಾ ಮಕ್ಕಳಿಂದ ಈ ಥರದೊಂದು ಡೆಮೋಕ್ರಸಿ ಡೆಫಿನಿಷನ್ ಮಾಡ್ದಂಗೆ ಮೊದಲಿಂದ ಬಂದ್ಬಿಟ್ಟಿದೆ. ಆ ರೀತಿ ಅಲ್ಲ ಅದು. ಚಿಲ್ಡ್ರನ್ ಲಿಟ್ರೇಚರ್ ಇಟ್ ಕನೆಕ್ಟ್ ಟು ದ ಚೈಲ್ಡ್ಹುಡ್, ನಾಟ್ ಚಿಲ್ಡ್ರನ್. ಯಾವತ್ತೂ ಕೂಡ ಅದು ಮಕ್ಕಳಿಗಾಗಿ ಬರೆದದ್ದು ಅಥವಾ ಮಕ್ಕಳನ್ನು ಇಟ್ಟುಕೊಂಡು ಬರೆದಿದ್ದು ಅಥವಾ ಮಕ್ಕಳು ಬರೆದಿದ್ದಲ್ಲ. ಇವತ್ತು ನಮಗೆ ಆರಂಭದಲ್ಲಿ ಮಕ್ಕಳ ಸಾಹಿತ್ಯ ಶೈಕ್ಷಣಿಕ ಉದ್ದೇಶಗಳಿಂದ ಅದು ಆರಂಭಗೊಂಡರೂ ಕೂಡ ಜಾಗತಿಕವಾಗಿ ಅದು ಲೇಖಕ ತನ್ನೊಳಗಿನ ಬಾಲ್ಯವನ್ನು ತಾನು ತೆರೆದುಕೊಳ್ಳೋದಕ್ಕೆ ಮತ್ತು ತಾನು ಮತ್ತೆ ತನ್ನ ಬಾಲ್ಯವನ್ನು ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬರ್ಕೊಂಡಂಥದ್ದು. ಮತ್ತು ಪದೇ ಪದೇ ಮಕ್ಕಳ ಸಾಹಿತ್ಯ, ಪ್ರೌಢ ಸಾಹಿತ್ಯ ಅಂತ ಮಾತಾಡುವ ಸಂದರ್ಭದಲ್ಲೂ ಕೂಡ ನಮ್ಮ ತಿಳುವಳಿಕೆ ಕೊರತೆ ಕಾಡುತ್ತೆ. ಮಕ್ಕಳ ಸಾಹಿತ್ಯ ಕೂಡ ಪ್ರೌಢ ಸಾಹಿತ್ಯವೇ. ಆದರೆ ಅದು ಈ ಪ್ರೌಢ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಅಂದ ತಕ್ಷಣ ಕ್ವಾಲಿಟಿಯಲ್ಲಿ ಮತ್ತು ಅದನ್ನು ಮತ್ತೆ ಒಂದು ಡಿಗ್ರೇಡ್ ಮಾಡುವಂಥ ಪರಿಕಲ್ಪನೆಯೇ ಅದು. ಅಂದರೆ ಯಾವತ್ತೂ ಕೂಡ ಚಿಲ್ಡ್ರನ್ ಲಿಟ್ರೇಚರ್ ಅನ್ನುವಂಥದ್ದು ಒಬ್ಬ ಪ್ರೌಢ ಮನಸ್ಥಿತಿಯೊಳಗಡೆ ಇರುವಂತಹ ಬಾಲ್ಯತನವನ್ನು ಹೊರಗೆ ಹಾಕ್ಲಿಕ್ಕಿರ್ತಕ್ಕಂಥ ಒಂದು ಅಭಿವ್ಯಕ್ತಿ ಮಾಧ್ಯಮ ಅದು. ಹಾಗಾಗಿ ನಾವು ಹಂಗಂತೇಳಿ ಸಾಹಿತ್ಯ ಎನ್ನುವಂಥದ್ದೇನಿದೆ ಎಲ್ಲವೂ ಕೂಡ ಸೃಜನಶೀಲ ಅಲ್ಲ. ಅಂದರೆ ಲಿಟ್ರೇಚರ್ ಅನ್ನುವಂಥದ್ದು ತುಂಬ ಇದೆ. ಈಗ ನಮಗೆ ಏನು ಪತ್ರಿಕೆಗಳಲ್ಲಿ ಬರುವಂಥದ್ದು ಕೂಡ ಒಂದು ಲಿಟ್ರೇಚರೇ. ಆದರೆ ಅದನ್ನೆಲ್ಲವನ್ನು ಸೃಜನಶೀಲ ಚೌಕಟ್ಟಿಗೆ ತರಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಶೈಕ್ಷಣಿಕವಾಗಿ ನೋಡುವಂಥದ್ದೆಲ್ಲವೂ ಕೂಡ ಮಕ್ಕಳ ಸಾಹಿತ್ಯ ಅಲ್ಲ. ನೀವು ಒಂದು ಶಿಕ್ಷಣದ ಉದ್ದೇಶಗಳು ಬೇರೆ ಇದೆ, ಸಾಹಿತ್ಯದ ಉದ್ದೇಶಗಳು ಬೇರೆ ಇದೆ. ಸಾಹಿತ್ಯದ ಉದ್ದೇಶಗಳಿಗೋಸ್ಕರವೇ ನಾವು ನೋಡುವುದಾದರೆ ಮಕ್ಕಳ ಸಾಹಿತ್ಯವನ್ನ ಆ ಶೈಕ್ಷಣಿಕ ಉದ್ದೇಶಗಳನ್ನ ಸೀಮಿತಗೊಳಿಸಿ ನೋಡುವುದು ಆಗಬಾರ್ದು. ಇದು ತುಂಬ ಕಡೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಮಕ್ಕಳ ಸಾಹಿತ್ಯ ಅಂದಾಕ್ಷಣ ಅದನ್ನು ಬರಿತಾ ಇರತಕ್ಕಂಥವ್ರು ಮತ್ತು ಆ ಹಾದಿಯಲ್ಲಿ ಸಾಗಿಸ್ತಾ ಇರತಕ್ಕಂಥವ್ರು ತುಂಬ ಜನ ಅಧ್ಯಯನಶೀಲರಾಗಿರಲಿಲ್ಲ. ನಾನು ತುಂಬ ಸಲ ಹಲವು ಸಂಪಾದನೆ ಕೆಲಸಗಳಲ್ಲಿ ತೊಡಕೊಂಡಾಗ ಮತ್ತು ತುಂಬ ಜನ ಮಕ್ಕಳ ಸಾಹಿತ್ಯಗಳನ್ನು ನಾನು ಭೇಟಿ ಮಾಡಿ ಸಂಪರ್ಕ ಮಾಡಿದಾಗ ಏನಂತಂದ್ರೆ, ಸುಮಾರು 300 ಪುಸ್ತಕ ಬರೆದಿದ್ದಾರೆ. ಆದರೆ ಅವ್ರು ಯಾರು ಕೂಡ ಬೇರೊಬ್ಬರು ಪುಸ್ತಕ ಓದಿಲ್ಲ. ಇದುವರೆಗೆ ಮಕ್ಕಳ ಸಾಹಿತ್ಯದಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ, ಹೊಸ ವಿಚಾರ ನಿರ್ಧಾರಗಳು ಏನು ಬರ್ತಾ ಇದೆ ಅಂತ ಇವತ್ತಿನವ್ರಿಗೆ ಯಾರು ನಾವು ಆ ಕಡೆ ಗಮನಿಸಿಲ್ಲ. ತುಂಬ ಹೇಳೋದ್ರಲ್ಲ, ಸರಳವಾಗಿ ಸಿಂಪಲ್ ಆಗಿ ಮಕ್ಕಳಿಗೆ ಅರ್ಥವಾಗುವಂತೆ ಇದು ಲಿಟ್ರೇಚರ್ ಅಲ್ಲ. ನಮಗೆ ಮಗು ಬರೆದಂಥ ಮಾತ್ರಕ್ಕೆ ಅದು ಬರವಣಿಗೆ ಆಗ್ಬೋದು, ಅದು ಸಾಹಿತ್ಯ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಹಾಕೊಳ್ಬೇಕು. ಸಾಹಿತ್ಯ ಆದರೂ ಕೂಡ ಅದು ಮಕ್ಕಳ ಸಾಹಿತ್ಯ ಆಗುತ್ತಾ? ಒಬ್ಬ ಮಗು ಸಣ್ಣ ವಯಸ್ಸಿನಲ್ಲಿ ಒಳ್ಳೆ ಒಂದು ಸಾಹಿತ್ಯ ರಚನೆ ಮಾಡುತ್ತಂದ್ರೆ ತನ್ನ ಬಾಲ್ಯದ ಸಹಜ ಅನುಭವಗಳನ್ನ, ಏನು ತುಂಟಾಟಗಳನ್ನ, ಆಟಗಳನ್ನ ಎಲ್ಲವನ್ನ ಮರೆತು ಒಂದು ಹೊಸದಾಗಿ ಏನೋ ಒಂದು ವಿಶೇಷವಾದಂಥ ಒಂದು ಕ್ರಿಯೇಟಿವ್ ಮೈಂಡ್ ಇರುತ್ತೆ, ಜೀನಿಯಸ್ ಮೈಂಡ್ ಸೆಟ್ ಇರುತ್ತೆ. ಬಟ್ ಎಲ್ರಿಗೂ ಅದು ಇರ್ಲಿಕ್ಕಿಲ್ಲ. ನನಗೆ ಈಗ ಒಂದು 2 ವರ್ಷಗಳ ಹಿಂದೆ ಒಬ್ಬ ಹಿರಿಯರು ಹೇಳಿದ್ರು, ನನ್ನ ಮಗ ಬೆಳಗಿನ ಟೈಮ್ ಟೇಬಲ್ ಹಿಂಗಿರುತ್ತೆ, ಅವನು ಇಲ್ಲಿಗೆ 32 ಪುಸ್ತಕ ಬರೆದಿದ್ದಾನೆ. ಅವ್ನು ಬೆಳಿಗ್ಗೆ 6 ಗಂಟೆಗೆ ಇದು ಮಾಡ್ತಾನೆ, 7ಕ್ಕೆ ಇದು ಮಾಡ್ತಾನೆ, 8ಕ್ಕೆ ಇದು ಮಾಡ್ತಾನೆ, 10ಕ್ಕೆ ಇದು ಮಾಡ್ತಾನೆ. ಮತ್ತು ಅವನು ತನ್ನ ಬಾಲ್ಯದ ಚಟುವಟಿಕೆ ಯಾವಾಗ ಮಾಡ್ತಾನೆ? ಬರೀ ಇದನ್ನೇ ಮಾಡಿದ್ರೆ ಅವನ ಬಾಲ್ಯವನ್ನು ಕಿತ್ಕೊಂಡಂಗಲ್ವಾ? ಈ ಹಕ್ಕುಗಳ ಬಗ್ಗೆ ಇವ್ರು ಮಾತಾಡ್ತಾರೆ. ಮತ್ತೆ ಅಂದರೆ ಯಾವುದು ಬಾಲ್ಯ ಸಹಜವಾಗಿ ಅದು ಆಗಬೇಕಾಗಿದೆಯೋ ಅದನ್ನು ನಾವು ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಒಂದು ಸಹಜವಾಗಿ
ಮಕ್ಕಳ ಸಾಹಿತ್ಯ ಅನ್ನುವಂಥದ್ದು ಬಾಲ್ಯಕಾಲದ ಕೃತಿಯಾಗಿಯೇ ಇರುವುದರಿಂದ ಅದು ಮಕ್ಕಳಿಗೆ ಕನೆಕ್ಟ್ ಆಗಬಹುದು. ಆದರೆ ತುಂಬ ಜನ ಇವತ್ತು ನನಗೂ ಕೂಡ ನಾನು ಎಷ್ಟು 40 ವರ್ಷ ಆದರೂ ಕೂಡ ನಾನು ಬರೆದದ್ದು ಎಲ್ಲವೂ ಕೂಡ ಯಾಕೆ ಅದನ್ನು ಚಿಲ್ಡ್ರನ್ ಲಿಟ್ರೇಚರ್ ಅಂತ ಕರಿತಾ ಇದ್ದಾರೆ. ನಾನಂತೂ ಚಿಲ್ಡ್ರನ್ ಲಿಟ್ರೇಚರು ಅಥವಾ ಮಕ್ಕಳಿಗೆ ಅಂತ ನಾನು ಬರಿತಾ ಇಲ್ಲ. ನನಗೆ ನನ್ನ ಇಡೀ ನನ್ನ ಲೈಫ್ ಸ್ಪ್ಯಾನಲ್ಲಿ ನಾನು ಮರೀಲಿಕ್ಕಾಗದೇ ಇರತಕ್ಕಂಥ ಒಂದು ಪೀರಿಯಡ್ ಆಫ್ ಟೈಮ್ ಅಂತಂದರೆ ನನ್ನ ಚೈಲ್ಡ್ಹುಡ್. ಅದನ್ನು ನಾನು ಮರೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಅದನ್ನು ಮತ್ತೆ ವಾಪಸ್ ನಾನು ಪಡಿಲಿಕ್ಕೆ ನಾನು ಬರಿತಾ ಇದ್ದೀನಿ ಬಿಟ್ಟರೆ ನಾನು ಅದನ್ನು ಮಕ್ಕಳಿಗೋಸ್ಕರ ಅಲ್ಲ. ಬಟ್ ಅದನ್ನು ಚಿಲ್ಡ್ರನ್ ಲಿಟ್ರೇಚರ್ ಅಂತ ಕರಿತಾ ಇದ್ದಾರೆ. ಬಟ್ ಅದನ್ನು ವ್ಯಾಪ್ತಿ ತರ್ತಾ ಇದ್ದಾರೆ. ಬಟ್ ಅದು ನನ್ನ ತಪ್ಪು ಅಲ್ಲ. ಮತ್ತು ನಾನು ಬರಿತಾ ಇರೋದು ಬರೀ ಮಕ್ಕಳಿಗೆಲ್ಲ ದೊಡ್ಡವರಿಗೆಲ್ಲ. ಸೊ ಯಾರಲ್ಲಿ ಬಾಲ್ಯತನ ಇದೆಯೋ, ಯಾರಲ್ಲಿ ಕೂಡ ಇವತ್ತು ಕೂಡ ಇನ್ನೂ ಚೈಲ್ಡ್ಹುಡ್ ಉಳಿಸ್ಕೊಂಡಿದ್ದಾರೋ ಅವರಿಗೆ ಮಕ್ಕಳ ಸಾಹಿತ್ಯ ಕನೆಕ್ಟ್ ಆಗುತ್ತೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಲೇಖಕರು ಯಾರು ಕೂಡ ಒಂದು ಏನು ವಿಶ್ವ ಮಟ್ಟದಲ್ಲಿ ಲಕ್ಷಾಂತರ ಪ್ರತಿಗಳು ಮಾರಾಟವಾದಂಥ ಮಕ್ಕಳ ಸಾಹಿತ್ಯಗಳು ಯಾರು ಕೂಡ ನಾನು ಬರೆದಿದ್ದ ಮಕ್ಕಳಿಗೆ ಅಲ್ಲಂತಾನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಥರದ್ದನ್ನ ಒಂದು ಸ್ವಲ್ಪ ನಾವು ಇನ್ನು ಮುಂದಾದರೂ ಕೂಡ ತಿಳುವಳಿಕೆಯ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡ್ರೆ ಈ ಕ್ಷೇತ್ರಕ್ಕೆ ಇರುವಂತಹ ಮಿತಿಗಳು ಮತ್ತು ಅಂಟಿಕೊಂಡಿರುವಂತಹ ಅಪವಾಕ್ಯಗಳನ್ನು ದೂರಗೊಳಿಸಬಹುದು ಅಂತ ನಾನು ಮೊದಲ ಮಾತುಗಳಲ್ಲಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಶಿವಲಿಂಗಪ್ಪನವ್ರಿಗೆ ಬಹಳ ಭರವಸೆ ಇದೆ. ಇದು ಮೊದಲ ಮಾತು. ನೀವೆಲ್ಲ ಕೂತಿರ್ಬೇಕು ಅವ್ರು ಎರಡನೇ ಮಾತನ್ನ ಕೇಳಲಿಕ್ಕೆ. ಥ್ಯಾಂಕ್ ಯು ಸರ್. ಒಳ್ಳೆಯದು. ನನಗೆ ಬಹಳ ಖುಷಿ ಆಗಿದ್ದು 2 ವಾಕ್ಯಗಳು. ಪ್ರಾಯಶಃ ನಾವು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಮಾತನಾಡೋದನ್ನ ಇವ್ರು ಏನಪ್ಪ ಟೀಚರ್ಗಳು ಬಂದು ಮಾತನಾಡ್ತೀಯಾರೋ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚಾಗ್ತಾ ಹೇಳೋದಾದ್ರೆ ಶೈಕ್ಷಣಿಕವಾಗಿ ಬರೆದದ್ದೆಲ್ಲ ಮಕ್ಕಳ ಸಾಹಿತ್ಯ ಅಲ್ಲ ಅನ್ನೋದನ್ನ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ. ಮತ್ತೆ ಎರಡನೇದು ಮಕ್ಕಳ ಸಾಹಿತ್ಯಕ್ಕೆ ತೊಡಗಿಕೊಳ್ಳಲು ಬಾಲ್ಯದ ಪುನರ್ನಿರ್ಮಾಣ ಮಾಡಿಕೊಳ್ತಿದ್ದಾರೆ ಅನ್ನೋ ಅಂಶ. ಅಧ್ಯಯನಶೀಲರಾಗಿಲ್ಲ ಮಕ್ಕಳ ಬಗ್ಗೆ ಬರೆಯೋದು ಅಂತ ಕೇಳಿದಾಗ ಬಹಳ ಖುಷಿ ಆಯಿತು. ಸ್ವಾಮಿ ಓದಬೇಕು, ಓದದೆ ಬರೀತಿರಲ್ಲ ಅಂತ ಹೇಳ್ತಿರೋದನ್ನ ಒಪ್ಕೊಂಡಿದ್ದೇವೆ. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ನಾವು ಮಕ್ಕಳನ್ನ ಪ್ರಜೆಗಳು ಅಂತಾನೆ ಗುರುತಿಸೋದು. ಬಹಳಷ್ಟು ಸತಿ ನಮ್ಮ ಬಾಲ್ಯದಿಂದನೂ ಕೂಡ ಶಾಲೆಗಳಿಗೆ ಬಂದಾಗ ಅನೇಕರು ಭಾಷಣ ಮಾಡಕ್ ಬರೋರು ಈಗಲೂ ಕೂಡ ಇಂದಿನ ಮಕ್ಕಳು ಅಂತಾರೆ, ಕೂತಿರೋರು ನಾಳಿನ ಪ್ರಜೆಗಳು ಅಂತಾರೆ. ಅಲ್ಲ, ಮಕ್ಕಳು ಪ್ರಜೆಗಳು ಅಂತ ಪ್ರತಿಪಾದಿಸ್ತಿರುವಂತಹ ನಮ್ಮ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಪ್ರತಿನಿಧಿಯಾಗಿರುವ ಕವಿತಾ ಅವರ ಮುಂದೆ ಒಂದು ಪ್ರಶ್ನೆ. ಮಕ್ಕಳು ಅನ್ನುವ ದೊಡ್ಡ ಸಮೂಹ ವಿವಿಧ ವಯೋಮಾನದ ಗುಂಪುಗಳಲ್ಲಿ ಇದ್ದಾರೆ. ಇವತ್ತು 18 ವರ್ಷ ತನಕ ನಾವು ಮಕ್ಕಳು ಅಂತ ಪರಿಗಣಿಸೋದು. ಇವತ್ತಿನ ಮಕ್ಕಳು ಗ್ರಾಮೀಣ ಮತ್ತು ನಗರಗಳಲ್ಲಿ ಕೇವಲ ವಯೋಮಾನವಲ್ಲ, ಅವರ ಜಾತಿ, ಧರ್ಮ, ಶಿಕ್ಷಣ, ಕೌಟುಂಬಿಕ ಹಿನ್ನೆಲೆಯಿಂದಲೂ ಬೇರೆ ಬೇರೆ ಗುಂಪುಗಳಲ್ಲಿ ಇದ್ದಾರೆ. ಇಂತಹ ಒಂದು ಸನ್ನಿವೇಶ ಹಾಗೂ ಜಾಗತಿಕ ಸ್ಥಳೀಯ ಪರಿಸ್ಥಿತಿಗಳಲ್ಲಿ ಹದಿಹರೆಯ ಬಹಳ ಮುಖ್ಯವಾಗಿದೆ. ನಗರದ ಹದಿಹರೆಯದ ಮಕ್ಕಳು, ಗ್ರಾಮೀಣ ಹದಿಹರೆಯದ ಮಕ್ಕಳು, ವಲಸೆಯಲ್ಲಿರುವ ಹದಿಹರೆಯದ ಮಕ್ಕಳು, ನೆಲೆ ಕಳೆದುಕೊಂಡಂತಹ ಹದಿಹರೆಯದ ಮಕ್ಕಳು, ಅಷ್ಟೇ ಅಲ್ಲ ನಮ್ಮ ಟ್ರೈಬಲ್ ಸಮುದಾಯದಲ್ಲಿರುವಂತಹ ಹದಿಹರೆಯದ ಮಕ್ಕಳು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಸಮೂಹಕ್ಕೆ ಸಾಹಿತ್ಯ ಅಥವಾ ಈ ಸಮೂಹಕ್ಕೆ ಓದುವ ಸಾಮಗ್ರಿ, ಅದರ ಬಗ್ಗೆ ಏನು ಚಿಂತನೆಗಳು ಕವಿತಾ ಅವರೇ? ಥ್ಯಾಂಕ್ ಯು ವಾಸು. ನಾನು ಆ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಮುಂಚೆ ನಾವೆಲ್ಲ ಸಮಾಜಮುಖಿ ಬಳಗ ಆಗಿ ಈ ಪ್ಯಾನೆಲ್ ಬಗ್ಗೆ ಚರ್ಚೆ ಮಾಡಿದ್ದು ಒಂಚೂರು ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಬಂದ ಕೆಲವು ವಿಷಯಗಳು ಕೇಳುವಾಗ ನಮಗೆ ಒಂದು ತುಂಬ ಕಾಳಜಿ ಕಾಣ್ತಾ ಇರುವಂಥದ್ದು, ಸಮಾಜಮುಖಿಯಾಗಿ ಒಂದು ಸಮಾಜ ಬೆಳಿಬೇಕಾದ್ರೆ ಅದರ ಯುವ ಜನತೆ ಎಷ್ಟು ಸಾಥ್ ಕೊಡ್ತಾ ಇದ್ದಾರೆ, ಯಾರು ಈ ಯುವ ಜನತೆ, ಅವರು ಯಾವ ಒಂದು ಮನಸ್ಥಿತಿಲಿದ್ದಾರೆ, ಹೇಗಿದ್ದಾರೆ, ಮತ್ತು ಅವರ ಜೊತೆ ಸಾಹಿತ್ಯಿಕ ಯಾವುದೇ ಪುಸ್ತಕ ಇರ್ಬೋದು, ಬರವಣಿಗೆ ಇರ್ಬೋದು, ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾಟಕ, ಕವನ, ಸಿನಿಮಾ ಎಲ್ಲವನ್ನು ತಗೊಂಡಿದ್ದೀವಿ. ಹೇಗೆ ನಾವು ಅವ್ರ ಜೊತೆ ಒಂದು ಸಂಬಂಧ ಬೆಳೆಸ್ತಾ ಇದ್ದೀವಿ ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಆಗಿ ಕಾಣ್ತು. ಹಾಗಾಗಿ ನಿನ್ನೆ ಇಂಗ್ಲಿಷ್ ನ್ಯೂಸ್ ಹಾಲ್ನಲ್ಲಿ ಲಿಟ್ರೇಚರ್ ಫಾರ್ ಯಂಗ್ ಮೈಂಡ್ಸ್ ಅಂತ ಒಂದು ಸೆಷನ್ ಇಟ್ಕೊಂಡಿದ್ವಿ. ಅಲ್ಲಿ ಕೂಡ ಮತ್ತೆ ಪ್ರತಿಯೊಂದು ಸಭೆಯಲ್ಲಿ ಕೂಡ ಯುವ ಜನರನ್ನ ಒಳಗೊಳ್ಳುವಂಥ ಪ್ಯಾನಲ್ಗಳು ಜನರನ್ನ ಇಟ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಯುವಕರನ್ನ ಅಥವಾ ಹದಿಹರಿಯದವ್ರನ್ನ ಮಕ್ಕಳನ್ನ ಹೊರಗಿಟ್ಟು ನಾವು ಚರ್ಚೆ ಮಾಡಲಿಕ್ಕಿಲ್ಲ. ಇಲ್ಲಿ ಕೆಲವಾದ್ರೂ ಮಕ್ಕಳು ಬಂದಿದ್ದಾರೆ, ನನಗೆ ಸಂತೋಷ. ನಾನು ಕೆಲಸಕ್ಕೆ ಸೇರಿದ ಹೊಸರಲ್ಲಿ, ಈಗ ನಾನು 35 ವರ್ಷ ಆಯಿತು ಈ ಸಂಸ್ಥೆಗೆ ಸೇರಿ. ಕೆಲಸಕ್ಕೆ ಸೇರಿದ ಹೊಸರಲ್ಲಿ ಒಬ್ರು ಮಗು, ನಾಗರಾಜ್ ಅಂತ ಮಗುವಾಗಿದ್ದವರು ನಮಗೊಂದು ಮಾತು ಹೇಳಿದ್ರು.
ನೀವು ದೊಡ್ಡವ್ರಿಗೆ ಒಂದು ಪ್ರಾಬ್ಲಮ್ ಅಂದರೆ ನೀವು ಮಕ್ಕಳಾಗಿದ್ರಿ ಅನ್ನೋದನ್ನ ನೀವು ಮರ್ತು ಬಿಡ್ತೀರಾ ಅಂತ. ಮತ್ತೆ ನೀವು ಹೇಳಿದ್ರಿ ನಿಮ್ಮ ಬಾಲ್ಯವನ್ನು ಹುಡ್ಕೊಳ್ತಾ ಮತ್ತೆ ನೀವು ಬರೀತೀರಾ ಅಂತ ನನಗದು ತುಂಬ ತಾಗಿತ್ತು. ಸೊ ನಮಗೆ ಆ ಮಗು ಹೇಳಿದ್ದು ನಮ್ಮ ಮರ್ಮಕ್ಕೆ ತಾಗಿತ್ತು. ನಾವು ಅಂದ್ಕೊಂಡ್ವಿ ಹೌದು ನಾವು ಮರ್ತು ಬಿಡ್ತೀವಿ. ಹಾಗಂತ ನಾವೇನು ಮಾಡ್ತಾ ಇದ್ವಿ ಅಂದರೆ, ಪ್ರತಿ ನಮ್ಮ ಹೊಸದಾಗಿ ಯಾರು ಸಂಸ್ಥೆ ಕೆಲಸಕ್ಕೆ ಸೇರಿದರೆ ಅವರಿಗೆ ನೀವು ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಬಾಲ್ಯವನ್ನು ನೆನಪಿಸ್ಕೊಳ್ಳಿ, ಬಾಲ್ಯದಲ್ಲಿ ಏನಾಯಿತು, ಏನು ನಿಮಗೆ ಅವಮಾನ ಆಗಿತ್ತು, ಏನು ಖುಷಿ ಕೊಟ್ಟಿತ್ತು ನೆನೆಸ್ಕೊಳ್ಳಿ, ಯಾಕೆಂದರೆ ನೀವು ಆ ಮಗುವಿನ ಜೊತೆ ನಿಮ್ಮ ಸಂಬಂಧ ಕಳ್ಕೋಬೇಡಿ ಅಂತ ನಾವು ಮಾಡಿ ಶುರು ಮಾಡುವಂಥದ್ದು ಒಂದು ಪದ್ಧತಿಯಾಗಿಯೇ ನಾವು ಮಾಡ್ತಾ ಇದ್ವಿ. ಆದರೆ ಈಗ ನಮ್ಗೆ ಅದನ್ನು ಮಾಡುವಾಗ ಅದು ಸಾಕಾಗ್ತಾ ಇಲ್ಲ. ಯಾಕೆ ಅಂದರೆ ನಾವು ಬೆಳೆದ ಬಾಲ್ಯ, ನಾವು ಅನುಭವಿಸಿದ ಸತ್ಯಗಳು ಈಗ ಪೂರ್ತಿ ಬೇರೆ ಆಗಿದೆ. ಪೂರ್ತಿ ಎಷ್ಟು ಬೇರೆ ಆಗಿದೆ ಅಂದರೆ ನಮಗೆ ಅರ್ಥವೇ ಆಗ್ತಾ ಇಲ್ಲ. ಸೊ ಆಗ ನಮಗೆ ಕಾಣ್ತಾ ಇರೋ ಸಮಸ್ಯೆ ಏನು ಅಂತಂದರೆ, ಈ ಮಕ್ಕಳಿಗೆ ನಾವೊಂದು ಸಂಸ್ಥೆಯಾಗಿ ಕೂಡ ಮಕ್ಕಳಿಗೋಸ್ಕರ ಬರಿತೀವಿ, ಪುಸ್ತಕಗಳು ಬರಿತೀವಿ, ಸಿನಿಮಾಗಳು ಮಾಡ್ತೀವಿ, ಕಥೆಗಳು ಕಟ್ತೀವಿ, ನಮ್ಮನ್ನು ನಾವೇ ಕೇಳಿಸ್ಕೊತಾ ಇದ್ದೀವಿ. ನಮ್ಮ ಮಾತು ನಮ್ಮ ಆಲೋಚನೆಗೂ ಈಗ ಇರೋ ಮಕ್ಕಳಿಗೂ ಗ್ಯಾಪ್ ಏನಿದೆ, ಮತ್ತೆ ಯಾಕೆ ನಮಗೆ ಈ ಸಂಬಂಧಗಳನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ? ಮತ್ತೆ ಅದರಲ್ಲಿ ಡಿಜಿಟಲ್ ಮಾಧ್ಯಮ ಇರ್ಬೋದು, ಅಥವಾ ಅವರು ಅನುಭವಿಸ್ತಾ ಇರೋದು. ಆದರೆ ಈವನ್ ಒಂದು ಮಗು ಪ್ರಾಯಕ್ಕೆ ಬರೋದು ಅಂತ ಹೇಳ್ತೀವಲ್ಲ, ಮುಟ್ಟಾಗೋದು, ಅದು 14-15 ವರ್ಷಕ್ಕೆ ನಮ್ಮ ಕಾಲದಲ್ಲಿ ಆಗ್ತಾ ಇದೆ. ಈಗ ಮಗು 10 ವರ್ಷಕ್ಕೆ ಮುಟ್ಟಾಗ್ತಾ ಇದೆ. ನಾವು 10 ವರ್ಷದ ಮಗುವನ್ನ ಒಂದು ಸೆಕ್ಷುವಲ್ ಪರ್ಸನ್ ಅಂತ ನೋಡ್ತೀವ, ಬಿಕಾಸ್ ರಾಸಾಯನಿಕವಾಗಿ ಅವರು ಸೆಕ್ಷುವಲ್ ಪರ್ಸನ್, ಹಾರ್ಮೋನಲ್ ಬದಲಾಗಿದೆ ಅವರಿಗೆ. ನಾವು ಒಂದು ಕಾಲದಲ್ಲಿ ಮಕ್ಕಳಿಗೆಲ್ಲ ಬಾಲ್ಯ ವಿವಾಹದ ಬಗ್ಗೆ ಮಾತಾಡುವಾಗ ಏನು ಹೇಳ್ತಾ ಇದ್ವಿ, ದೊಡ್ಡ ತಂದೆ ತಾಯಿ ಹೇಳ್ತಾ ಇದ್ವಿ, ನೋಡಿಯಪ್ಪ ನೀವು ಮದುವೆ ಮಾಡಬಾರ್ದು, ಕಾನೂನು ಹೀಗೆ ಹೇಳುತ್ತೆ ಹಾಗೆ ಹೇಳುತ್ತೆ. ಆದರೆ ಈ ಕೆಲಸದಲ್ಲಿ ಕೆಲಸ ಮಾಡ್ತಿರೋ ನಮ್ಗೆಲ್ರಿಗೂ ಗೊತ್ತು, ಅತಿ ಹೆಚ್ಚು ಮಕ್ಕಳು 14, 15, 16 ವರ್ಷದ ಮಕ್ಕಳು ಮನೆ ಬಿಟ್ಟು ಓಡೋಗ್ತಾ ಇದ್ದಾರೆ ಮದುವೆ ಮಾಡ್ಕೊಳ್ಳೋಕ್ಕೆ. ಸೊ ನಾವು ಬಾಲ್ಯ ವಿವಾಹದ ಬಗ್ಗೆ ಹೀಗೆ ಮಾತಾಡ್ತಾ ಇದ್ರೆ ಆ ವಿಷಯಗಳನ್ನ ಎತ್ತೋರು ಯಾರು ಹೇಳ್ತಾ ಇದ್ದಾರೆ? ಆ ವಿಷಯಗಳು ಮಕ್ಕಳ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ವಿಷಯಗಳು ನೀವು ಮಾತಾಡ್ತಿಲ್ಲ, ನಿಮ್ಮ ಪದಗಳೇ ನಮ್ಗೆ ಅರ್ಥ ಆಗ್ತಿಲ್ಲ, ನೀವೇನು ಹೇಳ್ತಾ ಇದ್ದೀರಾ ನಮಗೆ ಗೊತ್ತಿಲ್ಲ. ಮೊನ್ನೆ ಒಂದು ಸಭೆಯಲ್ಲಿ ಉಡುಪಿ ವಿಜಯನಗರದಲ್ಲಿ ನನ್ನ ಕೊಲೀಗ್ಸ್ ಇಲ್ಲೇ ಇದ್ದಾರೆ, ಅದು ಕೆಲಸ ಮಾಡಿದ್ರು. ಮಕ್ಕಳು ನೀವು ಬರೀ ನಮ್ಮ ಹಿಂದೆ ನಿಂತ್ಕೊಂಡು ಮಾತಾಡಬೇಡಿ, ನಮ್ಮ ಜೊತೆ ಮಾತಾಡಿ, ತಪ್ಪು ಸರಿ ಅಂತ ಭಾಷಣ ಹೊಡಿಬೇಡಿ, ತಪ್ಪು ಸರಿನ ಆಯ್ಕೆ ಮಾಡ್ಕೊಳ್ಳೋಕೆ ನಮ್ಗೆ ಸಹಾಯ ಮಾಡಿ, ಈಗ ಮಾತಾಡ್ತಾ ಇದ್ದಾರೆ. ಮತ್ತೆ ಇದು ನಾವು ಈ ಒಂದು ಯಾಕೆ ಈ ಕಾಳಜಿ ಅಂತಂದ್ರೆ, ಮತ್ತೆ ಹದಿಹರಿಯದವರು ಅಂತ ನಾನು ತುಂಬಾ ಇನ್ಸಿಸ್ಟ್ ಮಾಡಿದೆ, ನನಗೆ ಆ ಪದ ಬೇಕು ಅಂತ. ಯಾಕೆಂತಂದ್ರೆ ನಾವು ಬಾಲವನ ಮಗು ಅಂತರುವಾಗ ನಾವು ಸಣ್ಣ ಪುಟ್ಟ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಳ್ತೀವಿ. ನಾನೀಗ ಮಾತಾಡ್ತಾ ಇರೋದು 14, 15, 16 ವರ್ಷದ ಮಕ್ಕಳು ಅಂತೀವ, ಅವ್ರನ್ನ ಯುವಕರು ಅಂತೀವ, ಅವ್ರ ಜೊತೆಯಾಗಿ ಕೂತ್ಕೊಂಡು ಸ್ನೇಹಿತರ ತರ ಮಾತಾಡ್ತೀವ, ಅವ್ರ ಜೊತೆ ಪೇರೆಂಟ್ಸ್ ಆಗಿ ನಾವು ಮಾತಾಡ್ತೀವ. ನನಗೆ ಗೊಂದಲಿದೆ. ನಾವೀಗ ಪ್ರಪಂಚದಾದ್ಯಂತ ನೋಡಿದ್ರೆ ನೀವು ಕೇಳಿರ್ಬೋದು ಜೆನ್ ಝಿ, ರೈಟ್? ಜೆನ್ ಝಿ ಏನ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ? ನಾನು ಈ ದೇಶಗಳ ಹೆಸರು ಹೇಳ್ತೀನಿ: ಶ್ರೀಲಂಕಾ, ಬಾಂಗ್ಲಾದೇಶ್, ಫಿಲಿಪೀನ್ಸ್, ಇಂಡೋನೇಷಿಯಾ, ಕೆನ್ಯಾ, ಪೆರು, ಮೊರಾಕೋ, ಮಡಗಾಸ್ಕರ್ ಬೀದಿಗಿಳಿದಿದ್ದಾರೆ. ಜೆನ್ ಝಿ ಬೀದಿಗಿಳಿದಿದ್ದಾರೆ. ನಮಗೆ ಕರಪ್ಷನ್ ಬೇಡ, ಮೋಸ ಬೇಡ, ಈ ಸರ್ಕಾರಗಳು ಬೇಡ ಅಂತ ಹೇಳಿ ಈಗ ನಾನು ಹೇಳಿದ ದೇಶಗಳಲ್ಲಿ ಹೆಚ್ಚಿನ ದೇಶಗಳ ಸರ್ಕಾರಗಳು ಉರುಳು ಹೋಗಿವೆ, ರೈಟ್? ಆದರೆ ಉರುಳಿಸಿದ ನಂತರ ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಉರುಳಿಸ್ಬಿಟ್ಟಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ, ಒಡೆದಾಕಿದ್ದಾರೆ, ಬಡ್ದಾಕಿದ್ದಾರೆ. ಈಗ ಸರ್ಕಾರಗಳಿಲ್ಲ. ಇದರ ಅರ್ಧ ದೇಶಗಳಲ್ಲಿ ಅಲ್ಲಿನ ಮಿಲಿಟರಿ ಬಂದು ಕೂತಿದೆ, ಬಿಕಾಸ್ ದೇರ್ ಇಸ್ ನೋ ಎಲೆಕ್ಟೆಡ್ ಗವರ್ಮೆಂಟ್. ಸೊ ನಮ್ಮ ಸಮಸ್ಯೆ ಏನಂತಂದ್ರೆ, ಜೆನ್ ಝಿ ನಮ್ಮ ಹದಿಹರೆಯದಿಂದ ನೆಕ್ಸ್ಟ್ ಹಂತ, ಜಸ್ಟ್ ಒನ್ ಸ್ಟೆಪ್. ಅವರು ಪವರ್ ತಗೊಳ್ತಾ ಇದ್ದಾರೆ, ಕೋಪ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆ ಕೋಪವನ್ನ ಒಂದು ಪಾಸಿಟಿವ್ ಆಗಿ ಕಟ್ಟಕ್ಕೆ ಅವ್ರ ಹತ್ರ ಮಾಹಿತಿ ಇಲ್ಲ. ಮುಂದಕ್ಕೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವರಿಗೆ ಏನು ಬೇಡ ಅಂತ ಗೊತ್ತಿದೆ, ಏನು ಬೇಕು ಅಂತ ಕಟ್ಕೊಳ್ಳೋಕ್ಕೆ ನಾವು ಸಾಕಷ್ಟು ಅವ್ರಿಗೆ ಸಹಾಯ ಮಾಡ್ತಾ ಇಲ್ಲ ಅಂತ ನನ್ನ ತುಂಬ ನೋವಿನ ಒಂದು ಆಲೋಚನೆ. ನಿನ್ನೆ ನಡೆದ ಒಂದು ಸೆಷನ್ನಲ್ಲಿ ಪವಿತ್ರ ಒಂದು ಮಾತು ಹೇಳಿದ್ರು. ಯಾವುದೇ ಲಿಟ್ರೇಚರ್ ಅನ್ನುವಂಥದ್ದು ಅವ್ರು ಹೇಳಿದ್ರು, ಇಲ್ಲ ಕಿಟಕಿ ಆಗಬೇಕು ಹೊಸದನ್ನ ತೋರಿಸೋದಿಕ್ಕೆ, ಅಥವಾ ಕನ್ನಡಿ ಆಗಬೇಕು ನಮ್ಮನ್ನೇ ನಾವು ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಅಂತ. ನನಗನ್ಸತ್ತೆ ಅದು ಮಕ್ಕಳ ಸಾಹಿತ್ಯಕ್ಕೂ ಬಹಳ ಬಹಳ ಸತ್ಯ. ಸೊ ನಾವು ಬರೆಯುವಂಥದ್ದು
ಬರೀ ನಾವು ಬರೆಯುವಂಥದ್ದಲ್ಲ, ನಾವು ಬದುಕುವಂಥ ರೀತಿ. ಅದಕ್ಕೆ ಮಕ್ಕಳು ನಮಗೆ ಕನ್ನಡಿಗಳು. ಯಾಕೆಂತಂದ್ರೆ ಅವರು ನಮ್ಮನ್ನ ಚೆನ್ನಾಗಿ ನೋಡ್ತಾರೆ, ನಮ್ಮ ಮುಖದಲ್ಲಿರೋ ಪ್ರತಿಯೊಂದು ಕಲೆ ಅವರಿಗೆ ಕಣ್ಣು ಕಾಣುತ್ತೆ. ಅದನ್ನ ಕೇಳಿಸ್ಕೊಳ್ಳೋ ತಾಕತ್ತು ನಮಗಿದೆಯಾ ಅಂತ ಹೇಳಿ. ಮತ್ತೆ ಅವರ ಕಿಟಕಿಗಳು ಕೂಡ ಅವರ ಪ್ರಪಂಚಕ್ಕೆ ನಮಗೆ ಅವರು ಆಹ್ವಾನ ಕೊಟ್ಟರೆ, ಇದನ್ನ ನೋಡಿ ಇದನ್ನ ಕಲೀರಿ ಅಂತ ಹೇಳಿದ್ರೆ ಅದರಿಂದ ನೋಡಿ ಕಲಿಯೋದು ನಮಗೆ ತುಂಬಾ ಇದೆ. ಅದು ಎರಡೂ ಮಾಡಿದ್ರೆ ಮಾತ್ರ ನಾವು ಅವರಿಗೆ ಬರೆಯೋದು, ಅದು ಸಾಹಿತ್ಯ ಇರ್ಬೋದು, ಕವನ ಇರ್ಬೋದು, ಲೇಖನ ಇರ್ಬೋದು, ಚಿತ್ರಕಥೆ ಇರ್ಬೋದು, ಈವನ್ ಒಂದು ಆರ್ಟಿಕಲ್ ಇರ್ಬೋದು, ಅದು ಸ್ವಲ್ಪ ಅರ್ಥಪೂರ್ಣ ಆಗಬಹುದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಕವಿತಾ. ಪ್ರಾಯಶಃ ಮಕ್ಕಳಿಂದ ಹದಿಹರೆಯಕ್ಕೆ ನಾವು ತಗೊಂಡ್ವಿ. ಈಗ ನಾನು ವಾಪಸ್ ಮತ್ತೆ ಈ ಕಡೆ ಕರೀತಾ ಇದ್ದೇನೆ. ನಮ್ಮ ಹೇಮಾ ಅವ್ರನ್ನ ನಾನು ಕೇಳುವಂಥದ್ದು, ಈ ಸಾಹಿತ್ಯ ನಮ್ಮಲ್ಲಿ ಒರಿಜಿನಲ್ ಸಾಹಿತ್ಯ, ಅನುವಾದ ಸಾಹಿತ್ಯ ಅನ್ನುವಂಥದ್ದು, ಇಂದ ಅಡಾಪ್ಟ್ ಮಾಡ್ಕೊಳ್ಳುವಂಥ ಸಾಹಿತ್ಯ, ಅಳವಡಿಸ್ಕೊಳ್ಳುವಂಥ ಸಾಹಿತ್ಯ, ಹೀಗೆ ಬೇರೆ ಬೇರೆ ಥರದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಪ್ರಾಯಶಃ ನಮ್ಮ ಮಕ್ಕಳಿಗೆ, ನನ್ನ ಅಪ್ಪನ ಕಾಲದ ಮಕ್ಕಳಿಗೆ ಅವರೆಲ್ಲ ಓದಿದ್ದು ಇಂಗ್ಲಿಷ್ನಿಂದ ಎರವಲು ತೆಗೆದುಕೊಂಡಂತಹ ಕನ್ನಡ ಸಾಹಿತ್ಯವನ್ನ. ಪ್ರಾಯಶಃ ಇವತ್ತಿನ ಮಕ್ಕಳಿಗೆ ಏನಾದರೂ ಓದಕ್ಕೆ ಕೊಟ್ಬಿಟ್ರೆ ಅವ್ರ ಏನು ಹಳಗನ್ನಡವಾ ಅಂತ ಕೇಳಿ ಯಾರು, ಆ ತರಹ ಬದಲಾವಣೆ ಆಗುವಂಥದ್ದು. ಬಹುಶಃ ನಾವುಗಳು ಶಾಲೆಗೆ ಹೋಗ್ತಿದ್ದ ಕಾಲಕ್ಕೆ ಬಂದದ್ದು GP ರಾಜರತ್ನಂ ಅವರ ಕವನಗಳು. ಅದು ಒಂಥರ ಒರಿಜಿನಲ್, ಕೆಲವು ಅಡಾಪ್ಟೆಡ್ ಆ ಥರದ್ದಿತ್ತು. ಈಗ ಇಲ್ಲಿ ನೀವು ಪ್ರಥಮ ಮೂಲಕ ಮಾಡ್ತಿರುವಂತಹ ಭಾರಿ ದೊಡ್ಡ ಕೆಲಸ. ಒಂದು ರೀತಿಯಲ್ಲಿ ಅನುವಾದ ಸಾಹಿತ್ಯ, ಅದು ಮಕ್ಕಳಿಗೋಸ್ಕರ. ಯಾಕದು ಅಷ್ಟೊಂದು ಮುಖ್ಯ ಆಯಿತು ನಿಮಗೆ ಹೇಮಾ ಅವರೇ, ಅಥವಾ ನಿಮ್ಮ ಪ್ರಥಮಿಗೆ ನಿಮಗೆ ಇಂಗ್ಲಿಷ್ನಿಂದ ಮತ್ತು ಇತರ ಭಾರತೀಯ ಭಾಷೆಗಳಿಂದ ಕನ್ನಡಕ್ಕೆ ಏನು ನೀವು ತರ್ತಾ ಇದ್ದೀರಾ, ಅದೇ ತರ ಕನ್ನಡದಿಂದ ಇತರ ಭಾಷೆಗಳಿಗೂ ಅನುವಾದದ ಅವಶ್ಯಕತೆ ಇದೆಯಾ ನಮ್ಮನ್ನ ಬೇರೆಯವರಿಗೆ ತಲುಪಿಸಕ್ಕೆ? ಇದರೊಳಗಿರುವ ಸವಾಲುಗಳೇನು, ಅದರ ಸಾಧ್ಯತೆಗಳೇನು, ಅವುಗಳ ಹಿನ್ನೆಲೆಯಲ್ಲಿ ನಿಮ್ಮ ಮಾತುಗಳು? ನಾನೊಂದು 10 ಪಾಯಿಂಟ್ ಓದ್ತೀನಿ, ಕೇಳಿಸ್ತೀನಿ. ಮಕ್ಕಳು ಪುಸ್ತಕಗಳನ್ನು ಓದುತ್ತಾರೆ, ವಿಮರ್ಶೆಯನ್ನಲ್ಲ. ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಲು ಮಕ್ಕಳು ಪುಸ್ತಕ ಓದುವುದಿಲ್ಲ. ತಮ್ಮ ಪಾಪ ಪ್ರಜ್ಞೆಯನ್ನು ತೊಳೆಯಲು, ಕ್ರಾಂತಿಯ ದಾಹವನ್ನು ತೀರಿಸಿಕೊಳ್ಳಲು, ಪರಕೀಯತೆಯನ್ನು ನೀಗಿಸಿಕೊಳ್ಳಲು ಪುಸ್ತಕ ಓದುವುದಿಲ್ಲ. ಅವರಿಗೆ ಮನಃಶಾಸ್ತ್ರದ ಬಗ್ಗೆ ಆಸಕ್ತಿ ಇಲ್ಲ. ಅವರಿಗೆ ಸಮಾಜಶಾಸ್ತ್ರ ಅಂದರೆ ಕಿರಿಕಿರಿ. ಕಷ್ಟವನ್ನು ಅರಿತುಕೊಳ್ಳಲು ಓದುವುದಿಲ್ಲ. ದೇವರು, ಕಿನ್ನರ ಲೋಕ, ರಾಕ್ಷಸರು, ಭೂತ, ದೆವ್ವ, ಪಿಶಾಚಿ, ತರ್ಕ, ವಿರಾಮ ಚಿಹ್ನೆಯಂತಹ ವಿಷಯಗಳ ಬಗ್ಗೆ ಇನ್ನೂ ನಂಬಿಕೆ ಇದೆ. ಅವರು ಕಥೆಗಳನ್ನು ಓದುತ್ತಾರೆ, ಟಿಪ್ಪಣಿಗಳನ್ನಲ್ಲ. ಪುಸ್ತಕ ಬೇಸರವಾದಾಗ ಕುಲ್ಲಂಕುಲ್ಲ ಆಕಳಿಸುತ್ತಾರೆ. ತಮ್ಮ ಪ್ರೀತಿಯ ಲೇಖಕ ಜಗತ್ತನ್ನು ಉದ್ಧಾರ ಮಾಡಬೇಕೆಂದು ಮಕ್ಕಳು ಬಯಸುವುದಿಲ್ಲ. ಅವರು ಪುಟ್ಟ ಮಕ್ಕಳಾದರೂ ಅದು ಅವರ ಪ್ರಿಯ ಲೇಖಕರ ಕೈ ಮೀರಿದ್ದು ಎಂಬುದು ಅವರಿಗೆ ಗೊತ್ತು. ಬೆಳೆದ ನಮಗೆ ಇಂತಹ ಬಾಲಿಶ ಯೋಚನೆಗಳಿರುತ್ತವೆ. ಇದು ಐಸಾಕ್ ಬಾಷೆವಿಸ್ ಸಿಂಗರ್ ನೊಬೆಲ್ ಪುರಸ್ಕಾರ ಸ್ವೀಕೃತಿ ಭಾಷಣದಲ್ಲಿ ಹೇಳಿದ ಮಾತುಗಳು. ನಾನು ಮಕ್ಕಳಿಗಾಗಿ ಏಕೆ ಬರೆಯುತ್ತೇನೆ ಎಂಬುದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡಬಲ್ಲೆ. ಸದ್ಯಕ್ಕೆ 10 ಕಾರಣಗಳನ್ನು ಕೊಡುತ್ತೇನೆ. ಇದು ಮೇಲೆ ನಾನು ಓದಿದ್ದು. ಈ 10 ಮಾತುಗಳು ಅನುವಾದಕ್ಕೂ ಅಕ್ಷರಶಃ ಅನ್ವಯ ಆಗ್ತವೆ. ನಾನು ಒಂದು 2 ಅನುವಾದದ ಅದರ ಹಿನ್ನೆಲೆ ಮತ್ತು ಅದರ ಕಾಂಟೆಕ್ಸ್ಟ್, ಭಾಷೆಗೆ ಸಂಬಂಧಪಟ್ಟಂಗೆ ಅದು ತುಂಬ ದೊಡ್ಡ ಕಾಂಟೆಕ್ಸ್ಟಲ್ಲಿ ಇರೋದ್ರಿಂದ ಅದೆಲ್ಲ ಅಲ್ಲದೆ ನಾನು ಪ್ರಾಕ್ಟಿಕಲ್ ಆಗಿ ಇವತ್ತು ಅನುವಾದ ಕೂತ್ರೆ, ಮಕ್ಕಳಿಗಾಗಿ ಅನುವಾದ ಮಾಡೋಕ್ಕೆ ಅಂತ ಕೂತಾಗ ನಾವು ಏನು ಚಾಲೆಂಜಸ್ಸನ್ನು ಎದುರಿಸ್ತೀವಿ ಅನ್ನೋದರ ಬಗ್ಗೆ 1-2 ಎಕ್ಸಾಂಪಲ್ ಕೊಟ್ಟರೆ ಹೆಚ್ಚು ಅದು ಸೂಕ್ತ ಅನಿಸುತ್ತೆ ಅಂತ ನಾನು ಎಕ್ಸಾಂಪಲೇ ಕೊಡ್ತೀನಿ. ಮೊಬೈಲ್ ಬಂದಮೇಲೆ ನಾವು ಅತಿ ಹೆಚ್ಚು ಬಳಸ್ತಿರುವ ಪದ ಮಿಸ್ ಅನ್ನೋದು, ಅಥವಾ ಐ ಮಿಸ್ ಯು, ಬಸ್ ಮಿಸ್ ಆಯಿತು, ಟ್ರೈನ್ ಮಿಸ್ ಆಯಿತು, ಅದೆಲ್ಲವೂ ಬಸ್ಸು ಮತ್ತು ಟ್ರೈನು ಮಿಸ್ ಆದರೆ ಓಕೆ ಒಪ್ಕೊಳ್ತೀವಿ. ಐ ಮಿಸ್ ಯು ಅನ್ನೋದನ್ನು ನಾವು ಹೇಗೆ ಹೇಳ್ತೀವಿ ಕಾಂಟೆಕ್ಸ್ಟಲ್ಲಿ ಅನ್ನೋದು ಟಾಸ್ಕ್ ಕೊಡ್ತೀನಿ. ಬೇಡ ಈ ಮಿಸ್ ಯು ಅನ್ನೋ ಪದದಲ್ಲಿರೋ ಕಾಂಟೆಕ್ಸ್ಟ್ ಇದೆಯಲ್ಲ, ಅದ್ರ ಬಗ್ಗೆ ನಮ್ದೊಂದು ಕತೆ ಇದೆ. ಒಂದು ಅಫೋ ಆ್ಯಂಡ್ ಐ ಅನ್ನೋ ನಾನು ಮತ್ತು ಅಫೋ ಅಂತೇಳಿ ನಾಗಾಲ್ಯಾಂಡಲ್ಲಿ ಅಕ್ಕ ತಮ್ಮನ ಕತೆ.
ಫ್ಯಾಮಿಲಿನಲ್ಲೇ ಅಕ್ಕ ತಮ್ಮ ಇರ್ತಾರೆ, ಅಪ್ಪ ಅಮ್ಮ ಊರಲ್ಲಿ ಇಟ್ಕೊಂಡು ಅಕ್ಕನನ್ನ ಚಿಕ್ಕ ಮಗುನ ಮನೆಯಲ್ಲಿ ಇಟ್ಕೊಂಡು ಅಕ್ಕನನ್ನ ಸಿಟಿಗೆ ಕಳಿಸ್ತಿರೋ ಫ್ಯಾಮಿಲಿನಲ್ಲಿರೋ ಬರೋದು ಒಂದು ಸಾಲು ಬರುತ್ತೆ. ಐ ವಂಡರ್ ಇಫ್ ಅಫೋಮ್ ವಿಲ್ ಮಿಸ್ ಮೀ ಅಂತ ಆ ಪದನ ನೀವು ಅದನ್ನು ಕನ್ನಡದಲ್ಲಿ ಹೇಗೆ ಹೇಳ್ತೀರಾ ಅದನ್ನು? ನಾನು ಅಫೋನ ಅವಳಿಲ್ಲ ಅಂತ ಆಗುತ್ತೆ, ಅವಳು ತಪ್ಪಿಸ್ಕೊಂಡೆ, ಅವಳ ಜೊತೆಗಿನ ಒಡನಾಟ, ಅದು ಯಾವುದೂ ಕಾಂಟೆಸ್ಟಿಗೆ ಹೊಂದಲ್ಲ. ಆದರೆ ಅದು HR ಕೃಷ್ಣಮೂರ್ತಿ ಅನುವಾದ ಸರ್ ಅನುವಾದ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ನಾನು ಇಲ್ಲದಿರುವುದು ಆಫೋಗೆ ಬೇಸರವಾಗಬಹುದೇನೋ, ಅದು ಎಷ್ಟು ಆಪ್ಟ್ ಆಗಿದೆ ಅನ್ನೋದನ್ನು ನಾನು ಯಾವಾಗಲೂ ಈಗ ದೀಪಾವಳಿಗೆ ದಸರಾಕ್ಕೆ ಊರಿಗೆ ಹೋಗದೆ ಇದ್ದಾಗ ಬರದೇ ಇದ್ದಾಗ ನಾವೆಲ್ಲರಿಗೂ ತುಂಬ ಕಾಮನ್ನಾಗಿ ಕಳಿಸಿದ ಪದ ನಾನು ತುಂಬ ಮಿಸ್ ಮಾಡಿಕೊಂಡೆ ಹಬ್ಬದಲ್ಲಿ ನಿನ್ನನ್ನು ಅಂತೆ. ಅದ್ರ ಬದಲು ಅದನ್ನು ಬಿಟ್ಟು ನಮ್ಮ ಅಮ್ಮನ ನಮ್ಮ ಅಪ್ಪನ ನಾನು ಫೋನ್ ಮಾಡಿದಾಗ ಹೇಳಿದ್ರೆ ನಿನ್ನನ್ನು ಅದೆಷ್ಟು ನೆನೆಸ್ಕೊಂಡು ನಮ್ಮ ಹಬ್ಬದಲ್ಲಿ ಅನ್ನೋದು ಎಷ್ಟು ಕಾಂಟೆಕ್ಸ್ಟಿಗೆ ಅದರದ್ದು ಆ ಅಂತಃಕರಣ ಅದನ್ನು ನಾವೆಲ್ಲ ಹಂಗಂಗೆ ಭಾಷೆನಲ್ಲಿ ಪಾಸ್ ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕತೆ ಇನ್ನೊಂದು ಸಾಲು, ಥಿಂಗ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ದೇ ಆರ್ ಚೇಂಜಿಂಗ್ ಫಾಸ್ಟ್. ಐ ವಿಲ್ ಮಿಸ್ ಅಫೋ, ಐ ನೋ ಶಿ ವಿಲ್ ಮಿಸ್ ಮೀ ಟು. 20 ವರ್ಷದಿಂದ ಈ ಕತೆ ಬರ್ತಿದ್ರೆ ನಾವು ಖಂಡಿತ ಮಿಸ್ ಅನ್ನೋ ಪದ ಬಳಸ್ತಾ ಇಲ್ಲ. ಅಂದರೆ ನಾನು ಕಾಂಟೆಕ್ಸ್ಟ್ ಅನ್ನು ಹೇಳ್ತಾ ಇರೋದ್ರಿಂದ ಹಳೆ ಕತೆ ಹೊಸ ಕತೆ ಅಂತಲ್ಲ. ಆದರೆ ಅದು ಕನ್ನಡದ ಕಾಂಟೆಕ್ಸ್ಟಿಗೆ ಬಂದಾಗ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲವೂ ಬದಲಾಗುತ್ತಿದೆ ಮತ್ತು ಬಹು ಬೇಗ ಬದಲಾಗುತ್ತಿದೆ. ಅವಳಿಲ್ಲದಿರುವುದು ನನಗೆ ಬೇಸರ, ನಾನಿಲ್ಲದಿರುವುದು ಅವಳಿಗೂ ಬೇಸರ. ಬೇಸರ ತರುತ್ತದೆ ಎಂಬುದು ನನಗೆ ಗೊತ್ತು. ಆಮೇಲೆ ಇನ್ನೊಂದು ಕಾಂಟೆಕ್ಸ್ಟಲ್ಲಿ ಅನುವಾದ ಮಾಡೋಕ್ಕಾಗಲ್ಲ ಅನ್ನೋದನ್ನು ಅಷ್ಟೇ ಸಹಜವಾಗಿ ಬಿಟ್ಟು ಕೊಡೋದು ಹೆಚ್ಚು ಸೂಕ್ತ. ಅದನ್ನು ತುಂಬ ಬಲವಂತವಾಗಿ ಅನುವಾದ ಮಾಡೋಕ್ಕೆ ಹೋದರೆ ಅದು ಅನುವಾದ ಆಗಲ್ಲ. ಅದಕ್ಕೊಂದು ನಮ್ಮದೇ ಕತೆ ಎಕ್ಸಾಂಪಲ್ ಇದೆ. ಅದು ಮೂಲ ಕತೆ ಹಿಂದಿನಲ್ಲಿ ಗೋಲ್ ಅಂತ ಹೇಳಿ, ಅದು ಮುಂಬ್ರಾ ಹೆಣ್ಣು ಮಕ್ಕಳ ಫುಟ್ಬಾಲ್ ಟೀಮ್ ಕತೆ, ಅದು ಗೋಲ್ ಅಂತ ಹೇಳಿ. ಅದು ಲಾಸ್ಟ್ ಆ ಟೀಮ್ ಹೆಸರು ಪರ್ಚಮ್ ಅಂತ ಹೇಳಿ ಅವ್ರು ಮುಂಬ್ರಾದವ್ರದ್ದು. परचम शब्द उर्दू कवि मजाज की शायरी तेरे माथे पर ये आंचल बहुत ही खूब है, लेकिन तू इस आंचल का एक परचम बना लेते तो अच्छा था से प्रेरित है. ये परचम पद ಮಜಾಜ್ ಅವರ ಕವಿತೆ ಶಾಯರಿ ಒಂದು ಸಾಲಿನಲ್ಲಿ ಬರುತ್ತೆ ಅನ್ನೋದು. ಇದನ್ನ ಕನ್ನಡದಲ್ಲಿ ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದರೆ, ನಿನ್ನ ಹಣೆಯ ಮೇಲಿನ ಸೆರಗು ಬಹಳ ಸುಂದರವಾಗಿ ಏನೋ ಇದೆ, ಆದರೆ ಈ ಸೆರಗಿನ ಭಾಗವನ್ನೇ ನೀನು ಬಾವುಟದಂತೆ ಮಾಡಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು. ಆದರೆ ಇದೇ ಕಥೆನ ಅದೇ ಲೇಖಕರು ಹಿಂದಿಯಿಂದ ಇಂಗ್ಲೀಷಿಗೆ ಅನುವಾದ ಮಾಡುವಾಗ ಎಷ್ಟು ಟ್ರೈ ಮಾಡಿದ್ರು ಈ ಸಾಲನ್ನು ಹಿಡಿಯೋಕ್ಕಾಗಿಲ್ಲ. ಅವ್ರು ಒಂದೇ ಲೈನಲ್ಲಿ ಹೇಳಿ ಮುಗಿಸಿದ್ರು. ಪರ್ಚಮ್ ಈಸ್ ಇನ್ಸ್ಪೈರ್ಡ್ ಬೈ ಮಜಾಜ್ ಉರ್ದು ಪೋಯಮ್ and means flag of banner. ನಾವು ಅನುವಾದದಲ್ಲಿ ಇನ್ನೊಂದು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಪ್ರಥಮ ಬುಕ್ಸ್ನಲ್ಲಿ ತುಂಬಾ ಅದರ ಬಗ್ಗೆ ಗಮನ ಇಟ್ಟು ಮಾಡುವಂಥದ್ದು ಜೆಂಡರ್ ಡೈವರ್ಸಿಟಿ ಬಗ್ಗೆ. ಫ್ರೇಸ್ ಲೈಕ್ ಮೆನ್ ಆ್ಯಂಡ್ ವುಮೆನ್ ಗೆಟ್ ಯೂಸ್ ಬೈ ಡಿಫಾಲ್ಟ್. ಎಲ್ಲ ಕಡೆಗೂ ನಾವು ಅದು ತುಂಬ ಡಿಫಾಲ್ಟಾಗಿ ಯೂಸ್ ಮಾಡ್ತೀವಿ. ವೈ ನಾಟ್ ವುಮೆನ್, ಟ್ರಾನ್ಸ್, ಫೋಕ್ಸ್ ಆ್ಯಂಡ್ ಮೆನ್, ಇದನ್ನು ನಾವು ಯಾಕೆ ಯೂಸ್ ಮಾಡಲ್ಲ ಅನ್ನೋ ಪ್ರಶ್ನೆ ಪ್ರತಿ ಅನುವಾದದಲ್ಲೂ ಜೆಂಡರ್ ಡೈವರ್ಸಿಟಿನಲ್ಲಿ. ಇದ್ರ ಬಗ್ಗೆ ತುಂಬ ಇದರಲ್ಲಿ ಒಂದು ಬುಲ್ಬುಲ್ ಅಂತ ಒಂದು ಹಿಂದಿ ಫಿಲಮ್ ಬಂತು. ಅದು ಬೆಂಗಾಲಿಯಿಂದ ಹಿಂದಿಗೆ ಬಂದಿದ್ದು ಒರಿಜಿನಲ್ ಸ್ಟೋರಿ. ಅದರಲ್ಲಿ ಒಂದು ಕವಿತೆ, ಒಂದು ಸಾಂಗ್ ಅನುವಾದ ಆಯಿತು ಅದರಲ್ಲಿ. ಅದು ಬೆಂಗಾಲಿನಲ್ಲಿ ನಟ್ಖಟ್ ಕನಯ್ಯ ನಟ್ಖಟ್ ರಾಧಾ ಅಂತಿರೋದು ಹಿಂದಿಗೆ ಅನುವಾದ ಆದಾಗ ನಟ್ಖಟ್ ಕನಯ್ಯ ಬೇಶರಂ ರಾಧಾ ಅಂತ ಆಯಿತು. ಅದು ತುಂಬ ಚರ್ಚೆ, ಅದು ಅಂದರೆ ಬೇರೆ ಪ್ರಚಲಿತ ಇದ್ದಲ್ಲಿ. ಆಮೇಲೆ ಅನುವಾದದಲ್ಲಿ ನಾವು ತುಂಬ ಗಮನ ಇಟ್ಟು ನೋಡುವಂಥದ್ದು ನಾಟ್ ಜಸ್ಟ್ ಅಬೌಟ್ ಫಂಕ್ಷನಾಲಿಟಿ, ಇಟ್ಸ್ ಅ ಬ್ಯೂಟಿ. ಆ ಭಾಷೆಯ ಲಾಲಿತ್ಯ ನೀವು ಓದೋವಾಗ ಮಕ್ಕಳಿಗೆ ಕಿವಿ ಕೇಳ್ತು ಅಂದರೆ ಆ ಅನುವಾದ ಎಫೆಕ್ಟಿವ್ ಅನ್ನೋದನ್ನು ನಾವು ಆ ಥರ ಪರಿಗಣಿಸ್ತೀವಿ. ಹೇಮಾ, ಬಿಫೋರ್ ವಿ ಗೋ ಫರ್ದರ್, ಕನ್ನಡದಿಂದ ಬೇರೆ ಭಾಷೆಗಳಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಏನಾದ್ರು ಮಾಡಿದ್ದೀರಾ ನೀವು? ಮಾಡಿದ್ದೀವಿ. ಕನ್ನಡದಿಂದ ನಾವು ಹಿಂದಿ ತಗೊಂಡು ಹೋಗಿದ್ದೀವಿ, ಗುಜರಾತಿ ತಗೊಂಡು ಹೋಗಿದ್ದೀವಿ, ಒಡಿಯಾಗೆ ತಗೊಂಡು ಹೋಗಿದ್ದೀವಿ, ತಮಿಳಿಗೆ ತಗೊಂಡು ಹೋಗಿದ್ದೀವಿ. ಆ ಪ್ರಯತ್ನ ಆಗ್ತಿದೆ. ಯಾಕಂದ್ರೆ ಬಹಳಷ್ಟು ಕಡೆ ಇರೋ ಒಂದು ದೊಡ್ಡ ಆಪಾದನೆ ಏನು ಅಂತಂದ್ರೆ, ಅನುವಾದ ಸಾಹಿತ್ಯ ಅಂದ್ರೆ ಇಂಗ್ಲಿಷ್ನಿಂದ ಅಥವಾ ಮ್ಯಾಕ್ಸಿಮಮ್ ಹಿಂದಿಯಿಂದ ಬರುತ್ತೆ ಹೊರತು ಬೇರೆ ಭಾರತೀಯ ಭಾಷೆಗಳಿಂದ ಈ ಕಡೆ ಬರೋದು ಅಥವಾ ಕನ್ನಡದಿಂದ ಹೊರಗಡೆ ಹೋಗುವುದು ಕಷ್ಟ ಅಥವಾ ಮಾಡ್ತಿಲ್ಲ ಅಂತ. ಲಾಸ್ಟ್ ಈ ಸಲ 2 ಕನ್ನಡದಿಂದ ಹಿಂದಿಗೆ ಮಾಡಿದ್ದೀವಿ. 2 HM ಕುಮಾರಸ್ವಾಮಿ ಅಂತ ಮೈಸೂರವ್ರು ಒಳ್ಳೆ ಅನುವಾದಕರು, ಕನ್ನಡದಿಂದ ಹಿಂದಿ, ಹಿಂದಿಯಿಂದ ಕನ್ನಡಕ್ಕೆ. ನಾಗಭೂಷಣ್ ಸರ್ ಅವ್ರದ್ದು ಗಾಂಧಿ ಕಥನ ಹಿಂದಿಗೆ ಅವರೇ ಅನುವಾದ ಮಾಡಿದ್ರು, ಅವ್ರು ಮಾಡಿದ್ದಾರೆ.
ಒಳ್ಳೆ ಟ್ರಾನ್ಸ್ಲೇಷನ್. ಥ್ಯಾಂಕ್ ಯು. ಐನೋ ನಮ್ಮ ಸಮಯ ಈಗ 4:10 ಬಂದಿದ್ದೀವಿ. ಶ್ರೀಜಾ ಅವ್ರನ್ನ ಕೇಳೋಣ. ಆಗಲೇ ನಾನು ಶ್ರೀಜಾ ಅವ್ರ ಬಗ್ಗೆ ಸುದೀರ್ಘವಾದ ಪರಿಚಯ ಮಾಡಿಕೊಟ್ಟಿದ್ದಕ್ಕೋಸ್ಕರ ಬೆಲ್ ನಿಮಗೆ ಕೊಟ್ಬಿಟ್ರೆ ನಾನೀಗ ನೋಡಿ, ನಿಮಗೆ ಸಿಗೋ ಪ್ರಚಾರ ಕಡಿಮೆ ಆಗುತ್ತೆ, ಸ್ವಲ್ಪ ದಾಳಿ. ಪುಸ್ತಕ ಪ್ರಕಟಣೆ ಒಂದು ಹೂಹಾಸಿನ ದಾರಿ ಅಲ್ಲ ಅನ್ನೋದು ಪ್ರಾಯಶಃ ಕೂತಿರೋ ಎಲ್ಲ ಪ್ರಕಾಶಕರಿಗೆ ಗೊತ್ತಿದೆ. ಅದರ ಸಂಪಾದನೆ ಮತ್ತು ಪ್ರಕಾಶನದ ಕೆಲಸ, ಮಾರಾಟ, ಮತ್ತೆ ಇವತ್ತಿನ ದಿನಗಳಲ್ಲಿ ಕನ್ನಡದಲ್ಲಿ ಮಕ್ಕಳಿಗೋಸ್ಕರ ಪುಸ್ತಕ ಸಿದ್ಧತೆ, ಪ್ರಕಟಣೆ, ಮಾರಾಟ ಮತ್ತೆ ಮಕ್ಕಳಿಗೆ ತಲುಪಿಸುವ ಸಾಹಸ. ನಿಜವಾಗ್ಲೂ ಮಕ್ಕಳು ತಲುಪ್ತಾ ಇದೆಯಾ? ನೀವು ಸಾವಿರಾರು ಪುಸ್ತಕ ಪ್ರಿಂಟ್ ಮಾಡ್ತಿದ್ದೀರಾ, ಲೈಬ್ರರಿಗಳಿಗೆ ಹೋಗ್ತಾ ಇದೆಯಾ? ಈ ಸವಾಲಿನ ಹಿನ್ನೆಲೆಯಲ್ಲಿ ಪ್ರಚಲಿತ ವಿಷಯಗಳ ಬಗ್ಗೆ ನೀವು ಹೇಗೆ ಪುಸ್ತಕ ಮಾಡ್ತಿದ್ದೀರಾ? ಆ ಸವಾಲು ಸ್ವಲ್ಪ ಹೇಳಿ ಸರ್. ಇಷ್ಟು ಪ್ರಶ್ನೆಗಳಿಗೆ ನಾನು ಒಂದೊಂದು ಲೈನಲ್ಲಿ ಉತ್ತರ ಹೇಳೋದಾದ್ರೂ ನನಗೆ ಎಷ್ಟು ಟೈಮ್ ಕೊಡ್ತೀರಿ? ಅವ್ರು ಕೊಟ್ರೆ ಅಲ್ಬುತಿಯಾರ್ಲೊಬ್ರು ನೀಲೇಶ್ವರವರು ಅವ್ರು ಕೊಟ್ರೆ ಕೊಡ್ತೀವಿ. ನಾನು ಎಷ್ಟು ಟೈಮ್ ತಗೊಳ್ಬಹುದು? ನೋಡಿ, 1 ಗಂಟೆ ತಗೊಳ್ಳಿ. ಓಕೆ, ಈಗ ಇದು ಆಕ್ಚುಲಿ ಒಂದು ಪಬ್ಲಿಕೇಶನ್ ಬಗ್ಗೆನೇ ನಾವು ಒಂದು ಪ್ಯಾನಲ್ ಡಿಸ್ಕಷನ್ ಮಾಡಿದ್ರು ಕೂಡ ಮುಗಿಯದಷ್ಟು ಸಮಸ್ಯೆಗಳು, ಸಾಧ್ಯತೆಗಳು ಪಬ್ಲಿಷಿಂಗ್ ಅಲ್ಲಿ ಇದೆ. ಅದು ಕೂಡ ಮಕ್ಕಳ ಲಿಟ್ರೇಚರ್ ಅಂದ್ರೆ ಅದಕ್ಕೆ ಇನ್ನೂ ಇದೆ. ಸೊ ಇಲ್ಲಿ ನನಗೆ ಯಾವಾಗಲೂ ಫಸ್ಟ್ ಕ್ವಶನ್ ಅಂತ ಬರೋದೇನೆ, ಮಕ್ಕಳು ಕೂಡ ಕೇಳ್ತಾ ಇರೋದು ನಾವು ಯಾಕೆ ಓದಬೇಕು ಅಂತ. ಅದು ಮಕ್ಕಳು ಮಾತ್ರ ಕೇಳ್ತಿಲ್ಲ, ಪ್ಯಾರೆಂಟ್ಸು ಕೇಳ್ತಾ ಇದ್ದಾರೆ ಯಾಕೆ ಪುಸ್ತಕಗಳು ಓದಬೇಕು. ಈಗ ನಾನು ಇವರೆಲ್ಲ ಮಾತಾಡಿರೋದು ಮತ್ತೆ ಅದರಲ್ಲಿ ಎಲ್ಲ ಅದರ ಸಮಸ್ಯೆಗಳು ಮತ್ತು ಪಾಸಿಬಿಲಿಟೀಸ್ ಬಂದಿದೆ. ಬಟ್ ನಾನು ತುಂಬಾ ಪ್ಯಾರೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀನಿ, ಮಕ್ಕಳ ಜೊತೆನೂ ಇಂಟ್ರಾಕ್ಟ್ ಮಾಡಿದ್ದೀನಿ. ಆ ಇಂಟ್ರಾಕ್ಟ್ ಮಾಡಿದಾಗ ಮಕ್ಕಳು ಕೂಡ ನನಗೆ ತುಂಬಾ ಜನ ಕೇಳಿದ್ದಾರೆ ಯಾಕೆ ಓದಬೇಕು, ವೈ ಐ ಶುಡ್ ರೀಡ್. ಪ್ಯಾರೆಂಟ್ಸ್ಗೂ ಕೂಡ ಅದೇ ಕ್ವಶನ್ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಇದು ಹೇಳೋದಾದ್ರೆ ಎಷ್ಟಿದೆ ಪ್ಯಾರೆಂಟ್ಸಿಗೆ ಅದು ಇದೆ ಅಂತೆ. ಅವರು ಕರೆಕ್ಟಾಗಿ ಅದನ್ನು ಡಿವೈಡ್ ಮಾಡಿದ್ದಾರೆ, ಅಕಾಡೆಮಿಕ್ ಬುಕ್ಸ್ ಮತ್ತೆ ಲಿಟ್ರೇಚರ್ ಬುಕ್ಸ್. ಸೊ ಅಕಾಡೆಮಿಕ್ ಬುಕ್ ಓದಬೇಕಾ ಬೇಡ ಅಂತಿರೋದು ಯಾರಿಗೂ ಡೌಟ್ ಇಲ್ಲ, ಅದು ಓದಲೇಬೇಕು. ಸೊ ಟೆಕ್ಸ್ಟ್ ಬುಕ್ ಆಗಲಿ ಅದು ಓದಲೇಬೇಕು. ಬಟ್ ಲಿಟ್ರೇಚರ್ ಪುಸ್ತಕ ಓದಬೇಕಾ ಅಂತ ಇರೋದ್ರಲ್ಲಿ ಮಾತ್ರ ಕನ್ಫ್ಯೂಷನ್ ಇರೋದು. ಸೊ ನಾನು ರಂಗಶಂಕರದಲ್ಲಿ ಮೊನ್ನೆ ಒಂದು ಮಕ್ಕಳ ಪ್ಲೇ ಇತ್ತು, ನಾಟಕ. ಫಸ್ಟ್ ಟೈಮ್ ರಂಗಶಂಕರದಲ್ಲಿ ಮಕ್ಕಳನ್ನು ನನಗೆ ನೋಡಿ ಖುಷಿ ಆಯಿತು. ಅಲ್ಲಿ ಮಕ್ಕಳಿಗೆ ಅಲೌ ಇತ್ತು ರಂಗಶಂಕರ. ಸೊ ಅದರ ಪಕ್ಕದಲ್ಲಿ ಒಂದು ಬುಕ್ ಸ್ಟೋರ್ ಇದೆ. ಆ ಬುಕ್ ಸ್ಟೋರಿಗೆ ಹೋಗಿ ತುಂಬಾ ಮಕ್ಕಳು, ಪ್ಯಾರೆಂಟ್ಸ್ ಎಲ್ಲರೂ ಇದ್ರು. ಅಲ್ಲಿ ಒಂದು ಮಗು ಒಂದು ಇಂಗ್ಲಿಷ್ ಬುಕ್ ತಗೊಂಡು ಅಪ್ಪನಿಗೆ ಈ ಬುಕ್ ಕೊಡಿಸಿ ನನಗೆ ಅಂದ್ರು. ಇಮ್ಮಿಡಿಯೇಟ್ ಅಪ್ಪ ಕೇಳಿದ್ರು, ಪುಸ್ತಕ ಯಾಕೆ ತಗೊಳ್ತೀಯ, ಒಂದು ಸಲ ಓದಿ ನೀನು ಬಿಸಾಕ್ತೀಯ ಅದನ್ನು ಅಂತ. ಸೊ ದಿಸ್ ಹ್ಯಾಪನ್ ಜಸ್ಟ್ ಲೈಕ್ ಲಾಸ್ಟ್ ಮಂತ್. ಸೊ ನನಗೆ ಒಂದು ಸೆಕೆಂಡ್ ನಾನಲ್ಲಿ ಇಂಟ್ರಪ್ಟ್ ಆಗೋಣ ಅಂತ ಕೂಡ ನನಗೆ ಅನಿಸಿತ್ತು. ಯಾಕೆಂದ್ರೆ ಒಂದು ಇದರಲ್ಲಿ ಅವ್ರದ್ದು ಕಾಳಜಿ ಏನಾದ್ರು ಒಂದೇ ಸಲ ಓದ್ತಾನೆ ಅವನ ಪುಸ್ತಕ ಅಂತ. ಸೊ ಇಫ್ ದಿಸ್ ಈಸ್ ದ ಕೇಸ್ ಅಂದ್ರೆ ಪ್ಯಾರೆಂಟ್ಸ್ ಆ ರೀತಿ ಯೋಚನೆ ಮಾಡ್ತಾ ಇದ್ರೆ, ಅದ್ರ ನಂತರ ನಾನು ಸರ್ ಜೊತೆ ಒಂದ್ಸಲ ಅದೇ ಡಿಸ್ಕಷನ್ ಆಯಿತು. ಸೊ ಪ್ಯಾರೆಂಟ್ಸ್ ಅದೇ ರೀತಿನ ಥಿಂಕ್ ಮಾಡ್ತಾ ಇರ್ಬೋದಲ್ಲ, ಯಾಕೆ ಒಂದೇ ಸರಿ ಓದಕ್ಕಾಗೋ ಪುಸ್ತಕವನ್ನು ನಾವು ಕೊಂಡ್ಕೊಂಡು ದುಡ್ಡು ವೇಸ್ಟ್ ಮಾಡಬೇಕು. ಸೊ ಇಲ್ಲಿ ಈಗ ನಾವು ಪಬ್ಲಿಷಿಂಗ್ ರೂಪಿಂದ ಶುರು ಮಾಡೋಕ್ಕೆ ಕಾರಣನೇ ಇದೇ ರೀತಿಯ ಒಂದು ಗ್ಯಾಪ್ ನಮಗೆ ಕಾಣಿಸಿದ್ದಕ್ಕೆ. ಅದು ಕಾಣಿಸಿದ ನಂತರನೂ ತುಂಬಾ ಸವಾಲುಗಳು, ಇದೇ ರೀತಿ ಚರ್ಚೆಗಳು ನಾವು ನೋಡಿದ್ದೀವಿ. ಅಲ್ಲೆಲ್ಲ ಬಂದಿರೋದು ಒಂದೇ, ಫಸ್ಟ್ ನಾವು ನಮಗೆ ಕ್ಲಾರಿಟಿ ತರಬೇಕು, ಮಕ್ಕಳಿಗೆ ಪುಸ್ತಕ ಬೇಕಾ ಬೇಡವಾ ಅಂತಿರೋದು. ಮತ್ತೆ ಬೇಕು ಅಂತಿದ್ರೆ ಅದು ಯಾವ ರೀತಿಯ ಪುಸ್ತಕಗಳು ಅವರಿಗೆ ಸಿಗ್ಬೇಕು ಅಂತಿರೋದು. ಅದು ನಾವು ಮಾತ್ರ ಡಿಸೈಡ್ ಮಾಡಬಾರದು, ಮಕ್ಕಳಿಗೂ ಕೂಡ ಕೇಳಬೇಕು ಅವರಿಗೆ ಎಂತ ಪುಸ್ತಕಗಳು ಬೇಕು ಅಂತಿರೋದು. ಇಲ್ಲ ಅಂತಿದ್ರೆ ಮೇಡಮ್ ಹೇಳಿದ ರೀತಿಯಲ್ಲೇನೆ ನಾವೇನೋ ಅವರ ತಲೆ ಮೇಲೆ ಹಾಕಕ್ಕೆ ಟ್ರೈ ಮಾಡ್ತೀವಿ, ಅದನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ ಇಲ್ಲ. ಈಗ ನನಗೆ ಗೊತ್ತಿರುವ ಹಾಗೇನೆ ಯಾವುದೇ ಒಂದು ಸಬ್ಜೆಕ್ಟ್, ಯಾವುದೇ ಒಂದು ವಿಷಯ ಆಗಲಿ, ಯಾವುದೇ ಒಂದು ಸೆಗ್ಮೆಂಟ್ ಆಗಲಿ, ಚಿಲ್ಡ್ರನ್ ರೈಟ್ಸ್ ಆಗಲಿ, ಎಷ್ಟೋ ರಿಸರ್ಚ್ ವರ್ಕ್ಗಳು ನಡೆಯುತ್ತದೆ ನಮ್ಮ ಕಂಟ್ರಿಯಲ್ಲಿ. ನಿಮ್ಮ ಚೈಲ್ಡ್ ರೈಟ್ಸ್ ಬಗ್ಗೆನೂ ನಡೀತಾ ಇರುತ್ತೆ, ಲಿಟ್ರೇಚರ್ ಬಗ್ಗೆ ನಡೀತಾ ಇರುತ್ತೆ. ಆದರೆ ಕರ್ನಾಟಕದಲ್ಲಿ ಮಕ್ಕಳ ಸಾಹಿತ್ಯದ ಬಗ್ಗೆ ಎಷ್ಟು ರಿಸರ್ಚ್ ನಡೆದಿದೆ? ನಮ್ಮದು ರಿಸರ್ಚೇ ಇಲ್ಲ. ಈಗ ನಾನು ಒಂದು ಪ್ರಕಾಶನದಲ್ಲಿ ನಾವೇನಾದ್ರೂ ಒಂದು ಮಾಡಬೇಕು ಅಂತಿದ್ರೆ ನನಗೆ ಯಾವುದೇ ರೀತಿಯ ಡಾಟಾ ಇಲ್ಲ. ಈಗ ಮಕ್ಕಳಿಗೆ ಇಂಥ ಪುಸ್ತಕಗಳು ಇಷ್ಟ ಅಂತ ಯಾರೂ ರಿಸರ್ಚ್ ಮಾಡಿಲ್ಲ. ಅಲ್ಲೂ ಇಲ್ಲೂ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಒಂದು ಕ್ವಶನ್ಸ್ ಅಲ್ಲಿ ಗುಂಪುಗಳಲ್ಲಿ ಆಗ್ತಾ ಇರ್ಬೋದು ಹೊರತು ಸ್ಟೇಟ್ ವೈಡ್ ಆಗಿ ಯಾವ ಡಾಟಾನೂ ಇಲ್ಲ. ಇನ್ನೊಂದು, ಈಗಲೂ ಕೂಡ ಲಿಟ್ರೇಚರ್ ಬೇಕೋ ಬೇಡೋ ಅಂತ ಇರೋದು ಅದಕ್ಕೆ ಬಂದ್ರೆ
ಲಿಟ್ರೇಚರ್ ಅಂತ ಇರೋದು ಅಥವಾ ಈ ರೀತಿ ಇರೋದು ಈಗಲೂ ಕೂಡ ನಮ್ಮ ಪಠ್ಯದ ಭಾಗವಾಗಿಲ್ಲ. ದಟ್ಸ್ ಅನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ನಾವು ಅದನ್ನು ಹೇಳಿದ ತಕ್ಷಣನೇ ಅದು ಬೇಕಾ ಬೇಡ ಅಂತ ಇರೋದು ಅಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ. ಈಗ ಒಂದು ಪ್ರಥಮ್ ಫೌಂಡೇಶನ್ ಅಂತ ಒಂದಿದೆ, ಪ್ರಥಮ್ ಬುಕ್ಸ್ ಅಲ್ಲ, ಫೌಂಡೇಶನ್ ಅವರು ಅಸರ್ ಅಂತ ಹೇಳಿ ಒಂದು ಸಮೀಕ್ಷೆ ಮಾಡ್ತಾರೆ. ಅದು ವರ್ಷ ಮಾಡ್ತಾರೆ ಮತ್ತು ಎಂಟೈರ್ ಇಂಡಿಯಾ ಮಾಡ್ತಾರೆ, ಒಂದೊಂದು ಸ್ಟೇಟ್ಸ್ ಅಲ್ಲೂ ಮಾಡ್ತಾರೆ. ಅದರಲ್ಲಿ ಕರ್ನಾಟಕ ಮತ್ತು ಬೇರೆ ಹಲವು ಸ್ಟೇಟ್ಸ್ ಅಲ್ಲಿ ಅವ್ರಿಗೆ ಏನು ಬಂದಿದೆ ಅಂದ್ರೆ 5ನೇ ತರಗತಿಯ ಮಕ್ಕಳಿಗೆ 2ನೇ ತರಗತಿಯ ಪಠ್ಯ ಪುಸ್ತಕ ಕೂಡ ಓದಕ್ಕಾಗಲ್ಲ. ಸೊ ನಾವು ಆ ರೀತಿಯಲ್ಲಿ ಇದ್ದೀವಿ ಅಂದ್ರೆ ಅದು ಅಲ್ವಾ, ದಟ್ ಈಸ್ ಹೌ ಇಟ್ ಈಸ್. 5 ಅಂದ್ರೆ 2ನೇ ಕ್ಲಾಸ್ ಮಕ್ಕಳಿಗೆ 60% ಮಕ್ಕಳಿಗೆ ಅಕ್ಷರಗಳು ಗುರುತಿಸಕ್ಕಾಗಲ್ಲ. ಇದು ಈಗ ಇವರಿಗೆಲ್ಲರಿಗೂ ಗೊತ್ತಿರುತ್ತೆ ವಿಷಯ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಇರುವಾಗಲೂ ಕೂಡ ಈ ಅಕ್ಷರಗಳು ಕಲಿಸೋಕೆ ತುಂಬಾ ಸುಲಭದ ವಿಧಾನ ಈ ಲಿಟ್ರೇಚರ್ ಬುಕ್ಸ್ ಅನ್ನು ಓದಕ್ಕೆ ಕೊಡೋದು ಅಂತ. ಅದನ್ನು ನಾವು ಮಾಡಬೇಕಾಗ್ಲಿ, ಅದಕ್ಕೊಂದು ಪಾಲಿಸಿ ಆಗಲಿ, ಅದಕ್ಕೊಂದು ರಿಸರ್ಚ್ ಆಗಲಿ ಏನೂ ಕೂಡ ನಮ್ಮಲ್ಲಿ ನಡೀತಿಲ್ಲ. ಸೊ ಈಗ 2ನೇ ವಿಷಯ ಪಬ್ಲಿಷಿಂಗ್ ಇದು ಅಂತ ಬಂದ್ರೆ, ಪಬ್ಲಿಷಿಂಗ್ ಮಾಡೋದು ಮಕ್ಕಳಿಗೆ ತುಂಬಾ ಕಷ್ಟ ಇದೆ. ಒಂದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅದು ಇಟ್ ಇಸ್ ಎ ವೆರಿ ಕಾಸ್ಟ್ಲಿ ಅಫೇರ್. ಮಕ್ಕಳಿಗೆ ನಾವು ಎಸ್ಪೆಷಲಿ ಪಿಕ್ಚರ್ ಬುಕ್ಸು ನಾವು ಏಜ್ ವೈಸ್ ಮಾಡ್ತೀವಿ. ಒಂದು 5ನೇ ಕ್ಲಾಸ್ ವರೆಗಿರೋ ಮಕ್ಕಳಿಗೆ ಪಿಕ್ಚರ್ ಬುಕ್ಸ್ ಅನ್ನು ಕೊಡ್ತೀವಿ. ಪಿಕ್ಚರ್ ಬುಕ್ಸ್ ಅಂದ್ರೆ ಯೂಶಲಿ ಇವರು ಪ್ರಥಮನವರು ಮಾಡ್ತಾ ಇರುವಂತ ಅಥವಾ ಇದು ಈ ರೀತಿಯ ಪಿಕ್ಚರ್ ಮತ್ತು ಲೆಟರ್ಸ್ ಇರುವಂತ ಇದು ಈಗ ಇಂಥ ಪುಸ್ತಕವನ್ನು ಕೊಡ್ತೀವಿ. ಸೊ ಇದೇನಾಗುತ್ತೆ ಅಂದ್ರೆ ಇಟ್ಸ್ ಆಲ್ ಕಲರ್ ಬುಕ್. ಆಲ್ ಕಲರ್ ಬುಕ್ ಅನ್ನು ಪ್ರಿಂಟ್ ಮಾಡಬೇಕಾದ್ರೆ ಇಟ್ಸ್ ವೆರಿ ಕಾಸ್ಟ್ಲಿ. ಸೊ ಒಂದು ಪುಸ್ತಕಕ್ಕೆ ದಿಸ್ ಇಸ್ ಅನದರ್ ಫಾರ್ಮ್ಯಾಟ್, ಟ್ರೈಬಲ್ ಇದರಲ್ಲಿ ಬಂದಿರೋದು. ಇದು ಯಾವುದು ಕೂಡ ನೀವು ಕನ್ನಡದಲ್ಲಿ ಕಾಣಿಸಲ್ಲ ನಿಮಗೆ. ನಾನು ಯಾಕೆ ಇಂಗ್ಲಿಷ್ ಬುಕ್ ತೋರಿಸ್ತಾ ಇದ್ದೀನಿ ಅಂದ್ರೆ, ಕನ್ನಡದಲ್ಲಿ ನಾವು ಇದನ್ನು ಮಾಡಬೇಕು ಅಂತಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಮಗೆ ಮ್ಯಾಕ್ಸಿಮಮ್ ಹೋದ್ರೆ 1000 ಕಾಪಿಗಳು ಹೋಗುತ್ತೆ. ನಾವು ಇಂಥ ಒಂದು ಬುಕ್ ಮಾಡಬೇಕಾದ್ರೆ ಒಂದು 500-600 ರೂಪಾಯಿ ಆದರೂ ಪರ್ ಕಾಪಿ ಇಡಬೇಕಾಗುತ್ತೆ. ಸೊ ನಾನು ಎಷ್ಟೋ ಸರಿ ಇಲ್ಲಿ ಪುಸ್ತಕಗಳನ್ನು ನಾವು ಯಾಕೆ ತರ್ತಾ ಇಲ್ಲ ಅಂತ ಕೇಳುವಾಗಲೂ ಮತ್ತೆ ಯಾವ ರೀತಿ ಪುಸ್ತಕಗಳನ್ನು ನೀವು ಹೇಳ್ತೀರಾ, ಎಲ್ಲರೂ ನಮಗೆ ತುಂಬಾ ಜನ ನನಗೆ ಕೌಂಟರ್ ಮಾಡಿದ್ದಾರೆ, ನೀವು ಚೆನ್ನಾಗಿ ಬರ್ತಾ ಇಲ್ಲ ಸಾಹಿತ್ಯ ಅಂತ ಹೇಳ್ತೀರಾ. ಸೊ ಮಕ್ಕಳ ಸಾಹಿತ್ಯದಲ್ಲಿ ಏನು ಬೇಕಾಗಿದೆ, ಎಲ್ಲ ಚೆನ್ನಾಗಿದೆ ಬರೀತಾ ಇದ್ದಾರೆ, ನಮ್ಗೆ ತುಂಬಾ ಜನ ಬರೀತಾ ಇದ್ದಾರೆ, ತುಂಬಾ ಸಾಹಿತ್ಯ ಬರ್ತಾ ಇದೆ. ಬಟ್ ಎಂತ ಸಾಹಿತ್ಯ ಬರ್ತಾ ಇದೆ, ಬರ್ತಾ ಇರೋ ಸಾಹಿತ್ಯ ಈಗಿನ ಮಕ್ಕಳಿಗೆ ಇಷ್ಟ ಆಗ್ತಾ ಇದೆಯಾ? ಇಲ್ಲಿರುವ ಮಕ್ಕಳಿಗೆ ಅವರು ವಿಷುವಲ್ ವರ್ಲ್ಡ್ ಅಲ್ಲಿ ಬದುಕ್ತಾ ಇದ್ದಾರೆ. ನಾವು ಉದ್ದ ವರ್ಲ್ಡ್ ಅಲ್ಲ, ನಾವು ಟೆಕ್ಸ್ಟ್ ವರ್ಲ್ಡ್ ಅಲ್ಲಿ ಇದ್ವಿ. ನಾನೆಲ್ಲ ಮಗುವಾಗಿರುವಾಗ ನಮಗೆ ಟೆಕ್ಸ್ಟ್ಗಳು ಮುಖ್ಯ ಇತ್ತು. ಆಮೇಲೆ ಮೊಬೈಲ್ ಬಂತು, ವರ್ಡ್ಸ್ ಆಯಿತು, ಅಂದ್ರೆ ಮೊಬೈಲ್ ಅಲ್ಲಿ ಆಡಿಯೋ ಕಾನ್ವರ್ಸೇಷನ್ ಆಯಿತು. ಬಟ್ ಈಗಿರುವ ಮಕ್ಕಳು ಎಮೋಜಿಸ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ, ಜಿಫ್ಗಳ ಸೆಂಡ್ ಮಾಡಿ ಕಮ್ಯುನಿಕೇಟ್ ಮಾಡ್ತಾರೆ. ಆ ಮಕ್ಕಳಿಗೆ ನಾವು ಟೆಕ್ಸ್ಟ್ ಪ್ರಧಾನ ಆಗಿರುವಂತ ಓದಕ್ಕೆ ಕೊಟ್ಟರೆ ಅವರಿಗೆ ಅವ್ರದ್ದು ಇಂಟ್ರೆಸ್ಟ್ ನಿಲ್ಲಲ್ಲ. ಮತ್ತೆ ಅವರ ರೀಲ್ಸ್ ಅದೆಲ್ಲ ನೋಡ್ತಾ ಇರೋ ಮಕ್ಕಳಿಗೆ 15 ಸೆಕೆಂಡ್ ಅಷ್ಟೇ ಅವರ ಅಟೆನ್ಷನ್ ಸ್ಪ್ಯಾನ್ ಇರೋದು, 3 ಸೆಕೆಂಡ್ ಅಷ್ಟೇ ಅಟೆನ್ಷನ್ ಸ್ಪ್ಯಾನ್ ಇರೋದು. ಈ ಮಕ್ಕಳಿಗೆ ನಾವು ಸಾಹಿತ್ಯ ಸುಮ್ಮನೆ ಕೊಟ್ಟು ಏನೂ ಪ್ರಯೋಜನ ಇಲ್ಲ, ಅವರೇ ಓದಲ್ಲ, ಅವರನ್ನು ಬೈದು ಪ್ರಯೋಜನನೂ ಇಲ್ಲ. ಸೊ ಮಕ್ಕಳಿಗೆ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಕಂಟೆಂಟ್ ಅನ್ನು ಕೊಟ್ಟರೆ ಒಂದು ರೀತಿಯಲ್ಲಿ ಕೊಡುವ ಕಂಟೆಂಟ್, ಇನ್ನೊಂದು ಅವರಿಗೆ ಬೇಕಿರೋ ಕಂಟೆಂಟ್. ಅಗೈನ್ ಬೇಕಿರೋ ಕಂಟೆಂಟ್ ಅಂತ ಹೇಳುವಾಗ ನಾನು ಎಪಿಕ್ಸು ಪುರಾಣ ಅದೆಲ್ಲ ಬೇಡ ಅಂತ ಹೇಳ್ತಿಲ್ಲ, ಆದರೆ ಅದನ್ನು ಕೂಡ ರೀಟೆಲ್ ಮಾಡಬಹುದು. ಅದು ಕೂಡ ಈಗ ಇದು ಒಂದು ಎಪಿಕ್ ಬುಕ್, ಒಂದು ಪುರಾಣದ ಬುಕ್, ಬಟ್ ನೋಡಿ ಅದು ಅವರು ಮಾಡಿರುವ ರೀತಿ ಕನ್ನಡದಲ್ಲಿ ಆಕ್ಚುಲಿ ಇದು ಒಂದು ಸ್ಕ್ರೀನ್ ಪ್ರಿಂಟೆಡ್ ಆಕ್ಚುಲಿ. ಸೊ ನೀವು ಎಷ್ಟು ಸಲ ನಾವು ಕನ್ನಡದಲ್ಲಿ ಇಂಥ ಒಂದು ಬುಕ್ ನಾನು ಇಷ್ಟವರೆಗೆ ನೋಡಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಯಾವುದೇ ಸಬ್ಜೆಕ್ಟ್ ಆಗಲಿ ನಮಗೆ ಕಂಟೆಂಪರರಿ ಥೀಮ್ಸ್ ಬೇಕು. ನಾವು ಬಹುರೂಪಿ ಸ್ಟ್ಯಾಂಡ್ಸ್ ಫಾರ್ ದಾಟ್. ಯಾಕೆಂದ್ರೆ ಮಕ್ಕಳಿಗೆ ಈಗ ಅರ್ಥ ಆಗುವಂತ, ಅವರು ನೋಡ್ತಾ ಇರುವಂತ ಥೀಮ್ಗಳೇ ನಾವು ಪುಸ್ತಕಗಳಿಗೆ ತಂದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಮೊಬೈಲ್ನ ಮೊದಲಿರುವ ಕಾಲ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅದನ್ನು ನಾವೀಗ ಅರ್ಥ ಮಾಡ್ಸಕ್ ಹೋಗಿನೂ ಪ್ರಯೋಜನ ಏನಿಲ್ಲ. ಸೊ ಆ ಇದರಲ್ಲಿ ಒಂದು ಕಂಟೆಂಟ್ ಅಲ್ಲಿ ಮತ್ತೆ ನಾವು ಹೇಗೆ ಕೊಡ್ತೀವಿ ಅಂತ ಇರೋದ್ರಲ್ಲಿ ಅದೆಲ್ಲವೂ ಕೂಡ ಮಕ್ಕಳಿಗೆ ಬೇಕಾದ ರೀತಿಯಲ್ಲಿ ನಾವು ಕೊಡಕ್ಕೆ ಹೋದರೆ ಓದುವ ಅವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಯಾಕೆ ಜಾಸ್ತಿ ಆಗಬೇಕು, ಓದಬೇಕು ಅಂತಿರೋದಕ್ಕೆ, ಈಗ ನಾವು ಡಿಜಿಟಲ್ ವರ್ಲ್ಡ್ ಅಲ್ಲಿ ಏನಾಗುತ್ತೆ, ಪ್ಯಾರೆಂಟ್ಸಿಗೆ ಅರ್ಥ ಆಗುವ ಒಂದೇ ಒಂದು ವಿಷಯ, ಅವರ ಮಕ್ಕಳು ಎಕ್ಸೆಲ್ ಆಗಬೇಕು ಎಲ್ಲದರಲ್ಲೂ ಅಂತ. ಆದರೆ ಈ ಎಲ್ಲದರಲ್ಲೂ ಎಕ್ಸೆಲ್ ಆಗಕ್ಕೆ ಒಂದೇ ಒಂದು ಕಂಡೀಷನ್ ಇದೆ, ಅವರ ಬ್ರೈನ್ ತುಂಬಾ ಚುರುಕಾಗಿರ್ಬೇಕು. ಬ್ರೈನ್ ಚುರುಕಾಗಬೇಕು ಅಂತಿದ್ರೆ
ಅದು ದಟ್ ಇಸ್ ಸಮಥಿಂಗ್ ಕಾಲ್ಡ್ ಕಾಗ್ನಿಟಿವ್ ಅಂತ ಹೇಳ್ತೀವಿ. ಕಾಗ್ನಿಟಿವ್ ಎಬಿಲಿಟೀಸ್ ಅಂದ್ರೆ ನಾವು ಅವ್ರು ಎಷ್ಟು ಟೈಮ್ ಅದನ್ನು ಯೋಚನೆ ಮಾಡೋಕ್ಕಾಗುತ್ತೆ, ಅವರಿಗೆ ಯೋಚನೆ ಮಾಡುವ ರೀತಿ, ಅದು ಅವರ ರೀಸನಿಂಗ್ ಪವರು, ಇದೆಲ್ಲವೂ ಕೂಡ ಕಾಗ್ನಿಟಿವ್ ಇದರಲ್ಲಿ ಎಬಿಲಿಟೀಸ್ ಅಲ್ಲಿ ಬರುತ್ತೆ. ಆ ಕಾಗ್ನಿಟಿವ್ ಎಬಿಲಿಟೀಸ್ ಬೆಳೆಯಬೇಕಾದ್ರೆ ನಾವು ಬ್ರೈನ್ಗೆ ಕೆಲಸ ಕೊಡಬೇಕು. ಈಗ ನೀವು ವಿಡಿಯೋ ಗೇಮ್ಸು ಮತ್ತು ಕಾರ್ಟೂನ್ ಶೋಸ್ ಮಾತ್ರ ನೋಡಿದ್ರೆ ಏನಾಗುತ್ತೆ, ಅಲ್ಲಿ ಬರ್ತಾ ಇರೋದನ್ನು ಮಾತ್ರ ಅವರು ಒಳಗಡೆ ಸ್ಪೂನ್ ಫೀಡ್ ಮಾಡಿದಂಗೆ ಆಗುತ್ತೆ. ದಟ್ ಈಸ್ ಲೈಕ್ ವಿಷುವಲಿ ನೀವು ಸ್ಪೂನ್ ಫೀಡ್ ಮಾಡ್ತೀರಾ, ಆ ಸ್ಪೂನ್ ಫೀಡ್ ಮಾಡಿದ್ದನ್ನು ಅವ್ರು ಹಂಗೆ ತಗೊಳ್ತಾರೆ, ಬ್ರೈನ್ ಕೆಲಸ ಮಾಡೋದಿಲ್ಲ. ಸೊ ಅದು ಗ್ರಾಜುವಲಿ ಏನಾಗುತ್ತೆ, ಅವರ ಅಟೆನ್ಷನ್ ಪವರ್ ಕಡಿಮೆ ಆಗುತ್ತೆ, ಮತ್ತು ಅವರಿಗೆ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡುವ ಪವರ್ ಸಿಕ್ಕುವುದಿಲ್ಲ. ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅದು ಪ್ಯಾರೆಂಟ್ಸ್ ಮತ್ತು ಟೀಚರ್ಸ್, ನಮ್ಮ ಪಾಲಿಸಿ ಮೇಕರ್ಸ್ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಇದನ್ನು ಪಠ್ಯ ಪುಸ್ತಕದಲ್ಲಿ ಒಂದು ಪಾರ್ಟ್ ಆಫ್ ದ ಬುಕ್ ಅಂದರೆ ಕರಿಕ್ಯುಲಮ್ ಮಾಡಿದರೆ ಮಾತ್ರ ನಾವು ಪುಸ್ತಕಗಳನ್ನು ಉಳಿಸಬಹುದು, ಅಂತ ಅದರ ಯೂಸ್ ಕೂಡ ಪಡೆಯಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀಜಾ. ಪ್ರಾಬ್ಲಿ ಇವರು ಬಹಳ ಮುಖ್ಯವಾದ ವಿಚಾರವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ ದೊಡ್ಡವರಿಗೇನೆ ಅಟೆನ್ಷನ್ ಸ್ಪ್ಯಾನ್ ಇಲ್ವಲ್ಲ, ನಾವು 7 ನಿಮಿಷ ಆದ ತಕ್ಷಣ ಸಾಕು ಅಂತ ಅಂತಿದಾರಲ್ಲ, ಇನ್ನು ಅವ್ರು ಬಾಲ್ಯದಲ್ಲಿ ಅವ್ರು ಏನು ಓದಿದ್ರಪ್ಪ ಅಂತ ಅವ್ರು ಪ್ರಶ್ನೆ ಹಾಕಿದ್ರು ಅಂತ ನಾನಾದ್ರೂ ಅಂತಂತೀನಿ. ಈಗ ಅದ್ರ ಜೊತೆನಲ್ಲಿ ಅವರು ಹೇಳಿರುವಂತ ಅಂಶ ಪ್ರಾಯಶಃ ಈ ಮಕ್ಕಳ ಸಾಹಿತ್ಯ, ಪುಸ್ತಕ, ಪ್ರಕಟಣೆ, ಸರ್ಕಾರದ ನೀತಿ ಏನು, ಆ ನೀತಿಯನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಅಂತ. ಪ್ರಾಬಬ್ಲಿ ನಾನು ಇನ್ನೊಂದು ಪ್ರಶ್ನೆ ನಿಮ್ಮ ಮುಂದೆ ಇಡೋದಕ್ಕೆ ಮುಂಚೆ ನಮ್ಮ ಒಂದು ಈ ಗೋಷ್ಠಿಯಿಂದ ಒಂದು ತರಹದ ರೆಕಮೆಂಡೇಶನ್ ನಾವು ಹೇಳ್ಬಹುದೇನೋ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ಮತ್ತು ಅವರ ಗ್ರಂಥಾಲಯಗಳಿಗೆ ಮಕ್ಕಳ ಸಾಹಿತ್ಯದ ಬಗ್ಗೆ ಒಂದು ಮರು ವಿಮರ್ಶೆ ಮಾಡಿ, ಮತ್ತೊಮ್ಮೆ ಚರ್ಚೆ ಮಾಡಿ, ಅದಕ್ಕೆ ಬೇಕಾಗಿರುವಂತಹ ನೀತಿಯನ್ನು ರಚಿಸೋದಕ್ಕೆ ಕೆಲಸ ಮಾಡಿ ಅಂತ ನಾವು ಹೇಳ್ಬೋದು ಅನ್ಸುತ್ತೆ. ಏನನ್ಸುತ್ತೆ? ನೀವು ಒಂದು ಹೂ ಅಂತ ಏನಾದ್ರು ಒಂದು ಅನ್ನಿ ನೋಡೋಣ. ಓಕೆ, ಐ ನೋ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್, ಬಟ್ ಆದ್ರೂ ನಿಮ್ಮ ಮುಂದೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ನಿಮ್ಮನ್ನೇ ಕೇಳ್ತೇನೆ, ನೀವು ಯುವ ಮನಸ್ಸುಗಳ ಬಗ್ಗೆ, ಹದಿಹರೆಯದವರು ಮತ್ತು ಅವರುಗಳು ಯುವಕರಾಗ್ತಿರುವಂಥ ಸಂದರ್ಭದನ್ನ ನೀವು ವಿವರಿಸ್ತಾ ಹೇಳಿದ್ರಿ. ಅದು ಕೇವಲ ಅರಾಜಕೀಯತೆ ಮಾತ್ರ ಅಲ್ಲ, ಕ್ರಾಂತಿ ಮಾತ್ರ ಅಲ್ಲ, ಅವರ ಭವಿಷ್ಯದ ಪ್ರಶ್ನೆ ಕೂಡ ಆಗಿದೆ ಅಂತ. ವೆಲ್, ಭಾರತದಲ್ಲೂ ಕೂಡ ನಮ್ಮಲ್ಲಿ ಯುವ ಮಕ್ಕಳಲ್ಲಿ, ಯುವ ಜನರಲ್ಲಿ, ಹದಿಹರೆಯದವರಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಈಗಾಗಲೇ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿರೋ, ನಗರದಲ್ಲಿ ಕೆಲಸ ಮಾಡ್ತಿರೋ ನಾವು ಕಾಣಿಸ್ತೇವೆ. ಇಂತಹದವರಿಗೆ ಕಂಟೆಂಪರರಿ ವಿಚಾರನ ನಾವು ಅವ್ರಿಗೆ ಹೇಗೆ ತಲುಪಿಸ್ತಾ ಇದ್ದೇವೆ? ಈ ಪ್ರಚಲಿತ ವಿಚಾರಗಳನ್ನ, ಅದು ಕೇವಲ ರಾಜಕೀಯ ವಿಚಾರ ಮಾತ್ರ ಅಲ್ಲ, ಅದು ವಿಜ್ಞಾನ ಇದ್ದಿರ್ಬೋದು, ದೇಹದ ಆರೋಗ್ಯದ ಬಗ್ಗೆ ಇದ್ದಿರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಇವುಗಳನ್ನ ಸಾಹಿತ್ಯ ರೂಪದಲ್ಲಿ ಕೊಡಲಿಕ್ಕೆ ನಿಮ್ಮದೇನಾದ್ರೂ ಪ್ರಯತ್ನಗಳಾಗಿದ್ಯಾ ನಿಮ್ಮ ಸಮುದಾಯಗಳಲ್ಲಿ? ಚುಟುಕಾಗಿ, ಯಾಕಂದ್ರೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ. ನನಗೆ ಅನ್ಸುತ್ತೆ ನಮ್ಮ ಕೆಲಸದಿಂದ ಒಂದು ಟೇಕ್ ಅವೇ ಅಂತ ನಾವು ಮಾತಾಡ್ತಾ ಇರೋದ್ರಿಂದ, ನಾವು ಎಲ್ಲಿ ಅವ್ರನ್ನ ಜೊತೆ ಕೂರಿಸ್ಕೊಂಡು ಕಾಂಟೆಂಟ್ ಡೆವಲಪ್ ಮಾಡಿದೀವಿ ಅಲ್ಲಿ ಅದು ಎಲ್ಲ ಮಕ್ಕಳಿಗೂ ಹೆಚ್ಚು ತಲುಪಿದೆ. ಅದು ಪದಗಳಿರ್ಬೋದು, ವಿಷಯ ಇರ್ಬೋದು, ವಿಷಯ ಇಡೋ ರೀತಿ ಇರ್ಬೋದು, ಅವರ ಜೊತೆ ಕೂತು ಕೆಲವು ಸರಿ ಅವ್ರ ಜೊತೆನೇ ಸ್ಕ್ರಿಪ್ಟ್ ಮಾಡಿರೋದಿರ್ಬೋದು, ಅವ್ರ ಜೊತೆ ಮಾತಾಡ್ತಾ ಮಾಡಿರೋದಿರ್ಬೋದು, ಅವರು ಬಳಸುವಂಥ ಕೆಲವು ಪದಗಳಿರ್ಬೋದು, ಅದನ್ನ ಇಟ್ಕೊಂಡು ಮಾಡಿದಾಗ ಅದು ತುಂಬ ಪವರ್ಫುಲ್ ಆಗಿದೆ. ಮತ್ತೆ ಎರಡನೇದು ಬಿಗ್ ಟೇಕ್ ಅವೇ ನನಗೆ ಅಂತಂದ್ರೆ, ಮಕ್ಕಳ ಬಗ್ಗೆ ಅಥವಾ ಮಕ್ಕಳ ಜೊತೆ ಕೆಲಸ ಮಾಡುವಾಗ ನಾವು ತುಂಬ ಮಡಿವಂತಿಕೆಗಳನ್ನ ಬಿಡೋದಕ್ಕೆ ರೆಡಿಯಾಗಿರಬೇಕು. ಮತ್ತೆ ಅವರು ನಮ್ಮನ್ನ ನಿಮ್ಮದು ಮಾಡ್ತಾ ಇರೋದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಅಂತೆಲ್ಲ ಪ್ರಶ್ನೆ ಮಾಡಿದ್ರೆ ಅದನ್ನ ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಆಗ್ಬೇಕು. ಒಪ್ಪಿಕೊಳ್ಳಿಕ್ಕೆ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಲಾಸ್ಟ್ ಪಾಯಿಂಟ್, ಅವ್ರು ಹೇಳಿದ್ದನ್ನೆಲ್ಲ ನಾವು ಒಪ್ಬೇಕಿಲ್ಲ, ಎಲ್ಲ ಹೇಳಿದ್ದೆಲ್ಲ ಒಪ್ಬೇಕಿಲ್ಲ. ಆದರೆ ನಾವು ಹೇಗೆ ನಾವು ಕೂತ್ಕೊಂಡು ಪರಸ್ಪರ ಕೇಳಿಸ್ಕೊಂಡು ರೆಸ್ಪಾಂಡ್ ಮಾಡ್ತೀವಲ್ಲ, ಅಷ್ಟು ಕೇಳಿಸ್ಕೊಂಡು ರೆಸ್ಪಾಂಡ್ ಮಾಡುವಂತ ಸಂಬಂಧ ಪರಸ್ಪರ ಆದ್ರೆ ವಿ ಕ್ಯಾನ್ ಗೋ ಫಾರ್ವರ್ಡ್. ಫ್ಯಾಂಟಾಸ್ಟಿಕ್. ಶಿವಲಿಂಗಪ್ಪನವರೇ, ಅದೇ ಪ್ರಶ್ನೆ ನಾನು ಶಾಲಾ ಮಕ್ಕಳನ್ನ ಕುರಿತು, ನೀವು ಶಾಲಾ ಮಕ್ಕಳ ಜೊತೆ ಇದ್ದಾಗ ಆ ಥರದ್ದೇನಾದ್ರು ಪ್ರಯೋಗ ನೀವು ಮಾಡಿದ್ದೀರಾ? ಮಕ್ಕಳ ಜೊತೆ ನಾನು ಮಾತನಾಡ್ತಾ ಪ್ರಚಲಿತ ವಿಚಾರದ ಬಗ್ಗೆ, ಯಾಕಂದ್ರೆ ನೀವು ಹೆಚ್ಚು ಹೇಳಿದ್ದು ಬಾಲ್ಯವನ್ನ ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೇನೆ ನನ್ನ ಸಾಹಿತ್ಯದಲ್ಲಿ ಅಂತ. ಮುಂದಿನ ಹಂತದಲ್ಲಿ ಏನಾದರೂ ನೀವು ಅಥವಾ ನಿಮ್ಮಂತ ಶಿಕ್ಷಕರು ಮಕ್ಕಳಿಗೋಸ್ಕರ ಬರೀತಿರೋರು ಈ ಕಂಟೆಂಪರರಿ ವಿಚಾರವನ್ನು ತರುವ ಪ್ರಯತ್ನ ಮಾಡಿದಾರ?
ಖಂಡಿತ ತುಂಬ ಆಗಿದೆ ಸರ್. ಅದು ನಾನು ಕೂಡ ಅದರ ಪ್ರಯತ್ನ ಮಾಡಿದ್ದೀನಿ. ನಾನು ಮಕ್ಕಳಿಗಾಗಿ ಒಂದು ಪತ್ರಿಕೆ ನಡೆಸಿದ್ದೀನಿ 3 ವರ್ಷ. ಮತ್ತು ಮಕ್ಕಳು ಬರೆದ ತುಂಬ ಬರಹಗಳನ್ನು ಸಂಪಾದನೆ ಕೂಡ ಮಾಡಿದ್ದೀನಿ. ಅಂದರೆ ಈ ಥರದ್ದಂದರೆ ಕಂಟೆಂಪ್ರರಿ ಅಂದರೆ ಈ ಥರದ್ದು ನಮ್ಮಲ್ಲಿ ಒಂದು ಪರಿಕಲ್ಪನೆ ಇದೆ. ಅಂದರೆ ಮಕ್ಕಳಿಗೆ ಇಂಥದ್ದನ್ನೇ ಕೊಡಬೇಕು, ಅವ್ರಿಗೆ ಆಪ್ಟಿಮಿಸ್ಟಿಕ್ ಆದಂಥ ಸಂಗತಿಗಳನ್ನೇ ಹೆಚ್ಚು ಕೊಡಬೇಕು, ಮತ್ತು ಅವ್ರಿಗೆ ಆ ಭರವಸೆಯನ್ನೇ ತುಂಬಬೇಕು ಅಂತೇಳಿ. ಬಟ್ ಇರೋದಿಲ್ಲ. ನಮಗೆ ತುಂಬ ಸಲ ಈಗ ಮೇಡಮ್ ಮಾಡಿದ್ರಲ್ಲ, ಒಂದು ತುಂಬ ಬೇಗ ಮೆಚ್ಯೂರ್ಡ್ ಆಗೋದು ಒಂದು ಸಂಗತಿ ಆದರೆ, ಮತ್ತು ಅವ್ರನ್ನ ತುಂಬ ಹ್ಯಾಂಡಲ್ ವಿತ್ ಕೇರಲ್ಲಿ ಬೆಳೆಸ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯವಾದ ಸಂಗತಿ ಇದೆ. ಹಾಗಾಗಿ ಅವರಿಗೆ ಬಾಲ್ಯದಿಂದಲೇ ನೀವು ಸಂತೋಷವನ್ನ, ಮನರಂಜನೆಯನ್ನ, ಆಟವನ್ನ ಹೇಳುವ ಹಾಗೆಯೇ ಅವರಿಗೆ ನೋವುಗಳನ್ನು ಮತ್ತು ಸಂಕಟಗಳನ್ನು ಎದುರಿಸುವ ಶಕ್ತಿಯನ್ನು ಕೂಡ ತುಂಬಬೇಕಾದಂಥ ಒಂದು ಜವಾಬ್ದಾರಿ ಏನು ಮಕ್ಕಳ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಕೂಡ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದೀವಿ. ಬಟ್ ಲಿಟ್ರೇಚರ್ ಅನ್ನೋದು ಏನಿದೆಯಲ್ಲ, ಅದು ಹಿನ್ನೆಲೆಯಲ್ಲಿ ಮಾಡ್ತಾ ಇರುತ್ತೆ. ವಾಂಟೆಡ್ಲಿ ಒಂದು ಉದ್ದೇಶ ಬಿಟ್ಕೊಂಡು ಮಾಡ್ತಾ ಇರಲ್ಲ. ಈ ತಮ್ಮಣ್ಣ ಬೇಗ ಬಾವಲಿ ಗುಹೆ ಕತೆ ಬರೆದ್ರೆ ಅವ್ರು ಬರೆದಿರೋದು ಮಲೆನಾಡಿನ ನಿಸರ್ಗದೊಳಗಡೆ ಮಕ್ಕಳು ಬೆಳೀತಾ ಆ ನಿಸರ್ಗವನ್ನು ಎಂಜಾಯ್ ಮಾಡಬೇಕು, ಫೀಲ್ ಮಾಡ್ಬೇಕಂತ ಅಂದುಕೊಳ್ಳುತ್ತಲೇ ಅಲ್ಲಂತ ಒಂದು ಬಾವಲಿ ಗುಹೆ ಅಲ್ಲ, ಅದು ಬಾಹುಬಲಿ ಗುಹೆ, ಒಂದು ಹಿಸ್ಟಾರಿಕಲ್ ಆದಂಥ ಒಂದು ದೊಡ್ಡ ಮಾನ್ಯುಮೆಂಟ್ ಇದೆ, ಅದನ್ನು ಉಳಿಸ್ಬೇಕು ಅನ್ನೋ ಕಾಳಜಿ ಇನ್ಬಿಲ್ಟ್ ಆಗಿರುತ್ತೆ. ಅದು ನೇರವಾಗಿ ಹೇಳ್ತಾ ಇರಲ್ಲ. ಸೊ ಹಾಗಾಗಿ ಇದು ಇವತ್ತಿನ ಮೌಲ್ಯಗಳನ್ನು ಉಳಿಸುವ ಒಂದು ಕೆಲಸ ಸಹಜವಾಗಿ ಆಗ್ತಾ ಇರುತ್ತೆ. ಅದನ್ನು ನೇರವಾಗಿ ನಾವು ಲಿಟ್ರೇಚರಲ್ಲಿ ಮಾಡ್ತಾ ಇರಲ್ಲ. ಬಟ್ ನೀವು ಮಕ್ಕಳ ಹಕ್ಕುಗಳಲ್ಲಿ ಕೆಲಸ ಮಾಡೋರು, ಮತ್ತು ಮಕ್ಕಳನ್ನು ಮೌಲ್ಯವಂತರನ್ನಾಗಿ ಮಾಡುವಂಥ ಮತ್ತು ಶೈಕ್ಷಣಿಕ ಉದ್ದೇಶಗಳನ್ನ ಇಟ್ಕೊಂಡು ಮಾಡುವಂಥ ಕೆಲಸಗಳಲ್ಲಿ ತುಂಬ ಹೆಚ್ಚು ನಡೀತಾ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಮತ್ತು ಆಮೇಲೆ ಇನ್ನೊಂದು ಸರ್, ಕೊನೆಯದಾಗಿ ಈಗ ನಮ್ಮ ಮುಂದೆ ಇಲ್ಲಿ ಸಾಕ್ಷಿ ಇದ್ದಾಳೆ. ಸಾಕ್ಷಿ ದೇವರೆಡ್ಡಿ 1ನೇ ತರಗತಿ ಓದ್ತಾ ಇರತಕ್ಕಂಥ ಗದಗಿನ ಹುಡುಗಿ, ಈಗ 2 ಪುಸ್ತಕ ಬರೆದಿದ್ದಾಳೆ. ಅಂತ ಮಕ್ಕಳನ್ನ ಕಂಡ್ರೆ ನಮಗೆ ಸಾಕ್ಷಿ ಎದ್ದಳ ಭಾಳ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅಂದರೆ ಪೋಷಕರು ಈ ಥರದನ್ನ ಒಲವನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದು ಲಿಟ್ರೇಚರ್ ವ್ಯಾಪ್ತಿಗೆ ಬರ್ತಾ ಇದೆ. ಬಟ್ ಅದು ಚಿಲ್ಡ್ರನ್ ಲಿಟ್ರೇಚರ್ ವ್ಯಾಪ್ತಿಗೆ ತರಲಿಕ್ಕೆ ಆಗ್ತಿದ್ರು ಕೂಡ ಸೊ ಈ ಥರದ ಬೆಳವಣಿಗೆಗಳು ಸೊ ನಮ್ಮ ಬೇರೆ ಮಕ್ಕಳಿಗೆ ಇದೊಂದು ಸ್ಫೂರ್ತಿ ಮತ್ತು ಆಶಾದಾಯಕ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕ್ಷಿ ಮೇಡಮ್ ಸರ್. ಥ್ಯಾಂಕ್ ಯು ಸಾಕ್ಷಿ. ಓಕೆ, ನೋವು ವಿಷಾದ ಅಂತ ಹೇಳ್ತಾ ಇದ್ದಾಗ ನನಗೆ ತಡಕ್ಕಂತ ಜ್ಞಾಪಕಕ್ಕೆ ಬಂದದ್ದು, ಇತ್ತೀಚೆಗೆ ಬಹುರೂಪಿ ಪ್ರಕಟಿಸಿರುವಂಥ ಪುಸ್ತಕಗಳಲ್ಲಿ ಶ್ರೀಜಾ ಬೂ ಅನ್ನುವಂಥ ಪುಸ್ತಕ ಇದ್ದಿರ್ಬೋದು, ಅಮ್ಮ ಮತ್ತು ನಾನು, ಇಂಥದ್ರೊಳಗೆ ಮಕ್ಕಳಿಗೆ ಯಾರೊಬ್ರು ಇಲ್ಲದ್ದು ವಿಷಾದ ಅಂತಂತಲ್ಲ, ಇದನ್ನ ನಾನು ಪ್ರಾಯಶಃ ಅವರಿಂದ ತೆಗೆದುಕೊಳ್ತಾನೇನೆ. ಕಂಟೆಂಪರರಿ ಅನ್ನೋದು ಅಂಶ ಇದ್ದಿರ್ಬೋದು, ಹೊಂದಾಣಿಕೆ ಅನ್ನೋದು ಅಂಶ ಇರ್ಬೋದು, ಇವುಗಳನ್ನ ಹೊಸದಾಗಿ ಹೇಳೋದಕ್ಕೆ ಹೇಗೆ ಪ್ರಯತ್ನ ಪಡ್ತಾ ಇದ್ದೀರಾ? ನಾನು ಆ ಬೂನ ಉದಾಹರಣೆ ಇಟ್ಕೊಂಡೆ ಮಾತಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಈಗ ಇತ್ತೀಚೆಗೆ ನಾವು ಒಂದು 14 ಪುಸ್ತಕ ತಂದಿದ್ವಿ. ಅದು ಒಂದೊಂದು ಕೂಡ ನಾವು ಕಂಟೆಂಪ್ರರಿ ಥೀಮ್ ಮಾತ್ರ ಅಲ್ಲ, ಅದರಲ್ಲೂ ಕೂಡ ಬೇರೆಯವರು ಇಷ್ಟುವರೆಗೂ ಹೆಚ್ಚು ಬರದೇ ಇರುವಂತ ಥೀಮ್ಗಳನ್ನು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಒಂದು ಡೆತ್. ನಾವು ಡೆತ್ ನೀವು ನಮ್ಮ ಸುತ್ತ ಡೆತ್ ಇಸ್ ರಿಯಾಲಿಟಿ. ಅದು ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಎಲ್ಲರಿಗೂ ಕೂಡ ಅದು ಆಗ್ತಾ ಇರುತ್ತೆ, ಅಂದ್ರೆ ನೋಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಸುತ್ತಮುತ್ತ. ಡೆತ್ ಇಸ್ ಸಮಥಿಂಗ್ ವಿಚ್ ಇಸ್ ದೇರ್. ಆದರೆ ನಾವೆಷ್ಟು ಜನ ಡೆತ್ ಬಗ್ಗೆ ಮಾತಾಡ್ತೀವಿ ಮಕ್ಕಳ ಹತ್ರ? ಅವ್ರು ಕೇಳಿದ್ರು ಕೂಡ ಏನೋ ಒಂದು ನಮ್ಗೆ ಅದಕ್ಕೆ ಉತ್ತರ ಹೇಳಕ್ ಆಗಲ್ಲ. ಅಂತ ಒಂದು ಇದ್ರಲ್ಲಿ ನಾವು ಆಕ್ಚುಲಿ ಡೆತ್ ಬಗ್ಗೆ ಒಂದು, ಅಂದ್ರೆ ಇಟ್ ಈಸ್ ಅ ಸ್ಟೋರಿ, ಇಟ್ ಇಸ್ ನಥಿಂಗ್ ಲೈಕ್ ಗೋರಿ ಏನಿಲ್ಲ, ಅದೊಂದು ಒಳ್ಳೆ ಪುಸ್ತಕನೇ. ಆ ಪುಸ್ತಕದಲ್ಲಿ ಡೆತ್ ಅನ್ನು, ಒಂದು ತಂಗಿ ತೀರ್ಕೊಂಡಾಗ ಆ ಮಗು ಹೇಗೆ ಅದನ್ನು ಓವರ್ಕಮ್ ಮಾಡ್ತಾಳೆ, ಗ್ರೀಫ್ ಅನ್ನು ಅಂತಿರೋದು ತುಂಬಾ ಚೆನ್ನಾಗಿ ಒಂದು ಪುಸ್ತಕ ರೂಪದಲ್ಲಿ ಹೇಳಿದೀವಿ. ದಟ್ಸ್ ಆನ್ ಡೆತ್. ಇನ್ನೊಂದು ಕ್ಯಾನ್ಸರ್ ಬಗ್ಗೆ ಅಂದ್ರೆ ತಾಯಿಗೆ ಕ್ಯಾನ್ಸರ್ ಆದಾಗ ಅವರ ಮೇಲೆ ಬರುವಂತ ಫಿಸಿಕಲ್ ಪರಿಣಾಮಗಳನ್ನ ಆ ಮಗು ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ, ಮತ್ತೆ ಅದನ್ನು ಹೇಗೆ ಅದು ಸ್ಪಂದಿಸಿ ಶಿ ವಿಲ್ ಓವರ್ಕಮ್ ದಾಟ್ ಅಂತಿರೋ ಬಗ್ಗೆ ಅಮ್ಮ ಮತ್ತು ನಾನು ಅಂತಿರೋ ಬ್ಯೂಟಿಫುಲ್ ಬುಕ್, ಅದು ಟ್ರಾನ್ಸ್ಲೇಟೆಡ್ ಬುಕ್ಸ್. ಇಟ್ಸ್ ವೆರಿ ಬ್ಯೂಟಿಫುಲ್. ಆ ಥೀಮಲ್ಲಿ ತಂದಿದ್ದೀವಿ. ಮತ್ತೆ ಡೈವರ್ಸಿಟಿ ಅಂತ ಹೇಳಿ ಕಣ್ಣು ಕಾಣದೇ ಇರುವ ಒಂದು ಮಗು ಹೇಗೆ ಅಪ್ಪನಿಗೆ ಹುಷಾರಿಲ್ಲದಾಗ ಅವನಿಗೆ ಇಷ್ಟವಾದ ಸಾರು ತರಬೇಕು ಅಂತ ಅವನ ಒಬ್ಬನೇ ಹೋಗಿ ಟ್ರೈನ್ ಹತ್ತಿ
ಮೀನು ಸಾರು ಮಾಡಿ ತಗೊಂಡ್ ಬರ್ತಾನಲ್ಲ, ಇವನ್ ಫುಡ್ ಡೈವರ್ಸಿಟಿ ಇಸ್ ಒನ್ ಥೀಮ್ ಆಫ್ ದಟ್ ಬುಕ್. ಅದನ್ನು ತಂದು ಅಪ್ಪನಿಗೆ ಕೊಡ್ತಾನಲ್ಲ, ಅದಂತೂ ಇಟ್ ಇಸ್ ಮಾರ್ವಲಸ್ ಥೀಮ್. ಆ ಥೀಮ್ಗಳೇನಂದ್ರೆ ಈ ಮಕ್ಕಳಿಗೆ ಸಮಥಿಂಗ್ ವಿತ್ ದೇ ಅಂಡರ್ಸ್ಟ್ಯಾಂಡ್. ಅದೇ ರೀತಿ ಜೆಂಡರ್ ಈಕ್ವಾಲಿಟಿ ಬಗ್ಗೆ, ಮತ್ತೆ ಜನರೇಷನ್ ಗ್ಯಾಪ್ ಬಗ್ಗೆ, ಡೈವರ್ಸಿಟಿ ಬಗ್ಗೆ, ಈ 14 ಪುಸ್ತಕಗಳು 14 ರೀತಿಯಲ್ಲಿ ಡಿಫ್ರೆಂಟ್ ಆಗಿದೆ ನಮ್ದು ಈ ಸಲ. ಅದರ ಜೊತೆಗೇನೆ ನಾವು ಫಾರ್ಮ್ಯಾಟ್ ಅಲ್ಲೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಈಗ ನಮಗೆ ದಿಸ್ ಇಸ್ ಕಾಲ್ಡ್ ಬಿಗ್ ಬುಕ್. ಆಕ್ಚುಲಿ ನಮ್ಮ ಕನ್ನಡದಲ್ಲಿ ರೂಮ್ ಟು ರೀಡ್ನವ್ರು ಸ್ವಲ್ಪ ತಂದಿದ್ದಾರೆ, ಪ್ರಥಮ್ನವ್ರು ತಂದಿದ್ದಾರೆ. ಇದು ಕನ್ನಡದಲ್ಲ ಆಕ್ಚುಲಿ. ಸೊ ನೀವು ನೋಡ್ಬೋದು ಪುಸ್ತಕದಲ್ಲೇನೆ ಆಕ್ಚುಲಿ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮತ್ತು ವಿಶ್ವಲಿ ರಿಚ್ ಇದೆ ಅಂದ್ರೆ, ಇದೆಲ್ಲವೂ ಕೂಡ ಮಕ್ಕಳಿಗೆ ತುಂಬಾ ಅಗತ್ಯ. ಯಾಕೆಂದ್ರೆ ಅವರ ಇಮ್ಯಾಜಿನೇಷನ್ ಬೆಳಿಬೇಕಾದ್ರೆ, ಬ್ರೈನಿಗೆ ಚುರುಕನ ಬರಬೇಕಾದ್ರೆ ದೇ ಹ್ಯಾವ್ ಟು ಸಿ ದಿಸ್. ಇದು ಜಸ್ಟ್ ವಿಶ್ವಲ್ಸ್ ಅಲ್ಲ, ಇದು ಅವರನ್ನು ಥಿಂಕ್ ಮಾಡುವಂಗೆ, ಕೋ ಕ್ರಿಯೇಟ್ ಮಾಡೋದಕ್ಕೆ ಆಕ್ಚುಲಿ ಅವರಿಗೆ ಪ್ರಾಂಪ್ಟ್ ಮಾಡುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ಸ್ ಗ್ರೋತ್. ನಮ್ಮ ಗವರ್ಮೆಂಟಿಗಾಗ್ಲಿ ಮಕ್ಕಳಿಗಾಗಲಿ ಪ್ಯಾರೆಂಟ್ಸಿಗಾಗ್ಲಿ ದೇ ಡೋಂಟ್ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಕ್ಚುಲಿ. ಪರವಾಗಿಲ್ಲ ಅಂತ ಹೇಳಿದ್ರು, ಆದ್ರೆ ಸಾಕು. ಓಕೆ, ನಾನು ಲಲಿತಾ ಅವ್ರನ್ನಾಗ್ಲಿ ಹೇಮಾ ಅವ್ರನ್ನಾಗ್ಲಿ ಈಗ ಮತ್ತೆ ನನ್ನ ಪ್ರಶ್ನೆ ಕೇಳಲಿಕ್ಕೆ ಹೋಗಲ್ಲ. ಐ ವಿಲ್ ಕಮ್ ಬ್ಯಾಕ್ ಟು ಯು. ನಮ್ಮ ಜೊತೆ ನೀವೆಲ್ಲ ಕೂತಿದ್ದೀರಾ, ಅನೇಕರು ಮಕ್ಕಳ ಸಾಹಿತ್ಯದ ರಚನಾಕಾರರಾಗಿದ್ದೀರಾ, ಪ್ರಕಾಶಕರಾಗಿದ್ದೀರಾ, ಓದುಗರು ಆಗಿದ್ದೇವೆ. ನಿಮ್ಮಿಂದ ಒಂದೆರಡು ಪ್ರಶ್ನೆಗಳು ಈ ಕಡೆ ಬರ್ಬೋದು. ಎಸ್ ಮೇಡಮ್, ಮೈಕ್. ಹಲೋ, 5 ನಿಮಿಷ ಅಂತ ಅಲ್ಲೇ ಹೇಳ್ತಾರೆ, ಪರವಾಗಿಲ್ಲ ಅಂತ ಇವರು ಹೇಳ್ತಾರೆ. ನಾನು ಒಂದು ವಿಷಯ ಸೇರಿಸ್ಬೇಕು. ಇವತ್ತಿನ ಮಕ್ಕಳನ್ನ ನಾವು ದೊಡ್ಡವರು ತುಂಬಾ ನಿಯಂತ್ರಿಸ್ತೀವಿ. ನಾವೆಲ್ಲ ಬೆಳೆಯುವಾಗ ಸ್ವತಃ ನಾವು ಕಲಿತಿದ್ವಿ. ರಸ್ತೆಯಲ್ಲಿ ಹೋಗ್ತಿದ್ವಿ, ಬೀದಿಯಲ್ಲಿ ಹೋಗ್ತಿದ್ವಿ, ಗಿಡ ಮರ ಹಣ್ಣು ಕಾಯಿ ಹುಳ ಹುಟ್ಟೆ ಎಲ್ಲ ನೋಡಿ ನಾವು ಕಲಿತಿದ್ವಿ. ಅದನ್ನೆಲ್ಲವನ್ನ ನಾವು ಮಕ್ಕಳಿಗೆ ಈಗ ಬಲವಂತ ಮಾಡಿಯೋ ಅಥವಾ ಕಂಟ್ರೋಲ್ ಮಾಡಿಯೋ ಕಲಿಸ್ತಾ ಇದ್ವಿ. ಸ್ವತಃ ಕಲಿಯುವಂತಹ ಅವಕಾಶ ಇವತ್ತಿನ ಮಕ್ಕಳಿಗೆ ಕಡಿಮೆ ಆಗಿದೆ. ನನ್ನ ಹೆಸರು ನಾಗಮಣಿ. ನಾನು ಕನ್ನಡ ಪಾಠ ಮಾಡ್ತಾ ಇದ್ದೆ. ಸಣ್ಣ ಮಕ್ಕಳು 4 ವರ್ಷದ ಮಕ್ಕಳಿಂದ ಹಿಡಿದು ಡಿಗ್ರಿವರೆಗಿನ ಮಕ್ಕಳಿಗೆ ಕನ್ನಡ ಪಾಠ ಮಾಡಿದ್ದೀನಿ. ಎಲ್ಲ ಹಂತಕ್ಕೂ ನಾನು ಕನ್ನಡವನ್ನು ಮಾಡಿದ್ದೀನಿ. ನಾನು ಕಂಡುಕೊಂಡಿರೋ ಒಂದು ಸತ್ಯ, ಎಲ್ಲ ಹಂತದವರಿಗೂ ಕತೆ ಓದಲಿಕ್ಕೆ ಇಷ್ಟ ಇದೆ. ನಾವು ಅದನ್ನು ಅವ್ರಿಗೆ ಕೊಡಲ್ಲ. ಇಲ್ಲ, ಮೀನು ಸಾರು ಪುಸ್ತಕ ಈಗ ಹೇಳ್ತಾ ಇದ್ರಲ್ಲ, ಅದನ್ನ ನಾನು ಅನುವಾದ ಮಾಡಿದ್ದೀನಿ. ಹಾಗೆ ನಾನು ನನ್ನ ಗಂಡ ಇಬ್ರು ಸೇರಿ ಸತ್ಯಜಿತ್ ರಾಯ್ ಅವರ ತಾತ, ಒಂದು ಬೆಂಗಾಳಿಯಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಕ್ಲಾಸಿಕ್ ಪುಸ್ತಕ ಅದು. ತುಂಟುಡಿ ಮತ್ತು ಇತರ ಪುರಾಣಿ ಕಥೆಗಳು ಅಂತ ಹೇಳಿ ಮಕ್ಕಳ ಕಥೆಗಳನ್ನ ಅನುವಾದ ಮಾಡಿದ್ದೀವಿ. ಎರಡೂ ಕೂಡ ಪ್ರಕಟ ಆಗಿದೆ. ಕೊಂಡ್ಕೊಳ್ಳೋರು ಇಲ್ಲಿ ಕೊಂಡ್ಕೊಳ್ಬಹುದು, ಸಿಗುತ್ತೆ. ನಮಸ್ಕಾರ. ಮಕ್ಕಳ ಸಾಹಿತ್ಯ ಅಂದ ತಕ್ಷಣ ಹೆಚ್ಚು ಕಥೆಗಳನ್ನು ಆಧರಿಸಿ ಅದು ಇರಬೇಕು ಅಂತಕ್ಕಂಥ ಒಂದು ಆಶೆ. ಒಂದು ಮನೋರಂಜನೆ ಪ್ರಧಾನವಾಗಿರಬೇಕು. ಆಮೇಲೆ ಅದು ಆಮೇಲೆ ಅವರ ಅದಕ್ಕೆ ತಕ್ಕ ಹಾಗೆ ಅವರು ವಿಚಾರ ಮಾಡಲಿ ಅಂತಕ್ಕಂಥದ್ದು. ಆದರೆ ಭಾಳ ಮುಖ್ಯವಾಗಿ ಮಕ್ಕಳಿಗೆ ಹೇಳಬೇಕಾಗಿರೋದು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ತಂದೆ ತಾಯಿಗೆ ಭಾಳ ಚಿಂತೆ ಏನೈತೆ ಅಂದ್ರೆ ಆಹಾರದ ಬಗ್ಗೆ ಚಿಂತೆ ಐತಿ. ಮತ್ತು ಆ ನಂತರದ ಏನು ಬದುಕೈತಲ್ಲ, ಆರೋಗ್ಯವನ್ನು ಕಳ್ಕೊಂಡಿವಿ. ನಾವು ಸಣ್ಣವರಿದ್ದಾಗ ಅನ್ನ ಕಳ್ಕೊಂಡಿದ್ವಿ, ಈಗ ಆಹಾರ ಕಳ್ಕೊಂಡಿವಿ. ಅದರಿಂದ ಆ ಹಿನ್ನೆಲೆ ಒಳಗೆ ಮಕ್ಕಳ ಕಾಳಜಿಯನ್ನು ಇದ್ದಂಥವ್ರು ಭವಿಷ್ಯದ ಆಲೋಚನೆ ಒಳಗೆ ನೀವು ಬಹುಶಃ ಗೂಗಲ್ ಮಾಡಿದ್ರಪ್ಪ ಅಂದ್ರೆ ಒಂದು BP ಒಂದು ಶುಗರ್ ಗುಳಿಗೆಗೆ ಎಷ್ಟು ಮಿಲಿಯನ್ ಹಣ ಒಂದು ದಿನಕ್ಕೆ ಖರ್ಚು ಮಾಡ್ತಾರ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಗೊತ್ತಾಗ್ತದೆ. ಅದರಿಂದ ಇವತ್ತು ಆರೋಗ್ಯ ಇಲ್ಲ. ಆರೋಗ್ಯ ಯಾಕಿಲ್ಲ ಅಂದ್ರೆ ಆಹಾರ ಕಳ್ಕೊಂಡಿದ್ದೀವಿ. ಮತ್ತು ಆಹಾರ ಚಿಂತೆ ಮತ್ತು ಪ್ರತಿ ತಂದೆ ತಾಯಿಗಳಿಗೆ ಇರೋದ್ರಿಂದ ಅದನ್ನು ಹೇಗೆ ಸಾಹಿತ್ಯದ ಮೂಲಕ ತರಬಹುದು ಅನ್ನೋದ್ರ ಬಗ್ಗೆ ಒಂದು ಏನಾದರೂ ಚಿಂತನೆ ಮಾಡಿದ್ದಾರೆ ಅಂತ. ಎರಡನೇದು ನಂದು ವಾಸುದೇವ್ ಶರ್ಮಾ ಅವರಿಗೆ ಪ್ರಶ್ನೆ ಇದೆ. ನಾವು ಮಕ್ಕಳಿಗಾಗಿ ಎಲ್ಲ ಹೇಳ್ಬೇಕು ಅಂತೀವಿ, ನಾವು ಕಷ್ಟ ಹೇಳ್ಬೇಕು ಸುಖ ಹೇಳ್ಬೇಕು ಅಂತೀವಿ. ಬಹಳಷ್ಟು ಶಾಲೆಗಳಲ್ಲಿ ಮಕ್ಕಳ ಕಡೆಯಿಂದ ಕಸ ಹೊಡಿಸ್ಬಾಡ್ರಿ, ಕಸ ಹೊಡಿಸೋದ್ರಿಂದ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತತಿ ಅಂತಕ್ಕಂಥ ಚಿಂತನೆಗಳು ಬರ್ತಾವೆ. ಅಂದ್ರೆ ನಾವು ಮಾಡಿರ್ತಕ್ಕಂಥ ಏನು ಹೊಲಸಿದೆಯಲ್ಲ ಅದನ್ನು ಇನ್ನೊಬ್ಬರು ಬೇಕಾದ್ರೆ ಸ್ವಚ್ಛ ಮಾಡಲಿಕ್ಕೆ. ಸೊ ಈ ಥರದ ಚಿಂತನೆಗಳು ಯಾಕೆ ಬರ್ತಾ ಇದಾವೆ? ಅವ್ರು ಯಾಕೆ ಕಸ ಹೊಡಿಬಾರ್ದು, ಅವ್ರು ಮಾಡಿರ್ತಕ್ಕಂಥ ಹೊಲಸನ್ನು ಅವ್ರು ಯಾಕೆ ಸ್ವಚ್ಛ ಮಾಡಬಾರ್ದು? ಸೊ ಈ ಥರದ ಬಗ್ಗೆ ಏನು ನಿಲುವುಗಳು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಾನು ಚುಟುಕಾಗಿ ಹೇಳಿ ಪ್ರಯತ್ನ ಪಡ್ತೇನೆ. ಕಸ ಹೊಡೆಸಬೇಡಿ ಅಥವಾ ಟಾಯ್ಲೆಟ್ ಕ್ಲೀನ್ ಮಾಡಿಸಬೇಡಿ,
ಅಥವಾ ಮೇಷ್ಟ್ರದ್ದು ಪಾತ್ರೆ ತೊಳೆಯಬೇಡಿ ಅಂತ ಹೇಳಬೇಕಾದ್ರೆ ಅದರ ಹಿಂದೆ ಇರುವ ವಿಚಾರ, ಯಾವ ಮಕ್ಕಳ ಕೈನಲ್ಲಿ ಕಸ ಹೊಡೆಸಬೇಡಿ, ಯಾವ ಮಕ್ಕಳ ಕೈನಲ್ಲಿ ಪಾತ್ರೆ ತೊಳೆಸಬೇಡಿ, ಯಾವ ಮಕ್ಕಳಿಂದ ನಿಮ್ಮ ಟಾಯ್ಲೆಟ್ ಕ್ಲೀನ್ ಮಾಡಿಸಬೇಡಿ ಅನ್ನೋ ಅಂಶನ ಗಮನಿಸಬೇಕಾಗುತ್ತೆ. ನಮ್ಮ ಅಬ್ಸರ್ವೇಷನ್ಸ್, ಅಧ್ಯಯನಗಳು ಕಂಡು ಬಂದಿರೋದೇನಂತಂದ್ರೆ ಬಹಳ ಸಟಲ್ ಆಗಿ ಜಾತಿ ವಿಚಾರ ಅಲ್ಲಿದೆ. ನಾವು ನೋಡಿದ್ದೇವೆ, ಯಾವುದೋ ಒಂದು ಮಗುವಿನ ಬಗ್ಗೆ, ಒಂದು ಶಾಲೆಯ ಬಗ್ಗೆ ಅಲ್ಲ. ಇಲ್ಲಿ ಏನಾಗಿದೆ, ಯಾವುದೋ ಒಂದು ಸಮುದಾಯದ ಮಕ್ಕಳಿಗೆ ಮತ್ತು ಯಾವುದೋ ಒಂದು ಲಿಂಗದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಈ ಕೆಲಸಗಳನ್ನ ಅಸೈನ್ ಮಾಡುವಂಥದ್ದು. ದಟ್ ಈಸ್ ಲೀಡಿಂಗ್ ಟು ಬೇರೆ ಬೇರೆ ಥರದ ತಾರತಮ್ಯಗಳು. ಅದು ಬೇಡ ಅನ್ನುವಂಥದ್ದು ಏನಾಗುತ್ತೆ, ಅವಾಗ ಸರ್ಕಾರದಿಂದ ಹೇಳಿಸ್ಬೇಕಾದ್ರೆ ಅದು ಯೂನಿವರ್ಸಲ್ ಆಗ್ತದೆ. ಹೀಗಾಗಿ ನಿಮಗೆ ಅಲ್ಲಿ ಕಾಣೋದು ಯಾವ ಮಕ್ಕಳಿಗೂ ಯಾವುದೇ ಕೆಲಸವನ್ನು ಕಲಿಸಬೇಡಿ ಅನ್ನೋದು ನಿಮಗೆ ಕಾಣ್ತದೆ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣಂತೆ. ಯಾವುದನ್ನ ಜೀವನ ಕೌಶಲ್ಯವಾಗಿ ಕಲಿಸಬಹುದು, ಯಾವುದು ಶೋಷಣೆಯಾಗುವುದಿಲ್ಲ ಅಂತ ನೋಡಿ ಮಾಡಬೇಕಾಗ್ತದೆ. ನಮ್ಮ ಬಹುಶಃ ಕವಿತಾ, ನಾನು ಹಲವಾರು ಬಾರಿ ಶಾಲೆಗಳಿಗೆ ಭೇಟಿ ಮಾಡಿದ್ದೇವೆ, ಬೇರೆ ಬೇರೆ ಥರದಲ್ಲಿ ಶಿಕ್ಷಕರ ಜೊತೆಯಲ್ಲಿ ನಾವು ಸಮಾಲೋಚನೆಗಳು ಮಾಡಿದ್ದೇವೆ. ಆ ಸತ್ಯಗಳು ಕಂಡು ಬಂದಾಗ ಶಿಕ್ಷಕರು ಒಪ್ಕೊಂಡಿದ್ದಾರೆ. ನಾವು ಮಾಡಿಸಬೇಡಿ ಅಂತ ಹೇಳಲ್ಲ, ಆದರೆ ಅದು ಶೋಷಣೆಯಾಗದಂತೆ ಅವರಿಗೆ ಕಲಿಸುವ ಪ್ರಯತ್ನಗಳು ಮಾಡಿ ಅಂತ ಹೇಳ್ತಾರೆ. ನಾವು ಚರ್ಚೆ ಮುಂದುವರಿಸಬೇಕಾದ್ರೆ ಹೊರಗಡೆ ಹೋದ್ಮೇಲೆ ಅವಶ್ಯಕತೆ ಇದ್ರೆ ಏನಾದರೂ ಬೇರೆ ಯಾರಿಗೂ ಬೀಗಾರ. ನಮಸ್ಕಾರ. ಈ ಇಷ್ಟೊತ್ತಿನವರೆಗೆ ಆದ ಚರ್ಚೆಯನ್ನು ನೋಡಿದ್ರೆ ಇಲ್ಲಿ ಮಕ್ಕಳ ಸಾಹಿತ್ಯ ಮತ್ತೆ ಬೇರೆ ಬೇರೆ ಮಕ್ಕಳ ಕುರಿತಾಗಿ ಕೆಲಸ ಮಾಡುವವರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಹೀಗಾದ ಕೂಡಲೇ ಅದು ಮಕ್ಕಳ ಸಾಹಿತ್ಯನೇ ಬೇರೆ, ಈ ಬೇರೆ ಬೇರೆ ವಿಭಾಗದ ತಜ್ಞರೇ ಬೇರೆ. ಈ ರೀತಿಯ ಮಿಕ್ಸಿಂಗ್ ಚರ್ಚೆ ಆದವಾಗ ಏನಾಗ್ತದೆ ಅಂತಂದ್ರೆ, ಹೊಸದಾಗಿ ಮಕ್ಕಳ ಸಾಹಿತ್ಯಕ್ಕೆ ಬರೆಯುವಾಗ ಓಹೋ ನಾನು ಮಕ್ಕಳ ಹಕ್ಕುಗಳ ಬಗ್ಗೆ ಬರಿಬೇಕು, ಅಥವಾ ನಾನು ಮಕ್ಕಳ ಶೋಷಣೆಯ ಬಗ್ಗೆ ಬರಿಬೇಕು, ಹೀಗೆ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶವನ್ನ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡಿದರೆ ಅದು ಹೃದಯದ ಮಾತಾಗೋದಿಲ್ಲ. ಆವಾಗ ಅದು ಏನಾಗ್ತದೆ, ಕಲಾತ್ಮಕತೆ ಇರೋದಿಲ್ಲ ಮತ್ತು ಅದರಲ್ಲಿ ಸೃಜನಶೀಲತೆ ಬರೋದಿಲ್ಲ. ಹಾಗಾಗಿ ಏನು ಅಂತಂದ್ರೆ, ಮಕ್ಕಳ ಸಾಹಿತ್ಯದ ಚರ್ಚೆ ಒಂದ್ ಕಡೆ ನಡೀಲಿ, ಅವರು ಬರಿತಾ ಇರ್ತಾರೆ, ಅವರ ಪುಸ್ತಕವನ್ನು ಎತ್ತಿಕೊಂಡು ಇದರಲ್ಲಿಯ ಗುಣಾತ್ಮಕ ಅಂಶಗಳು ಯಾವುವು, ಇವರು ಯಾರು ಒಳ್ಳೆಯ ರೀತಿಯನ್ನು ಬರೀತಾ ಇದ್ದಾರೆ, ಅದು ಮೌಲ್ಯಮಾಪನಕ್ಕೆ ಒಳಗಾಗಬೇಕು. ಎಲ್ಲರೂ ಬರೆದದ್ದು ಮಕ್ಕಳ ಸಾಹಿತ್ಯ ಅಥವಾ ಎಲ್ಲದೂ ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಆಗಲಿ ಅಂತ ನಾನು ಸಂಘಟಕರಲ್ಲಿ ಕೇಳ್ಕೊಳ್ತೀನಿ. ಲಾಸ್ಟ್ ಕ್ವೆಶ್ಚನ್ ಒಂದು ವಾಕ್ಯದಲ್ಲಿ ಹೇಳಿ, ಆಮೇಲೆ ನೀವು ಮಕ್ಕಳ ಸಾಹಿತ್ಯ ಅಂದ್ರೆ ಸೃಜನಶೀಲ. ಅದು ಸೃಜನಶೀಲತೆಯನ್ನ ಬಿಟ್ಟು ಬೇರೆ ಆನ್ ಮಾಡಿ. ನೀವು ಹೇಳಿದ್ರಲ್ಲಿ ಸತ್ಯ ಇದೆ ಸರ್. ಪ್ರಕಟಣೆ ವಿಭಾಗನೇ ಬೇರೆ, ಸಾಹಿತ್ಯ ಅಂತ ಬಂದಾಗನೇ ಬೇರೆ. ಸಾಹಿತ್ಯ, ಪ್ರಕಟಣೆ, ಮಕ್ಕಳ ಹಕ್ಕುಗಳು. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿರೋದ್ರಿಂದ, ಆಮೇಲೆ ಮಕ್ಕಳ ಹಕ್ಕುಗಳಿಗೆ ಇರುವಂತಹ ವಿಂಗ್ ಬೇರೆ, ಸಾಹಿತ್ಯಕ್ಕೆ ಇರುವಂತಹ ವಿಂಗ್ ಬೇರೆ, ನನ್ನದೇ ಒಪಿನಿಯನ್ ಕೊಡುವಂತಹ ಒಂದು ಅಭಿಪ್ರಾಯ, ಅದಕ್ಕೆ ಅಭಿಪ್ರಾಯ ಅಂತ ಹೇಳ್ತೀವಿ ನಾವು. ಇವೆಲ್ಲವೂ ಬೇರೆ ಬೇರೆ. ನೀವು ಹೇಳಿರೋದ್ರಲ್ಲಿ ಸತ್ಯ ಇದೆ. ಅದು ಏನ್ ಮಾಡ್ಬೇಕು ನಾವು ಅಂದ್ರೆ, ಮಕ್ಕಳ ಕಥೆಗಳನ್ನ ಹೇಳುವಾಗ ಇವನ ಹಕ್ಕುಗಳ ಕುರಿತೇ ಕತೆ ಹೇಳ್ಬೋದು, ಹಕ್ಕುಗಳ ಕುರಿತೇ ಒಂದು ಕತೆ ಹೇಳ್ಬೋದು, ಲಿಂಗಭೇದದ ಕುರಿತೇ ಒಂದು ಹೇಳ್ಬೋದು, ಪ್ರಕಟಣೆ ಗಳಗನಾಥರಂತವ್ರನ್ನ ಮುಂದೆ ಇಟ್ಕೊಂಡು ಆ ಪ್ರಕಟಣೆಯ ಕುರಿತು ಒಂದು ಪುಟ್ಟ ಕಥೆಯನ್ನ ಕೂಡ, ಕವಿತೆಯನ್ನು ಕೂಡ ನಾವು ಕಟ್ಟಿಕೊಡ್ಬೋದು. ಅದನ್ನ ನಾವು ಏನ್ ಹೇಳ್ತಾರೆ ಅಂತ ಹೊಸದಾಗಿ ಒಂದು ಚರ್ಚೆಗೆ ಅವಕಾಶ ಕೊಟ್ಟಿರೋದ್ರಿಂದ ನಿಮ್ಮದು ಮಾತು ಕೂಡ ಸತ್ಯ ಅಂತ ನಾನು ಒಪ್ಬೋದು. ನನಗೆ ಸ್ವಲ್ಪ ಅಭಿಪ್ರಾಯ ಬೇರೆ ಇದೆ ಸರ್. ಯಾಕಂದ್ರೆ ಮಕ್ಕಳ ಹಕ್ಕು ಅಂತ ಹೇಳುವಾಗ ಅದೊಂದು ಹೋರಾಟದ ದಾರಿ ಅಂತ ನಾವು ಅನ್ಕೊಳ್ತಾ ಇಲ್ಲ. ಮಕ್ಕಳಿಗೆ ಏನೆಲ್ಲ ಅಗತ್ಯ ಇದೆ ಪರಿಪೂರ್ಣವಾಗಿ ಬೆಳೆಯೋದಿಕ್ಕೆ, ಅದೆಲ್ಲವೂ ಮಕ್ಕಳ ಹಕ್ಕು. ಅದರಲ್ಲಿ ಸಂಗೀತ, ಸಾಹಿತ್ಯ, ಆಟ, ಕಲಿಕೆ, ಸಾವಿನ ಬಗ್ಗೆ ಮಾಹಿತಿ, ಇದೆಲ್ಲವೂ ಮಕ್ಕಳ ಹಕ್ಕು. ನಮಗೆ ಏನು ಕಷ್ಟ ಆಗ್ತಾ ಇದೆ ಅಂತಂದರೆ, ತುಂಬ ಸರಿ ಸಾಹಿತ್ಯದಲ್ಲಿ ಬರುವ ಮಕ್ಕಳ ವಿಷಯಗಳಿರ್ಬೋದು ಅಥವಾ ಬೇರೆಯವರ ವಿಷಯಗಳಿರ್ಬೋದು, ತುಂಬ ಮೌಲ್ಯಗಳಿಗೆ ಹೊರತಾಗಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಉದಾಹರಣೆ, ಹೆಣ್ಣು ಮಕ್ಕಳನ್ನ ಒಂದೇ ಥರದ ಜೆಂಡರ್ಡ್ ಆಗಿ ತೋರಿಸುವಾಗ ನಮಗೆ ಆ ಕತೆ ಮಕ್ಕಳಿಗೆ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಆ ಒಂದು ಮೌಲ್ಯದಲ್ಲಿ ನಮಗೆ ನಂಬಿಕೆ ಇಲ್ಲ. ಸೊ ಕಥೆಯಲ್ಲಿ, ಸಾಹಿತ್ಯದಲ್ಲಿ ಒಂದು ರೀತಿ ನಾವು ಮಕ್ಕಳನ್ನ ನೋಡ್ತೀವಿ, ಹಕ್ಕದ ಬಗ್ಗೆ ಮಾತಾಡೋದು ಇನ್ನೇನೋ ಅಂತ ಅದು ನಮಗೆ ಸೆಪ್ರೇಟ್ ಕಾಣ್ತಾ ಇಲ್ಲ. ಉದಾಹರಣೆ, ಇವರು ಏನು ಹೇಳಿದರು, ಗೋವಿನ ಕತೆ ಹೇಳಿದರು. ನಾನು ನಿಮ್ಮ ಸಾಕ್ಷಿ ಕೊಟ್ಟಿರೋ ಪುಸ್ತಕದಲ್ಲಿ ಗೋವಿನ ಕತೆ ಬಗ್ಗೆ ನಮ್ಮದೊಂದು ವಿಶ್ಲೇಷಣೆ ಇದೆ. ಗೋವಿನ ಕಥೆಯಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಯಾವಾಗಲೂ ಕಾಮಧೇನುವೆ ಹೀರೋಯಿನ್ನ
ಹುಲಿ ಇನ್ನೇನ್ ಮಾಡ್ಬೇಕಿತ್ತು, ಹುಲಿ ಏನ್ ತಿನ್ನತ್ತೆ ಹೊಟ್ಟೆಗೆ, ಹುಲ್ ತಿನ್ನಕ್ಕಾಗಲ್ಲ, ಅದು ಬಿಟ್ಟು ಕಳಿಸ್ತು ಹೋಗು ಅಂತ, ಅದು ಹೀರೋ ಅಲ್ವಾ? ವಾಪಸ್ ಬಂದಿದ್ದ ಹೀರೋಯಿನ್ ಇರ್ಬೋದು ಅಂತಲೇ ಆ ಚರ್ಚೆ ಇದೆ. ಪುಟಕ್ಕೊಂದು ಕತೆ ಅಂತ ಹೇಳಿ, ಈ ಕತೆ ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಕಥೆಯಲ್ಲಿ ಏನು, ಮತ್ತೆ ಆ ಕಥೆಯಲ್ಲಿ ಚರ್ಚೆ ಮಾಡ್ತಾ ನಾವು ಅದು ಹೇಳ್ತೀವಿ. ಹಾಗಾದರೆ ಮಾಂಸಾಹಾರ ಬೇರೆ ಸಸ್ಯಾಹಾರ ಬೇರೆನಾ, ಮಾಂಸಾಹಾರ ತಿನ್ನೋದು ಕೀಳುವ ಅಂತ ಚರ್ಚೆಗಳು ಎತ್ತಿದ್ದೀವಿ. ಗೋವಿನ ಹಾಡೆ ಸಾಹಿತ್ಯ ಅದೇ, ಆದ್ರೆ ಚರ್ಚೆ ಬೇರೆ. ಸೊ ಹಾಗಾಗಿ ನಮ್ಮ ಪ್ರಕಾರದಲ್ಲಿ ಸಾಹಿತ್ಯವಾಗ್ಲಿ, ಮಕ್ಕಳ ಹಕ್ಕಾಗ್ಲಿ, ನಮ್ಮ ಮಾತುಕತೆಗಳಾಗ್ಲಿ ಬೇರೆ ಬೇರೆ ಅಲ್ಲ, ನಮ್ಮ ಜೀವನದ ಬೇರೆ ಬೇರೆ ಆಯಾಮಗಳು. ಅದರಲ್ಲಿ ಹೊಂದಾಣಿಕೆ ಇದ್ದಷ್ಟು ಮಕ್ಕಳಿಗೆ ಒಂದು ಸಮಗ್ರವಾದ ಅರ್ಥ ಆಗುತ್ತೆ. ಇಲ್ಲದೆ ಇದ್ರೆ ಅವ್ರನ್ನ ಕನ್ಫ್ಯೂಸ್ ಮಾಡಿ ಬಿಟ್ಟಾಕ್ಬಿಡ್ತೀವಿ. ಕಥೆಯಲ್ಲಿ ಒಂದು ಹಕ್ಕು ಅಂತ ಹೇಳ್ತೀರಾ, ಅಲ್ಲಿ ನೋಡಿದ್ರೆ ಹೀಗೆ ಮಾಡ್ತೀರಾ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ಬೇರೆ ಬೇರೆ ಅಲ್ಲ. ಥ್ಯಾಂಕ್ ಯು. ಅಂದ್ರೆ ಲೇಖಕರಿಗೆ ಎಲ್ಲಾ ಜವಾಬ್ದಾರಿ ಇರ್ಬೇಕು. ಅಂದ್ರೆ ಅವನ ಆಸಕ್ತಿಯಲ್ಲಿ ಇರ್ಬೇಕು. ಆದ್ರೆ ಎಲ್ಲದೂ ಹೊಸದಾಗಿ ಓಕೆ, ಥ್ಯಾಂಕ್ ಯು. ಎನಿವೆ, ಈ ರೀತಿ ಪ್ರಶ್ನೆಗಳು ಬಂತು, ವಾದದ ಆರಂಭ ಆಯಿತು ಅಂತಂತಂದ್ರೆ ಗೋಷ್ಠಿಯ ಯಶಸ್ಸು ಅಂತ ಅನ್ಕೊಳ್ಳೋಣ. ಆಚೆ ಹೋಗ್ತಾ ಸಮಾರಂಭದ ತನಕ ತಲುಪ್ತಾ ಖಂಡಿತ ನೀವು ಜಂಟಿಯಾಗಿ ಮಾತನಾಡಿ, ಗುಂಪಾಗಿ ಮಾತನಾಡಿ, ಮತ್ತೆ ಇವತ್ತಿನ ದಿನದ ವಾಟ್ಸಪ್, ಫೋನ್ ನಂಬರ್ಗಳಲ್ಲಿ ಚರ್ಚೆ ಖಂಡಿತ ಮುಂದುವರಿಯಲಿ. ನನಗಂತೂ ನಮ್ಮ ಈ ಏನದು ಸಮನ್ವಯಕಾರರ ಕೆಲಸ ಏನಪ್ಪಾ ಅಂದ್ರೆ ಕೊನೆಯಲ್ಲಿ ಒಂದಷ್ಟು ಕಿಚ್ಚು ಹಬ್ಬಿಸ್ಲೇಬೇಕು. ಇಲ್ಲಿದ್ರೆ ಏನ್ ಪ್ರಯೋಜನ ಮಾತಾಡಿ, ಸುಮ್ಮನೆ ಏನೋ ಒಂದು ಸೊಲ್ಯೂಷನ್ ಬಂತು ಅಂತ ಹೋಗ್ಲಿಕ್ಕಾಗಲ್ಲ. ಶುರುವಾಗಿದೆ ಚರ್ಚೆ, ಮುಂದುವರ್ಸೋಣಂತೆ. ಧನ್ಯವಾದಗಳು. ತಾವೆಲ್ಲರೂ ಬಂದು ತಮ್ಮ ಮಾಹಿತಿಗಳನ್ನ, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಾ. ಹಾಗೆಯೇ ನಮ್ಮ ಸಹೃದಯ ಕಾರ್ಯಗಳು ಕೂಡ ಸೊಗಸಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಂದನೆಗಳು. ಒಂದು ನಿಮಿಷ ಮೋಹನ್ ಸರ್, ದಯಮಾಡಿ ಬಂದ ಪುಸ್ತಕ ಪ್ರಕಟಿಸ್ಕೊಳ್ತೀನಿ. ನಿಜಕ್ಕೂ ಕೂಡ ಇದು ಒಂದು ಅತ್ಯಂತ ಪ್ರಸ್ತುತವಾದಂತಹ ಒಂದು ಗೋಷ್ಠಿ. ವಾಸುದೇವ ಶರ್ಮಾ ಸರ್ ಅವರಿಗೆ, ಮೇಡಮ್ ಅವರಿಗೆ, ಲಲಿತಾ ಹೊಸಪೇಟೆ ಮೇಡಮ್ ಅವರಿಗೆ, ಶ್ರೀಜಾ ಮೇಡಮ್ ಅವರಿಗೆ, ಶಿವಲಿಂಗಪ್ಪ ಸರ್ ಅವರಿಗೆ, ಕವಿತಾ ಮೇಡಮ್ ಅವರಿಗೆ, ಹಾಗೆ ಫೋಟೋ ತೆಗೆಯಿರಿ.